This meeting is being recorded. ಸರ್ ನಿಮ್ದು ಕಾಣ್ತಿದೆ, ನಿಮ್ಮ ಸ್ಕ್ರೀನ್ ಕಾಣ್ತಿದೆ. ಓಕೆ ಸರ್, ಎಲ್ರಿಗೂ ಸ್ಕ್ರೀನ್ ಕಾಣಿಸ್ತದೆಯಲ್ಲ ಸರ್? ಶೇರ್ ಆಗಿದೆಯಲ್ಲ ಒಂದ್ಸಲ ಚೆಕ್ ಓಕೆ, ಥ್ಯಾಂಕ್ ಯು. ಓಕೆ ಸರ್, ಮೊನ್ನೆ ಮತ್ತೆ ಅದಕ್ಕಿಂತ ಮುಂಚೆ ನಾವು ಸೂರ್ಯಕಾಂತ್ ಸರ್ ಮತ್ತೆ ಅನ್ಮ್ಯೂಟ್ ಮಾಡಿ. ಸೂರ್ಯಕಾಂತ್ ಸರ್ ತಾವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಸರ್ ಮಾಡಿದ್ದೀನಿ. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಕಂಟೆಂಟ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಲಾಗಿನ್ಸ್ಗಳೆಲ್ಲವನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. ಆ ಲಾಗಿನ್ಸ್ ಕ್ರಿಯೇಟ್ ಆದ ನಂತರ ಪೇಪರ್ಗಳ ಜೊತೆ ಮ್ಯಾಪಿಂಗು ಮಾಡಿದ್ದೀವಿ, ಪೇಪರ್ಸ್ ಆ್ಯಂಡ್ ಲಾಗಿನ್ಸ್. ಅಲ್ಲಿ ಯಾವ ರೀತಿ ನಾವು ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ, ನಾವು ಲಾಗಿನ್ ಆದ ನಂತರ ನಮ್ಮ ಪೇಪರ್ ಬರುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಸರೋಜಾ ಮೇಡಮ್ ಅವ್ರದ್ದೇ ಒಂದು ಇದು ಯೂಸ್ ಮಾಡ್ತೀನಿ, ಲಾಗಿನ್. ನಾವು ಯಾವುದೇ ವಿಶ್ವವಿದ್ಯಾಲಯದ ಈ ಕಂಟೆಂಟ್ ಡೆವಲಪರ್ ಆಗಿರ್ಬೋದು ಅಥವಾ ಮಾಡರೇಟರ್ ಆಗಿರ್ಬೋದು, ಮೊದಲನೇದಾಗಿ ನಾವು ಲಾಗಿನ್ ಐಡಿಯನ್ನು ಎಂಟ್ರಿ ಮಾಡಿ ಪಾಸ್ವರ್ಡ್ ಕೊಟ್ಟು ನಮಗೆ ಸಂಬಂಧಪಟ್ಟಂಥ ವಿಶ್ವವಿದ್ಯಾಲಯ ನಾವು ಆರಿಸ್ಕೋಬೇಕಾಗ್ತದೆ. ಇಲ್ಲಿ ಈಗ ನಾನು ಬಳ್ಳಾರಿ ವಿಶ್ವವಿದ್ಯಾಲಯದ ಒಂದು ಲಾಗಿನ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವು ಬೀದರ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟವರಾಗಿದ್ದರೆ ಬೀದರ್ ವಿಶ್ವವಿದ್ಯಾಲಯನ ಸೆಲೆಕ್ಟ್ ಮಾಡ್ಕೋಬೇಕು. ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟವರಾದರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಸೆಲೆಕ್ಟ್ ಮಾಡಬೇಕು. ಬಳ್ಳಾರಿ ಮತ್ತು ಕೊಪ್ಪಳ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟವರು ವಿಜಯನಗರ ಶ್ರೀಕೃಷ್ಣದೇವ ವಿಶ್ವವಿದ್ಯಾಲಯನ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ECDಗಳು ಈ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಆ ಒಂದು ವಿಶ್ವವಿದ್ಯಾಲಯ ಸೆಲೆಕ್ಟ್ ಮಾಡಿಕೊಂಡು ನೀವು ಲಾಗಿನ್ ಆಗಬೇಕಾಗ್ತದೆ. ಈಗ ನಾನು ಈ ಬಳ್ಳಾರಿ ವಿಶ್ವವಿದ್ಯಾಲಯದ ಲಾಗಿನ್ ಐಡಿಗಳನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗ್ತಾ ಇದ್ದೀನಿ. ಇಲ್ಲಿ ಲಾಗಿನ್ ಆದ ನಂತರ ನನಗೆ ಆಸನ ಇದ್ದಂಥ ಪತ್ರಿಕೆಗಳು ಇಲ್ಲಿ ನಮಗೆ ಗೋಚರಿಸ್ತವೆ. ಈಗ ಫಾರ್ ಎಕ್ಸಾಂಪಲ್ ಈ ಡಾಕ್ಟರ್ ಬಿ ಸರೋಜಾ ಮೇಡಮ್ ಅವರಿಗೆ ನಾನು 2 ಪೇಪರ್ಗಳನ್ನು ಅಸೈನ್ ಮಾಡಿದ್ದೆ. ನಾನು ಅಂದರೆ BA ಥರ್ಡ್ ಸೆಮ್ದು 2 ಪೇಪರ್ಗಳನ್ನ ಅಸೈನ್ ಮಾಡಿದ್ದೀನಿ. ಅವ್ರಿಗೆ ಈ ರೀತಿ ಕಾಣಿಸುತ್ತೆ ಅವ್ರ ಲಾಗಿನ್ನಲ್ಲಿ. ನನಗೆ ಈಗ ಈ ಪೊಲಿಟಿಕಲ್ ಸೈನ್ಸ್ ಪತ್ರಿಕೆಯಲ್ಲಿ ಹ್ಯೂಮನ್ ರೈಟ್ಸ್ ಅಂತಕ್ಕಂಥ ಒಂದು ಪತ್ರಿಕೆ ಇದೆ 3ನೇ ಸೆಮಿಸ್ಟರ್ಗೆ. ಇದರಲ್ಲಿ ನಾನು ಕಂಟೆಂಟನ್ನು ಅಪ್ಲೋಡ್ ಮಾಡಬೇಕಾಗಿದೆ. ಆ ಒಂದು ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ, ಈ ಒಂದು ಅಸೈನ್ ಪತ್ರಿಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ನನಗೆ ಇಲ್ಲಿ ಆಪ್ಷನ್ಗಳು ಸಿಗ್ತಾವೆ. ನನಗೆ ಸಿಲೆಬಸ್ ಆ್ಯಂಡ್ ಕ್ವಶನ್ ಪೇಪರ್, ಕೋರ್ಸ್ ಪ್ಲಾನ್ ಇದೆ, ಮೈ ಟೀಮ್ ಇದೆ, ಯೂನಿಟ್ ಆ್ಯಂಡ್ ಸೆಷನ್ ಇದೆ. ಇಲ್ಲಿ ನನಗೆ ಅತ್ಯಂತ ಮಹತ್ವವಾಗಿದ್ದು ಯಾವುದಪ್ಪ ಅಂತಂದರೆ ಯೂನಿಟ್ ಆ್ಯಂಡ್ ಸೆಷನ್ ಕ್ರಿಯೇಷನ್. ಈ ಯೂನಿಟ್ ಆ್ಯಂಡ್ ಸೆಷನ್ ಕ್ರಿಯೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಗೇನ್ ಐ ವಿಲ್ ಗೆಟ್ ಆನ್ ವಿಂಡೋ. ಇಲ್ಲಿ ಆಲ್ರೆಡಿ ನಾವು ಮೊನ್ನೆ ಟ್ರೈನಿಂಗಲ್ಲಿ ಸೆಷನ್ಸ್ ಕ್ರಿಯೇಟ್ ಮಾಡಿ ಸಲುವಾಗಿ ಇಲ್ಲಿ ಒಂದು ಯೂನಿಟ್ ಇದೆ, ಇನ್ನೊಂದು ಸೆಷನ್ ಇದೆ. ನನಗೆ ಈಗ ಹೊಸದಾಗಿ ಒಂದು 2ನೇ ಯೂನಿಟ್ಗೋಸ್ಕರ ನಾನು ಒಂದು ಸೆಷನ್ ಕ್ರಿಯೇಟ್ ಮಾಡಬೇಕಾಗಿದೆ ಅಂತ ಅಂದಾಗ, ಹೊಸದಾಗಿ ಸೆಷನ್ ಕ್ರಿಯೇಟ್ ಮಾಡಬೇಕಾಗಿದೆ ಅಂದಾಗ ನನಗೆ ಲೆಫ್ಟ್ ಸೈಡ್ ವಿಂಡೋನಲ್ಲಿ ಬ್ಲೂ ಕಲರಲ್ಲಿ ಒಂದು ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಐ ವಿಲ್ ಗೆಟ್ ಎ ವಿಂಡೋ ಲೈಕ್ ಯೂನಿಟ್ ಕೋಡ್ ಕೊಡಬೇಕು, ಯೂನಿಟ್ ನೇಮ್ ಕೊಡಬೇಕು, ನಂಬರ್ ಆಫ್ ಸೆಷನ್ಸ್. ಈ ಯೂನಿಟ್ ಕೋಡ್ ಅಂದಾಗ ಯೂನಿಟ್ 1, ಯೂನಿಟ್ 2 ಅಥವಾ ಯೂನಿಟ್ 3 ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಅಥವಾ ಪತ್ರಿಕೆಗೆ ಸಂಬಂಧಪಟ್ಟಂತೆ ನಾವು ಯೂನಿಟ್ 1 ಇದ್ದರೆ ಯೂನಿಟ್ 1 ಕೊಡಿ, ಯೂನಿಟ್ 2 ಇದ್ದರೆ ಯೂನಿಟ್ 2 ಕೊಡಿ, ಯೂನಿಟ್ 3 ಇದ್ದರೆ ಯೂನಿಟ್ 3 ಕೊಡಿ. ಡಿಪೆಂಡ್ಸ್ ಅಪಾನ್ ಯುವರ್ ಸಿಲೆಬಸ್, ಸ್ಟ್ರಕ್ಚರ್ ಆಫ್ ಸಿಲೆಬಸ್. ಈ ಯೂನಿಟ್ ನೇಮ್ ಹ್ಯೂಮನ್ ರೈಟ್ಸ್ ಅಂತಲೇ ಕೊಡೋಣ. ಅದು ನಿಮ್ದು ಯಾವ್ದು ಹೆಸರಿದೆ ಅದನ್ನು ಕೊಟ್ಕೋಬೋದು ನೀವು, ಹ್ಯೂಮನ್ ರೈಟ್ಸ್. ಇದರಲ್ಲಿ ನಿಮ್ಗೆ ನಂಬರ್ ಆಫ್ ಸೆಷನ್ಸ್ ಎಷ್ಟು ಬೇಕು, ನಂಬರ್ ಆಫ್ ಸೆಷನ್ಸ್ಗಳನ್ನು ನಾವು ಯೂಶ್ವಲಿ ಏನು ಮಾಡ್ತೀವಿ, ವಿಶ್ವವಿದ್ಯಾಲಯದ ಪಠ್ಯಕ್ಕನುಸಾರವಾಗಿ ಆ ಒಂದು ಯೂನಿಟ್ಗೆ ಎಷ್ಟು ಗಂಟೆಗಳ ಬೋಧನಾ ಅವಧಿ ಇದೆ ಅದನ್ನು ಮಾತ್ರ ನಾವು ನಂಬರ್ ಆಫ್ ಸೆಷನ್ಸ್ಗಳನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ತೀವಿ.
ಈಗ ಸೇ ಫಾರ್ ಎಕ್ಸಾಂಪಲ್ ನನಗೆ ಹ್ಯೂಮನ್ ರೈಟ್ಸ್ 1 ಯೂನಿಟ್ 2ಗೆ ಒಂದು 10 ಸೆಷನ್ ಇದೆ ಅಂತ ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಆ 10 ಸೆಷನ್ಗಳು ನಾನು ಕ್ರಿಯೇಟ್ ಮಾಡಬೇಕಾದ್ರೆ ನಂಬರ್ ಆಫ್ ಸೆಷನ್ಸ್ ಎಷ್ಟು ಅಂತ ಕೊಟ್ಟಾಗ 10 ಅಂತ ಕೊಟ್ಟು ಸೇವ್ ಅಂದಾಗ ನನಗೆ ಏನಾಗುತ್ತೆ ಇಲ್ಲಿ ಟೋಟಲ್ ನಂಬರ್ ಆಫ್ ಸೆಷನ್ಸ್ ಏನು ಬರುತ್ತೆ ಕ್ರಿಯೇಟ್ ಆಗಿಬಿಡುತ್ತೆ. ಇಲ್ಲಿ ಬತ್ ನೋಡಿ ನನಗೆ ಮೊದಲೇದು ಒಂದು ಸೆಷನ್ ಆಲ್ರೆಡಿ ಇತ್ತು, ಯೂನಿಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೆ. ಈಗ ಎರಡನೇ ಯೂನಿಟ್ ಆ್ಯಡ್ ಮಾಡಿದ್ರಿಂದ ಯೂನಿಟ್ ನಂಬರ್ 2 ಆಯಿತು, ಸೆಷನ್ ನಂಬರ್ಸ್ 11 ಆಗಿಬಿಡ್ತು. ಈಗ ಇದು ನಮ್ದು ಯೂನಿಟು ಕ್ರಿಯೇಟ್ ಆಯಿತು, ಸೆಷನು ಕ್ರಿಯೇಟ್ ಆಯಿತು. ಇದ್ರ ನಂತರ ನನಗೆ ಕಂಟೆಂಟ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಎದುರಾಗುತ್ತೆ ಇಲ್ಲಿ. ಆ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು, ಇಲ್ಲಿ ಪಕ್ಕದಲ್ಲಿ ಡ್ಯಾಶ್ ಬೋರ್ಡ್ ಇದೆ. ಆ ಡ್ಯಾಶ್ ಬೋರ್ಡಲ್ಲಿ ಕೆಳಗಡೆ ನನಗೆ ಕಂಟೆಂಟ್ ಅಪ್ಲೋಡ್ ಕಂಟೆಂಟ್ ಅಂತಕ್ಕಂಥ ಆಪ್ಷನ್ ಇದೆ. ಅಪ್ಲೋಡ್ ಆರೋ ಮಾರ್ಕ್ ಆಪ್ಷನ್ ಬರುತ್ತೆ ನಿಮಗೆ. ಅದನ್ನು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಎಲ್ಲ ಸೆಷನ್ಸ್ಗಳು ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಕಣ್ಣಿಗೆ ಕಾಣಿಸ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ನೋಡಿ ನಾನು ಈಗ ಕ್ರಿಯೇಟ್ ಮಾಡಿದ್ದೀನಲ್ಲ ಸೆಷನ್ಸ್, ಇದು ಹ್ಯೂಮನ್ ರೈಟ್ಸ್ 1 ಅಂದರೆ ಸೆಕೆಂಡ್ ಯೂನಿಟ್ ನನಗೆ ಇದು ಹ್ಯೂಮನ್ ರೈಟ್ಸ್ 1 ಇಲ್ಲಿ ಯೂನಿಟ್ ನೇಮ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯೂನಿಟ್ ಸೆಷನ್ ಸಂಖ್ಯೆಗಳು ಕೂಡ ಬರ್ತಾ ಹೋಗುತ್ತೆ. ನಾನು ಈಗಾಗಲೇ ಏನು ಮಾಡಿದ್ದೀನಿ, ಈ ಹ್ಯೂಮನ್ ರೈಟ್ಸ್ 1 ಅಂತಕ್ಕಂಥ ಒಂದು ಯೂನಿಟ್ಗೆ 10 ಸೆಷನ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದು ಸೆಷನ್ 1 2 3 4 5 6 9 ಅಪ್ ಟು 10 ಸೆಷನ್ಸ್ವರೆಗೆ ಕ್ರಿಯೇಟ್ ಆಗುತ್ತೆ. ಯಾಕೆಂದರೆ ನಾನಲ್ಲಿ ನಂಬರ್ ಆಫ್ ಸೆಷನ್ಸ್ ಎಷ್ಟು ಅಂತ ಕೇಳಿದಾಗ 10 ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ 10 ಸೆಷನ್ಸ್ಗಳು ನನಗೆ ಇವಾಗ ಕ್ರಿಯೇಟ್ ಆಗಿದೆ. ಇಲ್ಲಿ ನಾನು ಏನೇನು ಮಾಡಬೇಕು, ಸೇ ಫಾರ್ ಎಕ್ಸಾಂಪಲ್ ಸೆಷನ್ 1 ನಾನು ಏನೇನು ಅಪ್ಲೋಡ್ ಮಾಡಬೇಕಪ್ಪ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಒಂದು ಪಿಂಕ್ ಕಲರ್ ಆರೋ ಮಾರ್ಕ್ ಇದೆ ಪಕ್ಕದಲ್ಲೇ, ಸೆಷನ್ 1 ಈ ಪಕ್ಕದಲ್ಲೇ ಇದು ಇನ್ ಪ್ರೋಗ್ರೆಸ್ ಅಂತ ಏನು ತೋರಿಸ್ತಾ ಇದೆಯಲ್ಲ, ಅದು ನಿನ್ನೆ ನಾವು ಒಂದು PDF ಅನ್ನು ಅಪ್ಲೋಡ್ ಮಾಡಿದ್ದೀವಿ, ಅದು ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದೆ. ಸಪೋಸ್ ನೀವು 4 ಕ್ವಾಡ್ರಂಟ್ಗಳನ್ನು ಅಂದರೆ PPT, ಸ್ಟಡಿ ಮೆಟೀರಿಯಲ್, MCQ ಮತ್ತು ವಿಡಿಯೋಗಳನ್ನು ಸಂಪೂರ್ಣವಾಗಿ ಅಪ್ಲೋಡ್ ಮಾಡಿದಾಗ ಕಂಪ್ಲೀಟೆಡ್ ಅಂತಕ್ಕಂಥ ಒಂದು ಇಲ್ಲಿ ಸ್ಟೇಟಸ್ ತೋರಿಸುತ್ತೆ. ಈಗ ಇಲ್ಲಿ ನಮ್ಗೆ ಇಲ್ಲಿ ನೋಡಿ ಈ ಸೆಷನ್ 1 ಇನ್ನು ಎರಡನೇ ಯೂನಿಟ್ ಸೆಷನ್ 1 ಇದೆ, ನಾಟ್ ಸ್ಟಾರ್ಟೆಡ್ ಅಂತ ಬಂದಿದೆ. ನಾಟ್ ಸ್ಟಾರ್ಟೆಡ್ ಅಂದ್ರೆ ಇಲ್ಲಿ PPT, ಸ್ಟಡಿ ಮೆಟೀರಿಯಲ್, MCQ ಆ್ಯಂಡ್ ವಿಡಿಯೋ 4ರಲ್ಲೂ ಯಾವ ಒಂದು ಸೆಷನ್ ಅನ್ನು ನಾವು ಅಪ್ಲೋಡ್ ಮಾಡಿಲ್ಲ ಅಂತಕ್ಕಂಥದ್ದು ಒಂದು ಸ್ಟೇಟಸ್ ತೋರಿಸ್ತಾ ಇದೆ. ಈ ನಾನು ಅಪ್ಲೋಡ್ ಕಂಟೆಂಟ್ ಪಿಂಕ್ ಆರೋ ಮಾರ್ಕ್ ಅಪ್ಲೋಡ್ ಆರೋ ಮಾರ್ಕ್ ಕ್ಲಿಕ್ ಮಾಡಿದರೆ ನನಗೆ ಈ ರೀತಿ ಆಪ್ಷನ್ಸ್ಗಳು ಬರ್ತವೆ. ನಾನು ಯಾವ ಸಬ್ಜೆಕ್ಟ್ನ ಒಂದು ಕಂಟೆಂಟನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆ ಸಬ್ಜೆಕ್ಟ್ ನೇಮ್ ಬರುತ್ತೆ, ನನ್ನ ಪೇಪರ್ ಯಾವುದು, ಹ್ಯೂಮನ್ ರೈಟ್ಸ್ ಪೊಲಿಟಿಕಲ್ ಸೈನ್ಸ್ ಆಗಿರೋದ್ರಿಂದ ಹ್ಯೂಮನ್ ರೈಟ್ಸ್ ಅಂತ ಪತ್ರಿಕೆ ಇದೆ, ಗೌರ್ಮೆಂಟ್ ಅಂತ ಪತ್ರಿಕೆ ಬರುತ್ತೆ. ಇಂಗ್ಲೀಷ್ ಆದರೆ ಅದಕ್ಕೆ ಇಂಗ್ಲೀಷ್ ಸಂಬಂಧಪಟ್ಟಂಗೆ ಪತ್ರಿಕೆಗಳು ಬರ್ತದೆ, ಕನ್ನಡ ಆದರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಎಲ್ಲ ವಿಷಯ ಯಾವುದೇ ವಿಷಯ ಇರಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ಪತ್ರಿಕೆ ಹೆಸರು ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆಮೇಲೆ ನೀವು ಯೂನಿಟ್ಗಳನ್ನು ನೋಡ್ತಾ ಹೋಗ್ತೀರಿ. ಇಲ್ಲಿ ಯಾವ ಯೂನಿಟ್ ಅಂದರೆ ಆ ಯೂನಿಟ್ ನೇಮ್ ಕೂಡ ಡಿಸ್ಪ್ಲೇ ಆಗುತ್ತೆ. ನೀವು ಯಾವ ಯೂನಿಟ್ಗೆ ಕಂಟೆಂಟನ್ನು ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಿ, ಆ ಯೂನಿಟಲ್ಲಿ ಯಾವ ಸೆಷನ್ಗೆ ನೀವು ಇಲ್ಲಿ ಕಂಟೆಂಟನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಮೊದಲನೇ ಆಪ್ಷನ್ ನೋಡಿ, ನನಗೆ ಚೂಸ್ PPT. ಈಗ ನನಗೆ ಫಸ್ಟ್ PPT ಅಪ್ಲೋಡ್ ಮಾಡಬೇಕಾಗಿದೆ, ಅದರ ನಂತರ ಸ್ಟಡಿ ಮೆಟೀರಿಯಲ್ ಅಪ್ಲೋಡ್ ಮಾಡಬೇಕು, ಆ ನಂತರ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕು, ಕೊನೆಯದಾಗಿ ಅಸೆಸ್ಮೆಂಟನ್ನು ಆ್ಯಡ್ ಮಾಡಬೇಕು. ನನಗೆ PPT ಆ್ಯಡ್ ಮಾಡಬೇಕಾಗಿದೆ ಅಂದಾಗ ಇಲ್ಲಿದೆ ಚೂಸ್ PPT ಅಂತ ಆಪ್ಷನ್ ಇದೆ. ಈ ಚೂಸ್ PPT ಆಪ್ಷನ್ ಅಲ್ಲಿ ಹೋಗಿ ನೀವೇನ್ ಮಾಡಬೇಕು, ಸೆಷನ್ 1 ಅಪ್ಲೋಡ್ ಮಾಡಬೇಕಾದ್ರೆ ಬ್ರೌಸ್ ಅಂತಕ್ಕಂಥ ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕು. ಈ ಬ್ರೌಸ್ ಅಂತಕ್ಕಂಥ ಆಪ್ಷನ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ನೀವು ಯಾವ ಸೆಷನ್ಗಳನ್ನ ಕ್ರಿಯೇಟ್ ಮಾಡಿದಿರೋ ಅಲ್ಲಿ ಯಾವ PPT ಇದೆ ನಿಮಗೆ, ಸೆಷನ್ 1 ಸೆಷನ್ 2 ಆ ಸೆಷನ್ ಅನ್ನು ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಓಪನ್ ಅಂದಾಗ ಆಟೋಮೆಟಿಕ್ ಆಗಿ ಇಲ್ಲಿ ನಿಮ್ದು PPT ಸೇವ್ ಆಗುತ್ತೆ. PPT ಸೇವ್ ಆದ ನಂತರ ನಿಮಗೆ ಸ್ಟಡಿ ಮೆಟೀರಿಯಲ್ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಅಲ್ಲೇ ಆಪ್ಷನ್ ಇದೆ, ಅದು ಸ್ಟಡಿ ಮೆಟೀರಿಯಲ್. ಈ ಸ್ಟಡಿ ಮೆಟೀರಿಯಲ್ ಯಾವಾಗಲೂ ನಿಮ್ಮದು PDF ಫಾರ್ಮೆಟಲ್ಲೇ ಇರಬೇಕು. PPT ಫಾರ್ಮೆಟ್ ಅಥವಾ ಅದರ್ ದೆನ್ PDF ಯಾವುದನ್ನು ಇದು ಸ್ವೀಕಾರ ಮಾಡಲ್ಲ. ತಮ್ಮ ಸ್ಟಡಿ ಮೆಟೀರಿಯಲ್ PDF ಫಾರ್ಮೆಟಲ್ಲಿ ಇದು ಮಾತ್ರ ಇದು ತಗೊಳುತ್ತೆ. ಅದೇ ರೀತಿ ವಿಡಿಯೋ ಲಿಂಕ್ ಕೂಡ ಇದೇ ರೀತಿ ಇದೆ. ಇಲ್ಲಿ ಬ್ರೌಸ್ ಅಂದು ನೀವು ವಿಡಿಯೋ ಲಿಂಕಿಗೆ ಹೋಗಿ ವಿಡಿಯೋನ ನೀವು ಇಲ್ಲಿ ಸೇವ್ ಮಾಡ್ಬೋದು. ಅದೇ ರೀತಿ ಆ್ಯಡ್ ಅಸೆಸ್ಮೆಂಟ್ ಅಂತ ಆಪ್ಷನ್ ಇದೆ. ಆ್ಯಡ್ ಅಸೆಸ್ಮೆಂಟ್ ಅಂತ ಆಪ್ಷನ್ ಬಂದಾಗ ನಿಮ್ಗೆ ಇಲ್ಲಿ ಒಂದು ಎಕ್ಸೆಲ್ ಶೀಟ್ ಫಾರ್ಮೆಟ್ ಇದೆ. ಇದ್ರ ಮೂಲಕ ನೀವು MCQಗಳನ್ನು ತಯಾರು ಮಾಡಿಕೊಂಡು ನೇರವಾಗಿ ಫೈಲ್ ಚೂಸ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬಹುದು. ಮಿತ್ರ ಸರ್, ಇಲ್ಲಿಂದ ನೀವು ಕಂಟಿನ್ಯೂ ಮಾಡಬೇಕು. ಸರ್ ಇದನ್ನೇ ನಾನು ಕಂಟಿನ್ಯೂ ಮಾಡಲ, ಅಂದ್ರೆ ನಿಮ್ಗೆ ಅಡಿಷನ್ MCQ ಅಡಿಷನ್ಸ್ ಕಂಟಿನ್ಯೂ ಮಾಡಲ ಅಥವಾ ವಿಡಿಯೋಗೆ ಹೋಗ್ಲಾ ಸರ್? ನೇರ MCQ ಅಡಿಷನ್ ಇಂದ ವಿಡಿಯೋಗೆ ಹೋಗ್ಬಿಡಿ ಸರ್. ವಿಡಿಯೋಗೆ ಹೋಗ್ಲಾ? ಓಕೆ ಸರ್, ಒಂದ್ ನಿಮಿಷ. ನೀವು ಹಂಗೆ ಇಟ್ಕೊಳ್ಳಿ, ನಾನು ಇಲ್ಲಿ ಅದನ್ನ ನಿಮ್ಗೆ ಲಾಗಿನ್ ಕೊಡ್ತೀರಾ? ಅಲ್ಲೇ ಹೋಗ್ತೀನಿ ಸರ್. ನಿಮ್ಗೆ ಲಾಗಿನ್ ಕೊಟ್ರೆ ಅನುಕೂಲ, ಅಲ್ಲೇ ತೋರಿಸ್ಬಿಡ್ತೀನಿ.
ಸರ್ ಕೇಳಿಸ್ತಾ? ಲಾಗಿನ್ ಅಂದ್ರೆ ನೀವು ಮೇಡಮ್ ಲಾಗಿನ್ ಕೊಟ್ರೆ ಅನುಕೂಲ, ಇಲ್ಲ ವಾಟ್ಸ್ಆಪ್ ಮಾಡಿ, ಇಲ್ಲ ಅಲ್ಲೇ ಹೇಳಿದ್ರು ಆಯ್ತು. ವಾಟ್ಸಪ್ ಹಾಕಿರ್ತೀನಿ ನಿಮ್ಗೆ. ಹಾಗೆ ವಾಟ್ಸ್ಆಪ್ ಹಾಕಿ, ಅಲ್ಲೇ ಕಂಟಿನ್ಯೂ ಮಾಡಕ್ಕೆ ಅನುಕೂಲ. ನನ್ನ ವಿಂಡೋ ಕಾಣ್ತಿದೆ ಅಂತ ಅನ್ಕೊಳ್ತೀನಿ, ಎಲ್ಲರಿಗೂ ಕಾಣ್ತಿರುತ್ತೆ. ಬಂತು, ನನ್ಗೆ ಸೈನ್ ಬಂತು, ಕಾಣ್ತಿದೆ ಸರ್ ಬರ್ತಾ ಅನ್ಕೊಳ್ತೀನಿ. ಇದೆ. ಓಕೆ. ನೋಡಿ, ಈಗ ಸರ್ ನಿಮ್ಗೆಲ್ಲ ಹೇಳಿದ್ರು. ನಾನು ಅದರ ಮುಂದಿನ ಭಾಗಕ್ಕೆ ಹೋಗ್ತೀನಿ. ಅವ್ರು MCQ ಹೇಗೆ ಅಂತ ಹೇಳಿದ್ರು, ನಾನು ಫಾರ್ಮ್ಯಾಟ್ ತೋರಿಸ್ತೀನಿ, ಯಾಕಂದ್ರೆ ಫಾರ್ಮ್ಯಾಟ್ ನೋಡ್ಕೊಂಡ್ರೆ ಅನುಕೂಲ ಒಂದ್ಸಲ. ನೋಡಿ, ಇಲ್ಲಿ ಹೋಗ್ತೀರಾ, ಇಲ್ಲಿ ಹೋದ ನಂತರ ನೀವು ಆಡ್ ಅಸೆಸ್ಮೆಂಟ್ ಅಂತ ಇದೆ. ಆಡ್ ಅಸೆಸ್ಮೆಂಟ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಡೌನ್ಲೋಡ್ ಎಕ್ಸ್ಪೆಕ್ಟೆಡ್ ಇಂಪೋರ್ಟ್ ಫೈಲ್ ಫಾರ್ಮ್ಯಾಟ್ ಅಂತ ಇದೆ. ಸೊ ಇದನ್ನ ಓಪನ್ ಮಾಡಿದ್ರೆ, ಒಂದ್ ನಿಮಿಷ ಸರ್, ಎಕ್ಸೆಲ್ ಶೀಟ್ ಕಾಣ್ತಿದೆ ಅಲ್ವಾ? ಇನ್ನೂ ಇಲ್ಲ ಸೂರ್ಯಕಾಂತ್ ಸರ್. ಸರ್, ಎಕ್ಸೆಲ್ ಶೀಟ್ ಕಾಣ್ತಿದೆ ಇನ್ನೂ ಅಲ್ಲ? ಇನ್ನೂ ಬಂದಿಲ್ಲ ಅದು. ಬಂದಿಲ್ಲ, ರೀಶೇರ್ ಮಾಡ್ತೀನಿ ತಾಳಿ. ಡೇಟಾ ಬಂತು ಅನ್ಸುತ್ತೆ ಸರ್. ಈಗ ಅಸೆಸ್ಮೆಂಟ್ ಬಂತಾ? ಅಸೆಸ್ಮೆಂಟ್ ಬರ್ತಿದೆ ಅನ್ಕೋತೀನಿ. ಬರ್ತಾ ಇದೆ ಸರ್. ಓಕೆ. ನೋಡಿ, ಈ ತರ ಓಪನ್ ಆಗುತ್ತೆ. ಇದ್ರಲ್ಲಿ ನಾನು ಇದನ್ನ ನಿಮ್ಗೆ ರ್ಯಾಪ್ ಮಾಡಿ ತೋರಿಸ್ತೀನಿ, ಸ್ವಲ್ಪ ನಿಮ್ಗೆ ಈಸಿ ಆಗ್ತದೆ. ನೋಡಿ, ಈ ತರ ಅಲ್ಲೇ ಫಾರ್ಮ್ಯಾಟ್ ಇದೆ. ನೀವು ಫಾರ್ಮ್ಯಾಟ್ ನ ಆಚೆ ತೆಗೆದುಕೊಳ್ಳೋದೇನು ಬೇಡ, ಅಥವಾ ಕೇಳೋದು ಬೇಡ, ಫಾರ್ಮ್ಯಾಟ್ ಕೊಡಿ ಆ ತರ ಅಂತ. ನಮ್ಮ ಮನವಿ ಏನಂತಂದ್ರೆ, ದಯವಿಟ್ಟು ಈ ಫಾರ್ಮ್ಯಾಟ್ ನ ಮೊದಲ ರೋ ಇದೆಯಲ್ಲ, ನಾನೀಗ ಯಾವ ರೋನ ಎಲ್ಲೋ ಮಾಡ್ತೀನಿ, ಈ ರೋ ಇದೆಯಲ್ಲ, ಈ ರೋನ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಏನನ್ನೂ ಚೇಂಜ್ ಮಾಡಬೇಡಿ, ಮತ್ತೆ ಎಲ್ಲೋನು ಮಾಡಬೇಡಿ. ಏನಾಗಲ್ಲ ಮಾಡಿದ್ರೆ, ಬಟ್ ಮಾಡಬೇಡಿ. ನಾನು ನಿಮ್ಗೆ ಚೆನ್ನಾಗಿ ಕಾಣ್ಲಿ ಅಂತ ಅಷ್ಟೇ ಎಲ್ಲೋ ಮಾಡ್ತಾ ಇದ್ದೀನಿ, ಅದು ಬರುತ್ತೆ ಅಂತ. ಏನು ಮಾಡಕ್ ಹೋಗ್ಬಿಡಿ. ಮತ್ತೆ ಇದನ್ನ ಏನೇ ಚೇಂಜ್ ಮಾಡಿದ್ರು, ಇದು ಡೇಟಾ ಶೀಟ್ ಅಂತ ಕರಿತೀವಿ, ಏನೇ ಚೇಂಜ್ ಮಾಡಿದ್ರೆ ಇದು ಅಪ್ಲೋಡ್ ಆಗಲ್ಲ. ಅದಕ್ಕೋಸ್ಕರ ಒಂದು ಸೆಷನ್ಗೆ ದಯವಿಟ್ಟು ನೆನಪಿಡಿ, ನೋಟ್ ಮಾಡ್ಕೊಳ್ಳಿ ಎಲ್ಲಾದ್ರ, ಒಂದು ಸೆಷನ್ಗೆ 5 MCQ ಕಡ್ಡಾಯವಾಗಿರ್ಬೇಕು. 5ರ ನಂತರ ನಿಮ್ಮಿಚ್ಛೆ, ನೀವು 10 ಮಾಡಿ, 15 ಮಾಡಿ, ಇಲ್ಲ ಎಷ್ಟಾರು ಮಾಡಿ, 5ರ ನಂತರ ನಿಮ್ಮಿಚ್ಛೆ 5 ಮಿನಿಮಮ್ ಇರಬೇಕು. ಅಂದ್ರೆ ಈ ರೋ ನಂಬರ್ 2 ಕಾಣ್ತಿದೆಯಲ್ಲ, ರೋ ನಂಬರ್ 2ರಿಂದ 6ವರೆಗೂ ಕ್ವಶನ್ ಇರ್ಬೇಕು. ಅದು ಹೆಂಗ್ ಫೀಡ್ ಆಗಿರುತ್ತೆ ಅಂದ್ರೆ, ರೋ ನಂಬರ್ 2ರಿಂದ 6ವರೆಗೂ ಕ್ವಶನ್ ಇಲ್ಲ ಅಂದ್ರೆ ಅದು ತಗೊಳಲ್ಲ. ಅದಕ್ಕೋಸ್ಕರ, ಆಯ್ತಾ? ಅದಾದ್ಮೇಲೆ ಕಂಟಿನ್ಯೂ ಮಾಡ್ಬೋದು. ಮತ್ತೆ ಇನ್ನೊಂದು ರಿಕ್ವೆಸ್ಟ್, ಇದೆಲ್ಲೂ ಗ್ಯಾಪ್ ಇಡಬಾರ್ದು. ಈಗ ನೀವು 2ನೇ ರೋ ಅಲ್ಲಿ ಕ್ವಶನ್ ಟೈಪ್ ಮಾಡಿ 3ನ ಗ್ಯಾಪ್ ಇಟ್ಬಿಟ್ಟು 4ನ್ನ ನೀವು ಮಾಡ್ತೀನಿ ಅಂದ್ರೆ ಬರೋದಿಲ್ಲ. ಸೊ ಪ್ರತಿ ರೋ ಅಲ್ಲೂ ಮಾಡಬೇಕು. ಮೆಟಾ ಡೇಟಾ ಅಂದ್ರೆ ಈ ಕ್ವಶನ್ಗೆ ಬಂದಿರತಕ್ಕಂತ ಒಂದು ಮಾಹಿತಿ, ಅದನ್ನ ನೀವು ಸೆಷನ್ ನಂಬರ್ ಕೊಟ್ರೆ ಆಯ್ತು. ಮತ್ತೆ ಎಲ್ಲಾ ಮೆಟಾ ಡೇಟಾ ಒಂದೇ ಕೊಡ್ಬೋದು ನೀವು, ತೊಂದರೆ ಇಲ್ಲ. ನಾನು ಡ್ರ್ಯಾಗ್ ಮಾಡ್ತೀನಿ, ಇಲ್ಲಿವರೆಗೂ ಡ್ರ್ಯಾಗ್ ಮಾಡಿ ಆ, ಒಂದೇ ಕೊಡ್ತೀನಿ, ಏನ್ ತೊಂದರೆ ಇಲ್ಲ. ಮಾಡಿ, ಡಿಫಿಕಲ್ಟಿ ಲೆವೆಲ್ ಈಸಿ, ಮೀಡಿಯಂ, ಹಾರ್ಡ್ ಇದೆ. ನೀವು ಈಸಿನೇ ಕೊಡಿ, ಯಾಕಂದ್ರೆ ಇದರಿಂದ ಏನು ನಿಮ್ಗೆ ಹಾರ್ಡ್ ಕೊಟ್ರೆ ಏನ್ ಸಮಸ್ಯೆ, ಅಥವಾ ಮೀಡಿಯಂ ಕೊಟ್ರೆ ಏನು, ಆ ಥರದ್ದೇನು ವ್ಯತ್ಯಾಸ ಇಲ್ಲ. ಸೊ ನೀವು ಕೊಡಿ. ಆನ್ಸರ್ ಆಪ್ಷನ್ ಅಂತಂದ್ರೆ, ಇಲ್ಲಿ ಬರುವ ಪ್ರಶ್ನೆಗಳೇನಿವೆ ಅಲ್ಲಿ ಎಷ್ಟು ಆಪ್ಷನ್ ಕೊಡ್ತೀರಾ ಅಂತ. ಇಲ್ಲಿ ಮ್ಯಾಕ್ಸಿಮಮ್ 5 ಆಪ್ಷನ್ ಇದೆ ನಿಮ್ಗೆ. 5ರಲ್ಲಿ ಎಷ್ಟು ಕೊಡ್ತೀರಾ ಅಂತ. ನೀವು 2 ಕೊಟ್ರೆ ಇಲ್ಲಿ ಆನ್ಸರ್ ಆಪ್ಷನ್ 1 and 2 ಮಾತ್ರ ಕೊಡಕ್ ಸಾಧ್ಯ. 4 ಕೊಟ್ರೆ 1 2 3 4 ವರೆಗೂ ಕೊಡಕ್ ಸಾಧ್ಯ. 5 ಕೊಟ್ರೆ 5ವರೆಗೂ ನೀವು ಕೊಡಕ್ ಸಾಧ್ಯ. ನಾನು 4ಕ್ಕೆ ಕೊಡ್ತೀನಿ, ಯಾವ್ದಾದ್ರು ಒಂದನ್ನ 2 ಮಾಡ್ತೀನಿ. ನೋಡಿ, ನನಗೆ 2 ಮಾಡ್ತೀನಿ, ಯಾವ್ದೋ ಒಂದನ್ನ ನಿಮ್ಗೆ. ಮಾರ್ಕ್ಸ್ ಎಲ್ಲ ಒಂದೇ ಹಾಕಿ, ದಯವಿಟ್ಟು 10 20 ಅಂತ ಹಾಕಕ್ ಹೋಗ್ಬಿಡಿ, ಎಲ್ಲ ಒಂದೇ ಹಾಕಿ. ಕ್ವಶನ್ ಟೆಕ್ಸ್ಟ್ ಅಂತ ಇದೆ. ಸೊ ಕ್ವಶನ್ ಟೆಕ್ಸ್ಟ್ ನ ನೀವು ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಸೊ ಕ್ವಶನ್ ಟೆಕ್ಸ್ಟ್ ನಾನು ನಿಮ್ಗೆ ಕೆಲವು ಡಮ್ಮಿ ಕ್ವಶನ್ಸ್ ನ ಹಾಕ್ತೀನಿ, ಒರಿಜಿನಲ್ ಕ್ವಶನ್ಸ್ ನ ಹಾಕಲ್ಲ, ದಯವಿಟ್ಟು ನೋಡಿ. ಟುಡೇ ಇಸ್ ವಾಟ್ ಡೇ ಅಂತ ಕ್ವಶನ್ ಟೈಪ್ ಮಾಡ್ತೀನಿ. ಸೊ ನಾನು ಸಂಡೇ, ಮಂಡೇ, ನೋ ಡೇ, ಹಾಲಿಡೇ ಅಂತ ಹಾಕ್ತೀನಿ, ಆಯ್ತಾ? ಸೊ ಕರೆಕ್ಟ್ ಆನ್ಸರ್ ಅಲ್ಲಿ ನಾನು ಮಂಡೇ ಅಂತ ಹಾಕ್ತೀನಿ ಅಂತ ಅನ್ಕೊಳ್ಳಿ. ಇನ್ನೊಂದು ವಿಷಯ, ಕರೆಕ್ಟ್ ಆನ್ಸರ್ಗೆ ನೀವು ಇಲ್ಲಿ ಯಾವ ಕರೆಕ್ಟ್ ಆನ್ಸರ್ ಇದೆ ಅದನ್ನೇ ಇಲ್ಲಿ ಕಾಪಿ ಪೇಸ್ಟ್ ಮಾಡಬೇಕು. ಇಲ್ಲಿ ಆಪ್ಷನ್ 2 ಆಪ್ಷನ್ 3 ಅಂತ ಬರೀಬಾರ್ದು. ಮತ್ತೆ ಕಾಪಿ ಪೇಸ್ಟ್ ಮಾಡಿ ಅಂತಾನೆ ಕೇಳ್ಕೊಳ್ತೀವಿ. ಇಲ್ಲಿ ಮಂಡೇ ಅಂತ ಬರೆದು ನೋಡಿ, ಇಲ್ಲಿ ಮಂಡೇ ಅಂತ ಬರೆದು ನಾನು ಇಲ್ಲಿ ಹಿಂಗ್ ಬರೆದ್ರೆ, ನಾನು ಇಲ್ಲಿ ಸ್ಮಾಲ್ ಕ್ಯಾಪಿಟಲ್ ಲೆಟರ್ ಹಾಕಿ ಬರೆದ್ರೆ, ಅಥವಾ ಈ ತರ ಬರೆದ್ರೆ ಅದು ತಗೊಳಲ್ಲ. ಇಲ್ಲಿ ಕೇಸ್ ಸೆನ್ಸಿಟಿವ್ ಇರೋದ್ರಿಂದ ನೀವು ಅದನ್ನ ಕಾಪಿ ಮಾಡಿ ಹಂಗೆ ಹಾಕ್ಬೇಕಾಗತ್ತೆ. ದಯಮಾಡಿ ಹಂಗೆ ಹಾಕಿ. ಸೊ
ಇದೇ ತರ ನೀವು ಮಿಕ್ಕ ಕ್ವಶನ್ ಗಳನ್ನ ಕೂಡ ಇಲ್ಲಿ ಮಿಕ್ಕ ಕ್ವಶನ್ ಗಳನ್ನ ಮಾಡ್ಬೇಕಾಗತ್ತೆ. ನಾನು ಒಂದಷ್ಟು ರ್ಯಾಂಡಮ್ ಟೈಪ್ ಮಾಡ್ತೀನಿ, ರ್ಯಾಂಡಮ್ ಕ್ವಶನ್ಸ್ ಟೈಪ್ ಮಾಡ್ತೀನಿ. ಆತರ ಯಾರು ಫಾಲೋ ಮಾಡ್ಬೇಡಿ, ನಾನು ನಿಮ್ಗೆ ಎಕ್ಸಾಂಪಲ್ ಕೊಡೋಕಷ್ಟೇ ಮಾಡ್ತಿರೋದು. ಈಸ್ ಅಂತ ಇದೆ. ಸೊ ನಾನು ನಂಬರ್ ಕೊಡ್ತೀನಿ ಅಷ್ಟೇ, ಇಲ್ಲಿ ಸುಮ್ಮನೆ ನಂಬರ್ ಹಾಕ್ತೀನಿ ಏನೋ ಅಂತ. ಡೇ ಆಫ್ಟರ್ ಟುಮಾರೋ ಡೇಟ್ ಅಂತ ಹಾಕಿದ್ದೀನಿ. ಸೊ 6 ಅಂತ ಕೊಡ್ತೀನಿ. ಸೊ ಇವೆಲ್ಲವೂ ಸುಮ್ಮನೆ ಪ್ರಾತ್ಯಕ್ಷಿಕತೆಗೆ ಡಮ್ಮಿ ಕ್ವಶನ್ಸ್ ಕೊಡ್ತಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು, ಕ್ವಶನ್ಸ್ ನ ನೀವು ಇಲ್ಲಿ ರಿಪೀಟ್ ಮಾಡಕ್ಕಾಗಲ್ಲ. ಕ್ವಶನ್ ಆಪ್ಷನ್ಸ್ ರಿಪೀಟ್ ಮಾಡ್ಬೋದು, ಅಂದ್ರೆ ಸೇಮ್ ಆಪ್ಷನ್ ನೀವು ಪುನಃ ಕೊಡ್ಬೋದು. ಕ್ವಶನ್ ರಿಪೀಟ್ ಮಾಡಿದ್ರೆ ತಗೊಳಲ್ಲ, ಅದು ಏನಾಗುತ್ತೆ ಒಂದೇ ಕ್ವಶನ್ ತರ ರೀಡ್ ಮಾಡುತ್ತೆ, ಅದನ್ನ ನೀವು ಮರಿಬೇಡಿ. ನೋಡಿ, ಕೊನೆ ಪ್ರಶ್ನೆ ನಾನು ಈ ಸಂಡೇ ಹಾಲಿಡೇ ಅಂತ ಕೊಟ್ಬಿಟ್ಟು ಎಸ್ ಆರ್ ನೋ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಲ್ಲಿ ಎರಡೇ ಆನ್ಸರ್ ಆಪ್ಷನ್, ಎರಡೇ ಅಂತ ಕೊಟ್ಟಿದ್ದೀನಿ. ಆದ್ರಿಂದ ನೀವು ಇಲ್ಲಿ ಮಾಡ್ಕೊಂಡು ಹೋಗ್ಬೋದು, ತೊಂದರೆ ಇಲ್ಲ. ಸೊ ನೀವು ಈ ತರ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು ಫೈಲ್ ಏನಿದೆ, ಆ ತರ ಫೈಲ್ ನೀವು ಈ ತರ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಅನುಕೂಲ ಆಗತ್ತೆ. ಆ ಆ, ಪುನಃ ಅದನ್ನ ಕೇಳ್ತಿದ್ದೀರಿ, ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ಬೋದು, ಬಟ್ ಏನಾಗುತ್ತೆ, ಅದನ್ನ ನೀವು ತಗೊಂಡು ಏನಾರ ಒಂಚೂರು ಹಂಗೆ ಹಿಂಗೆ ಮಾಡ್ರೆ ಕಷ್ಟ. ಸೊ ನೀವು MCQ ಮಾಡ್ಬೇಕಾದ್ರೆ ನೀವೇ ಡೌನ್ಲೋಡ್ ಮಾಡಿದ್ರೆ ಒಳ್ಳೇದು, ಈಸಿ. ಅದು ನಿಮ್ಗೆ ರೂಢಿ ಆಗುತ್ತೆ ಅಷ್ಟೇ, ಬೇರೆ ಕೊಡಬಾರ್ದು ಅಂತ ಏನಿಲ್ಲ. ಅದಲ್ಲೇ ಇದೆ, ರೂಢಿ ಆಗ್ತದೆ ಅಂತ ಅಷ್ಟೇ. ಯಾಕಂದ್ರೆ ಕೆಲವು ಸಲ ಏನಾಗುತ್ತೆ, ಶೇರ್ ಮಾಡಿದಾಗ ಒಬ್ರೇನೋ ಅದನ್ನ ಟ್ಯಾಂಪರ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡ್ತಾರೆ. ಅವಾಗ ನಿಮ್ಗೆ ಸುಮ್ನೆ ನೀವು ತಪ್ಪಿದೆ, ಏನ್ ತಪ್ಪಿದೆ ಅಂತ ನೀವು ಕಷ್ಟಪಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಸೊ ನಮ್ ರಿಕ್ವೆಸ್ಟ್ ಏನಂದ್ರೆ, ಎಲ್ಲರಿಗೂ ಲಾಗಿನ್ ಇರೋದ್ರಿಂದ ನಿಮ್ ಲಾಗಿನ್ ಅಲ್ಲೇ ಡೌನ್ಲೋಡ್ ಮಾಡಿ. ಪುನಃ ಫಾರ್ಮ್ಯಾಟ್ ಕೇಳೋದ್ರಲ್ಲಿ ಸಮಸ್ಯೆ ಆಗ್ತದೆ, ಅದಕ್ಕೋಸ್ಕರ. ಸೊ ನಾನು ಇದನ್ನ ಸೇವ್ ಮಾಡ್ತೀನಿ ಡೆಸ್ಕ್ಟಾಪ್ ಅಲ್ಲಿ, ನೀವೆಲ್ಲರೂ ಮಾಡಬಹುದು. ಸುಮ್ಮನೆ ನಿಮ್ಗೆ ಪ್ರಾತ್ಯಕ್ಷಿಕತೆ ತರ ಇರ್ಲಿ ಅಂದ್ಬಿಟ್ಟು ನಾನು ಸೇವ್ ಮಾಡ್ತಾ ಇದ್ದೀನಿ ಇದನ್ನ. ಓಕೆ, ಈಗ ನೋಡಿ, ನಾನು MCQ ಇದನ್ನ ನಾನು ಸೇವ್ ಮಾಡಲ್ಲ. ಸರ್ ಇದು MCQ ಬಂತ ನಿಮ್ಗೆ? MCQ ಸೂರ್ಯಕಾಂತ್ ಸರ್, MCQ ಪೋರ್ಟಲ್ ಕಾಣ್ತಿದ್ಯಾ? ಇಲ್ಲ ಕಾಣಿಸ್ತಾ ಇಲ್ಲ ಸರ್, ಅದು ಕಾಣಿಸ್ತಾ ಒಂದ್ ಇಲ್ಲ. ಸೆಕೆಂಡ್. ಓಕೆ, ತೊಂದರೆ ಇಲ್ಲ, ತಾಳಿ, ನನಗೆ ಮತ್ತೆ ರೀಶೇರ್ ಮಾಡ್ತೀನಿ. ಅದು ಸ್ವಿಚ್ ಆದಾಗ ಬರಲ್ಲ, ಅದಕ್ಕೋಸ್ಕರ ಒಂದೇ ನಿಮಿಷ. ಒಂದೇ ನಿಮಿಷ. ಸರ್ ಈಗ ಕಾಣಿಸ್ತಿದ್ಯಾ? ಹಾ, ಬರ್ತಾ ಇದೆ ಸರ್ ಈಗ. ಹಾ, ನೋಡಿ, ನೀವು ಇಲ್ಲಿ ಚೂಸ್ ಫೈಲ್ ನ ತಗೊಂಡು ಇಲ್ಲಿ ಚೂಸ್ ಮಾಡಿದ್ರೆ ನೋ ಫೈಲ್ ಅಂತ ಬರುತ್ತೆ. ಬಟ್ ಕೆಳಗಡೆ ನೀವು ಹಾಕಿರೋ ಕ್ವಶನ್ಗಳು ಬರುತ್ತೆ. ಇಲ್ಲಿ 5 ಕ್ವಶನ್ ಇದ್ರೆ, ಅಲ್ಲಿ 5 ಕ್ವಶನ್ ಹಾಕಿ 5 ಕ್ವಶನ್ ಕರೆಕ್ಟ್ ಆಗಿ ಬಂದ್ರೆ ಕರೆಕ್ಟ್ ಆಗಿದೆ ಅಂತಕ್ಕಂತ ಅರ್ಥ. ಅಕಸ್ಮಾತ್ ಇಲ್ಲಿ 5 ಕ್ವಶನ್ ಬಂದಿಲ್ಲ, ಬೇರೆ ಏನೋ ಫೈಲ್ ನೇಮ್ ಬರ್ತಿದೆ ಅಂತಂದ್ರೆ ನೀವೇನೋ ಒಂದು ಸಣ್ಣ ಸಮಸ್ಯೆಯನ್ನ ಮಾಡಿದಿರಾ ಅಂತಕ್ಕಂತ ಅರ್ಥ ಬರುತ್ತದು. ಆ ತಾಳಿ. ಸೊ ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಬೇಕಾಗತ್ತೆ, ಇಲ್ಲ ಅಂದ್ರೆ ಸಮಸ್ಯೆ ಆಗತ್ತೆ. ಸೊ ಆದ್ರಿಂದ ನೀವು ಇಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಕ್ವಶನ್ಸ್ ಬರ್ತಿರ್ಬೇಕು, ನಿಮ್ಗೆಲ್ಲ ಕಾಣ್ತಿದೆ ಅನ್ಕೊಳ್ತೀನಿ. ಇಲ್ಲಿ ಕ್ವಶನ್ ಇದೆ. ಸೊ ಈ ಕ್ವಶನ್ ನ ನೀವೇನ್ ಮಾಡ್ಬೇಕಾಗತ್ತೆ, ಇದನ್ನ ಕರೆಕ್ಟ್ ಆಗಿ ಈ ಕ್ವಶನ್ ನ ನೀವು ನೋಡ್ಕೊಂಡು ಬಂದಿದೆ ಅಂದ್ಮೇಲೆ ಇಲ್ಲಿ ಸೇವ್ ಕೊಡ್ಬೇಕು. ಸೇವ್ ಕೊಡಕ್ಕಿಂತ ಮುಂಚೆ ಅಸೆಸ್ಮೆಂಟ್ ನೋಡಿ, ನಾನು MCQ1 ಅಂತ ಕೊಡ್ತೀನಿ. ನಂಬರ್ ಆಫ್ ಅಟೆಂಪ್ಟ್ ಅಂದ್ರೆ ನೀವು ಹಾಕುವ ಈ MCQ ನ ವಿದ್ಯಾರ್ಥಿಗಳು ಎಷ್ಟು ಬಾರಿ ಅಟೆಂಪ್ಟ್ ಮಾಡಬೇಕು ಅಂತ 3 ಕೊಡಿ. ನಾರ್ಮಲ್ 3 ಸಾಕು, ಇಲ್ಲ 5 ಸಾಕು. ಪಾಸಿಂಗ್ ಪರ್ಸೆಂಟೇಜ್ ಅಂದ್ರೆ ಈ 5ರಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಕ್ವಶನ್ಸ್ ನ ಆನ್ಸರ್ ಮಾಡಿದ್ರೆ ಆ ವಿದ್ಯಾರ್ಥಿ ಪಾಸ್ ಅಂತ 30% ಕೊಡಿ. ಅಂದ್ರೆ ಕನಿಷ್ಠ ನಿಮ್ಗೆ ಎಷ್ಟು, 1-2 ಕ್ವಶನ್ ಅಥವಾ 3 ಕ್ವಶನ್ ಹಾಕಿದ್ರೆ ಅವ್ನು ಪಾಸ್ ಆಗ್ತಾನೆ ಅಂತಕ್ಕಂತ ಅರ್ಥ. 30 ಅಂತ ಕೊಟ್ರೆ ಸೇವ್ ಬಟನ್ ಇಲ್ಲಿ ಆಕ್ಟಿವೇಟ್ ಆಗುತ್ತೆ. ಸೇವ್ ಕೊಟ್ರೆ ಸೇವ್ ಆಗುತ್ತೆ. ನಾನು ಇಲ್ಲಿ ಹಾಕಿರೋದು ಡಮ್ಮಿ ಕ್ವಶನ್ಸ್ ಇರೋದ್ರಿಂದ ನಾನು ಸೇವ್ ಕೊಡಲ್ಲ. ನೀವು ಇಲ್ಲಿ ಸೇವ್ ಕೊಟ್ರೆ ಬರುತ್ತೆ. ನೆನಪಿಡಿ, ಫೈಲ್ ಹಾಕಿದ್ರೆ ಇಲ್ಲಿ ಕ್ವಶನ್ಸ್ ಬರ್ಬೇಕು ಕೆಳಗಡೆ. ಇಲ್ಲಿ ಕರೆಕ್ಟ್ ಆಗಿ ಬಂತು, ಇಲ್ಲಿ ಬಂತು 5 ಕ್ವಶನ್ ಅಂದ್ರೆ 5 ಕ್ವಶನ್ ಇದೆ ಅಂತಕ್ಕಂತ ಅರ್ಥ ನಿಮ್ಗೆ ಇಲ್ಲಿ ಆಗ್ತಾನೆ. ಸೊ ಅದನ್ನ ತಾವು ದಯಮಾಡಿ ಗಮನಿಸಿ ಅಂತ ನಾನು ನಿಮ್ಗೆ ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದು MCQ ಬಗ್ಗೆ ಆಗಿದೆ.
ಸರ್ ಈಗ ವಿಡಿಯೋ ಮುಂದುವರಿಯೋದಾ ಅಥವಾ ಪಾಸ್ ಮಾಡಿ ಅವರ ಪ್ರಶ್ನೆಗಳನ್ನ ಕೇಳ್ಕೊಡೋದಾ? MCQs ಅಲ್ಲೇ ಸಾಕಷ್ಟು ಪ್ರಶ್ನೆಗಳಿದೆ ಸರ್, ಇದು ಮುಗಿಲಿ MCQದು. ಪಾಸ್ ನನ್ನ ಹತ್ರ ಮಾಡೋ ಬಿಡಿ. ಕ್ವಶನ್ ಕೇಳಲ್ಲ ಅವ್ರು Yes. ಹಾಗಾದ್ರೆ? ಕೇಳಿ ಸರ್, ಕೇಳಿ MCQ ಕೇಳಿ ಒಂದೇ ಕ್ವಶನ್ಸ್. ನಿಮಿಷ. ಇಲ್ಲೇ ಜಾಸ್ತಿ ಡೌಟ್ ಇದೆ. ಒಂದು ನಿಮಿಷ. ನಾನು ಇದು ಮಾಡ್ಬಿಡ್ತೀನಿ ಅವಾಗ. ಇವಾಗ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು ನಿಮ್ಮ ಪ್ರಶ್ನೆಗಳನ್ನ, ದಯಮಾಡಿ ಕೇಳಿ. ಮತ್ತೆ ಸರ್, ನಾನು ಯಾರು ಜೋಶಿ ಒಬ್ರು ಅಂತ ಪ್ರಶ್ನೆ ಕೇಳಿ, ಅದು ಬೇರೆಯವ್ರಿಗೂ ಇದ್ರೆ ಅದನ್ನ ಮತ್ತೆ ಕೇಳೋದು ಬೇಡ. ಹೇಳಿ. ಹೌದು ಸರ್, ಹೌದು ಸರ್. ಸರ್, ಇನ್ನೊಂದು ಏನಂದ್ರೆ MCQ ನಲ್ಲಿ ವೆನ್ ದೇರ್ ಆರ್ 4 ಆಪ್ಷನ್ ಇದಾವೆ ಸರ್. ಆನ್ಸರ್ ಆಪ್ಷನ್ 1, 2, 3, 4 ಅಂತ ಹೇಳಿ. ಅದಕ್ಕೆ ಡ್ರಾಪ್ ಡೌನ್ ನೆಸೆಸರಿನಾ, ಬೇಕಾ ಸರ್? ಡ್ರಾಪ್ ಡೌನ್ ಬಾಕ್ಸ್ ಹಾಕಿದ್ದೀರಿ, ಅದು ಉಪಯೋಗ ಆಗುತ್ತಾ ಸರ್ ಅದು? ಫಿಲ್ಟರ್ ಫಸ್ಟೇ ಇರೋದು, ಫಿಲ್ಟರ್ ಹಾಕಿ ಡ್ರಾಪ್ ಡೌನ್ ಏನ್ ಹಾಕಿಲ್ವಲ್ಲ ನಾವು, ಆ ತರದ್ದೇನು ಇಲ್ವಲ್ಲ. ಆನ್ಸರ್ 1 ಇದ್ದಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ನೋಡ್ದಂಗಾಯ್ತು. ಅದರೊಳಗೆ ಇಲ್ಲ ಸರ್, ಏನಾದ್ರು ಡ್ರಾಪ್ ಆನ್ಸರ್ ಡೌನ್ ಇಲ್ಲ. ಅದು ನಿಮ್ಗೆ ಬೈ ಡಿಫಾಲ್ಟ್ ಎಕ್ಸೆಲ್ ಅಲ್ಲಿ ಹಾಕ್ಲಿಕ್ಕೆ ಬರಲ್ಲ, ನೀವು ಆಮೇಲೆ ಹಾಕೋಬಹುದು. ಇಲ್ಲಿ ನಾವ್ಯಾರು ಹಾಕಿಲ್ಲ ಸರ್, ಡ್ರಾಪ್ ಡೌನ್ ನಾವಿಲ್ಲಿ ಹಾಕಿಲ್ಲ, ಅದಿಲ್ಲ. ಹೌದ್ರಾ? ಡ್ರಾಪ್ ಡೌನ್ ಹಾಕಿ ನಾವು MCQ ಆಗ್ಬೋದಾ ಸರ್? ಡಾಟಾ ಸರ್ ಅನಾಲಿಸಿಸ್ ಇಲ್ಲ, ನೀವು ಅದು ಅಪ್ಲೋಡ್ ಆಗಲ್ಲ ಸರ್, ಆ ಫಾರ್ಮೆಟ್ ಎಲ್ಲ ತಗೊಳ್ಳೋದೇ ಇಲ್ಲ. ಮತ್ತೆ ಅದ್ರ ಅವಶ್ಯಕತೆ ಬರಲ್ವಲ್ಲ ಸರ್, ಯಾಕಂದ್ರೆ ಅದು ಮಲ್ಟಿಪಲ್ ಆಪ್ಷನ್ ಆಗಿ ಆಪ್ ತೋರಿಸುತ್ತೆ, ನಾವ್ ಹಾಕೋ ಅವಶ್ಯಕತೆ ಇಲ್ಲ ಅದನ್ನ. ವೆನ್ ಸರ್, ಇನ್ನೊಂದು, ವೆನ್ ಆನ್ಸರ್ ಈಸ್ ಡಿಸ್ಪ್ಲೇಡ್ ಎಟ್ ದ ಎಂಡ್, ಹೌ ದ ಸ್ಟೂಡೆಂಟ್ಸ್ ಕ್ಯಾನ್ ಮಾರ್ಕ್ ದಿ ಆನ್ಸರ್, ರೈಟ್ ಆನ್ಸರ್ ಅಂತ ಆನ್ಸರ್ ಅಪಿಯರ್ ಆಗೋದಿಲ್ಲ ಸರ್ ಅವರಿಗೆ? ಸರ್ ಅವ್ರು ಯಾವಾಗ ಆಗುತ್ತೆ ಅಂದ್ರೆ, ನೀವು ನಾನು ಒಂದು ಲಾಗಿನ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಆಮೇಲೆ ತೋರಿಸ್ತೀನಿ, ಸ್ಟೂಡೆಂಟ್ ಲಾಗಿನ್ ಅಲ್ಲಿ ಫಸ್ಟ್ ಅವರು ಅಟೆಂಪ್ಟ್ ಮಾಡ್ಬೇಕು. ಅಟೆಂಪ್ಟ್ ಮಾಡಿದ ತಕ್ಷಣ ಆನ್ಸರ್ ಬರಲ್ಲ. ಅಟೆಂಪ್ಟ್ ಮಾಡಿ ಅವ್ರದ್ದು ಸ್ಕೋರ್ ಬರುತ್ತೆ, 5ಕ್ಕೆ 3 ಆನ್ಸರ್, 4 ಆನ್ಸರ್ ಅಂತ. ಆಮೇಲೆ ನಿಮ್ಮ ಕ್ವಶನ್ ನ ರಿವ್ಯೂ ಮಾಡಿ ಅಂತ ಒಂದು ಆಪ್ಷನ್ ಇದೆ. ಆ ರಿವ್ಯೂ ಕ್ವಶನ್ ಒತ್ತಿದ್ರೆ ಪ್ರತಿ ಕ್ವಶನ್ಗೆ ಅವ್ರು ಯಾವ ಆನ್ಸರ್ ಹಾಕಿದ್ರು ಮತ್ತೆ ಕರೆಕ್ಟ್ ಆನ್ಸರ್ ಯಾವ್ದು ಅಂತ ಬರುತ್ತೆ. ಓಕೆ, ರೈಟ್ ಸರ್, ಐ ಗಾಟ್ ಇಟ್ ಸರ್. ಸರ್, ಗುಡ್ ಈವ್ನಿಂಗ್ ಸರ್. ಹೇಳಿ ಸರ್, ಡಾಕ್ಟರ್ ಶರಣ ಮೌಂಟೇನ್ ಸರ್, ಯಾದಗಿರಿ ಕಾಲೇಜ್ ಸರ್. ಸರ್, ನಮ್ದು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಸರ್, ಸ್ವಲ್ಪ MCQ ಕ್ವಶನ್ ಮ್ಯಾಥಮೆಟಿಕ್ಸ್ ಟೈಪ್ ಮಾಡೋದಲ್ಲಿ ಚೂರು ಪ್ರಾಬ್ಲಮ್. ನಿಮ್ಗೆ ಲಾಸ್ಟ್ ಟೈಮ್ MCQ ನಾನು ಆಗಲ್ಲ, ಭಾಳ ನಿಮ್ಗೆ ಫೇಸ್ ಬೇರೆ ಮಾಡಿದ್ದೆ ಮೆಥಡ್ ಇದೆ. ಸರ್. ನಾನು ಇಲ್ಲೇ ಬೇಕಾದ್ರೆ ಶೋ ಮಾಡ್ತೀನಿ ಅದನ್ನ, ಒಂದೇ ನಿಮಿಷ. ನಿಮ್ಗೆ ಮ್ಯಾಥ್ಸ್ ಅವ್ರಿಗೆ ಹಾ. ನಿಮ್ಗೆ ಬೇರೆ ಆಪ್ಷನ್ ಇದೆ ಮೇಡಮ್. ಯಾಕಂದ್ರೆ ನೀವು ಆ ಈ ಮಾಮೂಲಿ ನೋಟೇಶನ್ ಟೈಪ್ ಮಾಡ್ಬೋದು, ಬಟ್ ಸೈನು ಕಾಸೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಆಗೋದಿಲ್ಲ. ಅದಕ್ಕೆ ಒಂದು ಬೇರೆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ, ಅದನ್ನ ನಿಮ್ಗೆ ತೋರಿಸ್ತೀನಿ ಮೇಡಮ್, ಈಗಲೇ ತೋರಿಸ್ತೀನಿ. ಅದಾದ ಮೇಲೆ ಬೇಕಾದ್ರೆ ಬೇರೆ ಒಂದ್ ಇದಕ್ಕೆ ಹೋಗೋಣ. ಒಂದೇ ನಿಮಿಷ. ಅದು ಏನಾಯ್ತು, ನಂದು ಪ್ಯಾನಲ್ ಚೇಂಜ್ ಆಗಿರೋದ್ರಿಂದ ನಾನು ಶೇರ್ ಹುಡುಕ್ತಾ ಇದ್ದೀನಿ. ಸೊ ದಯವಿಟ್ಟು ಒಂದ್ ನಿಮಿಷ ನನಗೆ ಟೈಮ್ ಕೊಡಿ, ಸರಿ ಮಾಡ್ಬಿಡ್ತಾರೆ. ಓಕೆ ಸರ್. ಸೂರ್ಯಕಾಂತ್ ಸರ್, ವಾಟ್ಸಪ್ಗೆ ಒಂಚೂರು ರಿಪ್ಲೈ ಮಾಡಿ ಸರ್. ಸರಿ ಮೇಡಮ್, ಆಯ್ತು. ಯಾರು ಇನ್ನೊಬ್ರು ಪ್ರಶ್ನೆ ಕೇಳ್ತೀರಿ, ನಾನು ಇಲ್ಲಿ ಶೇರ್ ಸಿಕ್ಕ ತಕ್ಷಣ ನಾನು ನಿಮ್ಗೆ ಮಾಡ್ತೇನೆ. ಸರಿ ಸರ್. ಬೇರೆ ಯಾರು MCQ ಪ್ರಶ್ನೆ ಇದ್ರೆ ದಯಮಾಡಿ ಕೇಳಿ. ಸರ್, ಜೋಶಿ ಅಂತ ಸರ್, ಈಗ ಆಲ್ರೆಡಿ ವಿ ಶೇರ್ಡ್ ದಿ PPT, MCQ and running matter sir, text in world. ಈಗ ಅದನ್ನ ನಾವು Gmail ಗೆ ಹಾಕಂತ ಹೇಳಿದ್ರು, ಅವ್ರಿಗೆ ವಿ ಶೇರ್ಡ್ these 3 to the respective Gmail sir. ಅದು ಕರೆಕ್ಟ್ ಇದೆಯೋ ಇಲ್ಲ ಎಂಬುದು ಅಲ್ಲಿಂದ ಏನಾದ್ರು. ಸರ್ ಸಾರಿ, ನನಗೆ ನಿಮ್ ಪ್ರಶ್ನೆ ಕೇಳಿಸ್ಲಿಲ್ಲ, ರಿಪೀಟ್ ಮಾಡ್ಬೋದಾ? ನಿಮ್ ಪ್ರಶ್ನೆ ಕೇಳಿಸ್ಲಿಲ್ಲ ನನಗೆ. ಸರ್, ವಿ ಶೇರ್ಡ್ the content except video content sir. Except video content to the respective Nishti sir and other Emanur sir, Dr. Emanur sir ಅವರಿಗೆ.
ಈಗ ನಾವು ಅಪ್ಲೋಡ್ ಮಾಡುವಾಗ ವೆದರ್ ವಿ ಹ್ಯಾವ್ ಟು ಅವ್ರು ಅದನ್ನ ವೆರಿಫೈ ಮಾಡಿ ಓಕೆ ಅಂತ ಅಂದ್ಮೇಲೆ ನಾವು ಅಪ್ಲೋಡ್ ಮಾಡಬೇಕು ಅಥವಾ ನಾವೇ ಮಾಡಬಹುದಾ? ಅದು ನಿಮ್ಮ ಆಂತರಿಕ ಹೇಳಿ ನಿಖಿಲ್ ಸರ್ ತಾವು ಸರ್ ಮೆಟ್ರೋ ಸರ್ 1 ಸೆಕೆಂಡ್ ಸರ್. ಹೇಳಿ ಸರ್ ಹೇಳಿ. ಸರ್ ಈಗ ನೀವು ಕಳ್ಸಿದೀರಾ ಎಮ್ನೂರ್ ಸರ್ ಕಳ್ಸಿದ್ರ, ಅವರು ನಾವು ಸೆಷನ್ಸ್ ಕ್ರಿಯೇಟ್ ಮಾಡಿದೀವಿ. ನಿಮ್ ಕಂಟೆಂಟ್ Okay. ನೋಡಿ ಅವರು ಅಪ್ಲೋಡ್ ಮಾಡ್ತಾರೆ ಸರ್. ಓಕೆ, ಅಲ್ಲಿ ಏನಾದ್ರೂ ಅದು- ಸಮಸ್ಯೆ ಇದ್ರೆ ಮತ್ತೆ ನಿಮ್ಗೆ ತಿಳಿಸ್ತಾರೆ. ಓಕೆ, ಅಂದ್ರೆ ವಿ ಆರ್ ನಾಟ್ ಅಪ್ಲೋಡರ್ಸ್. ಇಲ್ಲ ಇಲ್ಲ ಸರ್, ಈಗ ಸದ್ಯಕ್ಕೆ ಅವ್ರು ಇರೋದ್ರಿಂದ ಅವ್ರಿಗೆ ಹೋಗಿದೆ ಸರ್. ಓಕೆ ಓಕೆ ರೈಟ್ ಫೈನ್. ನಮಸ್ಕಾರ ಸರ್. ಹಲೋ, ಒಂದ್ ನಿಮಿಷ, ನಾನೀಗ ಮ್ಯಾಥ್ಸ್ ಅವ್ರಿಗೆ ತೋರಿಸ್ಬಿಡ್ತೀನಿ ಇಫ್ ಯು ಡೋಂಟ್ ಮೈಂಡ್. ಫೈಲ್ ಕಾಣ್ತಿರಲ್ವಾ ಸರ್ ನಿಮ್ಗೆ? ನನ್ನ ಸ್ಕ್ರೀನ್ ಕಾಣ್ತೀನಿ ಅನ್ಕೊಳ್ತೀನಿ. ಹೌದು ಸರ್, ಎಸ್ ಸರ್. ಕಾಣಿಸ್ತಿದೆ ಸರ್. ಓಕೆ. ಈಗ ಆ, ಏನಪ್ಪಾ ಅಂತಂದ್ರೆ ಯೂನಿಟ್ ಏನ್ ಬೇಕಾದ್ರೂ ಆಡ್ ಮಾಡಬಹುದು. ಲಕ್ಷ್ಮೀಬಾಯಿ ಮೇಡಮ್ ಅವರೇ ಏನ್ ಬೇಕಾದ್ರೂ ಆಡ್ ಮಾಡಬಹುದು, ತೊಂದರೆ ಇಲ್ಲ. ಬಟ್ ಉದ್ದಕ್ಕೆ ಆಡ್ ಮಾಡಬಾರ್ದು. ಅರೌಂಡ್ 150 ಕ್ಯಾರೆಕ್ಟರ್ಸ್ ಲಿಮಿಟ್ ಇದೆ ಅಲ್ಲಿಗೆ. ನೋಡಿ, ಈಗ ಮ್ಯಾಥಮೆಟಿಕ್ಸ್ ಅವ್ರಿಗೆ ಒಂದು ಸಣ್ಣ ಮಾಹಿತಿ. ಆಡ್ ಅಸೆಸ್ಮೆಂಟ್ ಅಂತ ಹೋಗ್ತೀರಾ ನೀವು ಅಲ್ವಾ? ಅದ್ರ ಬದಲಿ ನೀವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಇಲ್ಲಿ ಬೇಡ. ಈಗ ಆರ್ಟ್ಸು ಆರ್ಟ್ಸು ಮತ್ತೆ ನಮ್ಮ ನ್ಯಾಚುರಲ್ ಸೈನ್ಸ್ ಅವ್ರು ಅಲ್ಲಿ ಹೋಗ್ತೀವಿ. ನೀವೇನ್ ಮಾಡಿ ಅಂತಂದ್ರೆ, ಇಲ್ಲಿ ಅಸೆಸ್ಮೆಂಟ್ ಕ್ವಶನ್ ಅಂತ ಕಾಣ್ತಿದೆ ಸೈಡ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅವ್ರಿಗೆ. ಕಾಣಿಸ್ತಿದೆ ಸರ್. ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿ ನೀವೇನ್ ಮಾಡಿ, ನೀವಿಲ್ಲಿ ಪ್ಲಸ್ ಮಾರ್ಕ್ ಇದೆ ಕಾಣಿಸ್ತಿದ್ಯಾ? ಹ್ಮ್. ಈ ಪ್ಲಸ್ ಮಾರ್ಕ್ ಒತ್ತಿದ್ರೆ ಇಲ್ಲೊಂದು ವಿಂಡೋ ಓಪನ್ ಆಯ್ತು, ನಿಮ್ಗೆ ಕಾಣ್ತಿದ್ಯಾ? ಹ್ಮ್. ಆಡ್ ಅಸೆಸ್ಮೆಂಟ್ ಕ್ವಶನ್ ಅಂತ ಕಾಣ್ತಾ ಈಗ? ಹಾ ಸರ್, ಕಾಣಿಸ್ತಿದೆ. ಇಲ್ಲಿ ನೀವು ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಮಾತ್ರ ಇದೆ, ಅದು ಮಾತ್ರ ತಗೋತೀನಿ. ಪೇಪರ್ ಇಲ್ಲಿ ಅದೇ ಬರುತ್ತೆ ಯಾವ್ದು ಅಂತ ತಗೊಳ್ಳಿ. ಯೂನಿಟ್ ಯಾವ್ದು ಬೇಕೋ ಇಲ್ಲಿ ಚೂಸ್ ಮಾಡಿ. ನಿಮ್ಗೆ ಇಲ್ಲಿ ಮ್ಯಾಥ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ಮ್ಯಾಥ್ಸ್ ಆದ್ರೆ ಇಲ್ಲಿ ನೀವು ಎಲ್ಲಾ ಮ್ಯಾಥಮೆಟಿಕಲ್ ನೋಟೇಶನ್ ಟೈಪ್ ಮಾಡಬಹುದು. ಎಸ್ ಸರ್, ಐ ಗಾಟ್ ಇಟ್. ಅಷ್ಟೇ. ಆಮೇಲೆ ಆನ್ಸರ್ ಆಪ್ಷನ್ಸ್ ಇದೆಯಲ್ಲ, ಕರೆಕ್ಟ್ ಆನ್ಸರ್ ನ ಇಲ್ಲಿ ಗ್ರೀನ್ ಮಾಡ್ಬೇಕು ನೀವು. ಎಲ್ಲಿ ಸರ್? ಹಾ, ಓಕೆ. ಇಲ್ಲಿ ಗ್ರೀನ್ ಮಾಡಿ. 2-3 ಮಾಡಕ್ಕಾಗಲ್ಲ, ಒಂದನೇ ಮಾಡಕ್ ಸಾಧ್ಯ. ನೀವು ಮಾಡ್ಬೇಕು. ಮತ್ತೆ ಇದು ಹಿಸ್ಟ್ರಿ ಅವ್ರಿಗೆ ಇನ್ನೊಂದು ಅವಕಾಶ ಇದೆ. ಇಲ್ಲಿ ಹೋಗಿ ಕ್ವಶನ್ ಟೈಪ್ ನೀವು ಇಮೇಜ್ ಅನ್ನ ಹಾಕ್ಬೋದು. ಇಮೇಜ್ ಅಂದ್ರೆ ಇಮೇಜ್ ಚೂಸ್ ಮಾಡ್ರೆ ಕ್ವಶನ್ ಅಲ್ಲಿ ಇಮೇಜ್ ಹಾಕ್ಬಿಟ್ಟು, ಈಗ ನೀವು ತಾಜ್ ಮಹಲ್ದು ಅಥವಾ ಯಾವ್ದೋ ಗುಂಬಸ್ ಫೋಟೋ ಹಾಕ್ಬಿಟ್ಟು ಇದೇನು ಅಂತ ಕ್ವಶನ್ ಕೇಳಿ ಕೆಳಗಡೆ ಉತ್ತರ ಕೊಡ್ಬೋದು. ಇಲ್ಲ ನೀವು ಆಡಿಯೋ ಕ್ವಶನ್ ಹಾಕ್ಬೋದು, ವಿಡಿಯೋ ಕ್ವಶನ್ ಹಾಕ್ಬೋದು. ಬಟ್ ಸ್ವಲ್ಪ ವಿಡಿಯೋ ಅಪ್ಲೋಡ್ ಲೇಟ್ ಆಗುತ್ತೆ, ಆಡಿಯೋ ಅಪ್ಲೋಡ್ ಬೇಗ ಆಗುತ್ತೆ. ನಾನು ಚೆಕ್ ಮಾಡಿದ್ದೀನಿ. ಇಮೇಜ್ ಕ್ವಶನ್ ಕೂಡ ನೀವು ಹಾಕ್ಬಿಟ್ಟು ಇಮೇಜ್ ಅನ್ನ ನೀವು ಅಲ್ಲಿ ಕೇಳಬಹುದು. ಇಷ್ಟು ಆಪ್ಷನ್ ಇದೆ. ಇದು ಮ್ಯಾಥಮೆಟಿಕ್ಸ್ ಅವರು ಬಳಸ್ಕೊಳ್ಬಹುದು. ಆಯ್ತಾ? ಮತ್ತೆ ಆನ್ಸರ್ ನಾವ್ ಏನ್ ಎಕ್ಸೆಲ್ ಫಿಲ್ ಮಾಡಿದ್ವಿ ಅದು ಇಲ್ಲೇ ನೋಡಿ. ಮಾರ್ಕ್ಸ್ ಪರ್ ಕ್ವಶನ್ ಇಲ್ಲೇ ಇದೆ, ಕ್ವಶನ್ ಲೆವೆಲ್ ಇಲ್ಲೇ ಇದೆ. ಸೆಲೆಕ್ಟ್ ಆಪ್ಷನ್ ಅಲ್ಲಿ 2 ಹಾಕೋಬಹುದು, 5 ಹಾಕೋಬಹುದು, ಅದು ಕೂಡ ಇಲ್ಲೇ ಇದೆ. ಓಕೆ ಸರ್. ಸೊ ನೀವು ಇಲ್ಲ ಹಾಕೊಂಡ್ರೆ ಆಯ್ತು ಮ್ಯಾಥ್ಸ್. ಸರ್ ಲಾಸ್ಟ್ ಸರ್, ಈಗ MCQ ನಲ್ಲಿ ಕ್ಯಾನ್ ಯು ಮೇಕ್ ಎ ಕ್ವಶನ್ ವಿತ್ ಎಸ್ ಆರ್ ನೋ ಟೈಪ್? ಸರ್ ತಾವು ಬಹುಶಃ ತಮ್ಮ ಲಿಂಕ್ ಡೌನ್ ಆಗಿತ್ತು false. ಅಂತ ಕಾಣುತ್ತೆ. ತಮ್ಮ ಲಿಂಕ್ ಡೌನ್ ಆಗಿತ್ತು ಅಂತ ಕಾಣುತ್ತೆ. ನಾನು ಎಕ್ಸೆಲ್ ಅಲ್ಲಿ ತೋರಿಸ್ತೆ ಅದನ್ನ. ಅವಾಗ ಅದು ನಿಮ್ಮ ಕನೆಕ್ಷನ್ ಹೋಗಿತ್ತೋ ಏನೋ. ಏನ್ ಬೇಕಾದ್ರೂ ಮಾಡ್ಬೋದು, SR ಮಾಡ್ಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು ತಾವು. ಮತ್ತೆ ಆಪ್ಷನ್ ನಲ್ಲಿ ಹೇಗೆ 4 ಆಪ್ಷನ್ ಆಪ್ಷನ್ ಅಲ್ಲಿ ಇರ್ತವೆ? 2 ಕೊಡ್ಬೇಕಷ್ಟೇನೆ. 2 ಕೊಡ್ಬೇಕಷ್ಟೇನೆ ನೀವು. ರೈಟ್. 4 ಬದಲಿ 2 ಉಳಿದ ಕೊಡ್ತೀರಾ ಅಷ್ಟೇ. ಆಪ್ಷನ್ ನಲ್ಲಿ ಏನಾದ್ರು 0 ಅಥವಾ ನಿಲ್ ಅಂತ ಏನಾದ್ರು ಬರಿಬೇಕಾ? ಸರ್ ಇಲ್ಲ, ಏನು ಬರಿಬೇಕಾಗಿಲ್ಲ. ಖಾಲಿ ಬಿಟ್ರೆ ಆಯ್ತು. ನೀವು 2 ಸರ್ ಏನ್ ಗೊತ್ತಾ, ಆನ್ಸರ್ ಆಪ್ಷನ್ ಎಷ್ಟು ಕೊಡ್ತೀರಾ ಸಾಫ್ಟ್ವೇರ್ ಅಷ್ಟು ಮಾತ್ರ ರೀಡ್ ಮಾಡುತ್ತೆ, ಮಿಕ್ಕಿದ್ನ ರೀಡ್ ಮಾಡಲ್ಲ. ಓಕೆ. ಅಂದ್ರೆ ನಾವು ವಿ ಕ್ಯಾನ್ ಆಲ್ಸೋ ಮೇಕ್ MCQ ಆನ್ ಎಸ್ ಆರ್ ನೋ ಟೈಪ್ ಅಂಡ್ ಟ್ರೂ ಆರ್ ಫಾಲ್ಸ್. ಏನಾದ್ರು ಮಾಡ್ಬೋದು ಸರ್, ಮಾಡ್ಬೋದು, ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಸರ್ ಇಲ್ಲೊಂದು ಪ್ರಶ್ನೆ ಕೇಳಿದಾರೆ ಒಬ್ರು. ಏನಪ್ಪಾ ಅಂದ್ರೆ, ಕಂಟೆಂಟ್ ಡೆವಲಪರೇ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡಬೇಕು ಅಂತ. ಬೀದರ್ ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಂಟೆಂಟ್ ಡೆವಲಪರ್ಗಳಿಗೆ ನಾನು ಮನವಿ ಮಾಡೋದೇನಪ್ಪ ಅಂದ್ರೆ, ಕಂಟೆಂಟ್ ತಯಾರಕರು ನೀವೇ ಇರೋದ್ರಿಂದ ನಿಮಗೆ ಸೆಷನ್ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಯಾರಿಗೆ ಲಾಗಿನ್ ಕ್ರಿಯೇಟ್ ಆಗಿದ್ದು ಅವ್ರಿಗೆ ಸೆಷನ್ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಅವ್ರ ಲಾಗಿನ್ ಮತ್ತು ಪಾಸ್ವರ್ಡ್ ನಿಮಗೆ ಶೇರ್ ಮಾಡ್ತೀವಿ. ದಯವಿಟ್ಟು ನೀವು ಕಂಟೆಂಟ್ ಕ್ರಿಯೇಟರ್ ನೀವೇ ಆಗಿರೋದ್ರಿಂದ ಆ ಸೆಷನ್ಗಳಿಗೆ ಕಂಟೆಂಟನ್ನು ನೀವೇ ಅಪ್ಲೋಡ್ ಮಾಡ್ಬೇಕಂತಕ್ಕಂಥ ಒಂದು ಮನವಿಯನ್ನು ಮಾಡ್ತೀನಿ ನಾನು. ಸರ್ ಯು ಕ್ಯಾನ್ ಕಂಟಿನ್ಯೂ ನಾವು. ನಮಸ್ಕಾರ ಸರ್. ಹಲೋ ಹಲೋ, ಕ್ವಶನ್ ಕೇಳಿ, ತಾವು ಸಮೇತ ಎಲ್ಲ ಕೇಳಿ, ತೊಂದರೆ ಗುಲ್ಬರ್ಗ ಇಲ್ಲ. ಯೂನಿವರ್ಸಿಟಿಯಿಂದ ಸರ್. ಸರ್ ಹೇಳಿ. ಈಗ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡುವಾಗ ಯೂನಿಟ್ ವೈಸ್ ಇರ್ತದಲ್ಲ ಸರ್, ಫಸ್ಟ್ ಯೂನಿಟ್ ಆದ್ಮೇಲೆ ಸೆಕೆಂಡ್ ಯೂನಿಟ್ ಅಪ್ಲೋಡ್ ಮಾಡ್ಬೇಕಾ ಅಥವಾ ನಮ್ಗೆ ಅಲಾಟ್ ಮಾಡಿರ್ತಕ್ಕಂಥ ಯೂನಿಟ್ ಡೈರೆಕ್ಟ್ ಆಗಿ
ಅಪ್ಲೋಡ್ ಇಲ್ಲ ಮಾಡ್ಬೋದಾ ನೋಡಿ, ಸರ್? ಅದರಲ್ಲಿ ಏನ್ ಹೇಳ್ತೀನಿ ಈಗ, ಒಂದ್ ಸಣ್ಣ ವಿಷಯ ಇದೆ ಅದರಲ್ಲಿ, ಇಲ್ಲೇ ತೋರಿಸ್ತೀನಿ. ನೀವು ಇದು ಯಾವ ತರ ತಗೊಳುತ್ತೆ ಅಂದ್ರೆ, ಐದರ್ ಸೇಮ್ ಅಕ್ಷರಗಳನ್ನ ಬಳಸಿದ್ರೆ ಆಲ್ಫಾಬೆಟಿಕಲ್ ಆಗಿ ತಗೊಳತ್ತೆ, ನಂಬರ್ ಬಳಸಿದ್ರೆ ನಂಬರ್ ಆಗಿ ತಗೊಳತ್ತೆ. ಸೊ ನೀವೇನ್ ಮಾಡಿ ಅಂತಂದ್ರೆ, ನಂದು ಸ್ಕ್ರೀನ್ ಕಾಣ್ತಿದ್ಯಾ ಸೂರ್ಯಕಾಂತ್ ಸರ್? ಎಸ್ ಸರ್, ಕಾಣಿಸ್ತಾ ಇದೆ, ಹೇಳಿ. ಹಾಗಾದ್ರೆ ನಾನು ಈಗ ತೋರಿಸ್ತೀನಿ ನೋಡಿ, ನಾನು ಆಡ್ ಮಾಡ್ತೀನಿ. ನಾನು ನೋಡಿ, ಇದನ್ನ ನಾನು ಸೇವ್ ಮಾಡಲ್ಲ. ನೋಡಿ, ನಾನೀಗ ಕೋಡ್ ಏನೋ ಒಂದು ಹಾಕದೆ ತೊಂದರೆ ಇಲ್ಲ. ಯೂನಿಟ್ ನೇಮ್ ಇದೆಯಲ್ಲ, ನೀವು ಯೂನಿಟ್ 1 ಕೊಟ್ಬಿಟ್ಟು, ಈಗ ನೀವು ಯೂನಿಟ್ 3 ಮಾಡ್ತೀರಾ ಅಂತ ಅನ್ಕೊಳ್ಳಿ. ಯೂನಿಟ್ 3 ಕೊಟ್ಬಿಟ್ಟು ನೀವು ಯೂನಿಟ್ 3ನ ನೀವು ಎಕ್ಸ್ಪೋಸಿಷನ್ ಅಂತ ಕೊಟ್ರಿ ಅಂತ ಅನ್ಕೊಳ್ಳಿ. ನೀವು ಯೂನಿಟ್ 1 ಇಂಟು ನಿಮ್ಮ ಸ್ನೇಹಿತರು ಏನಾಗಿದ್ರೆ ಇನ್ನೂ ಮಾಡಿಲ್ಲ ಅಂತ ಅಸ್ಯೂಮ್ ಮಾಡಲ್ಲ. ನೀವು ಯೂನಿಟ್ 3 ಮಾಡ್ಬಿಟ್ಟಿದ್ದೀರಾ. ನೀವೇನ್ ಮಾಡಿ, ಹೋಗಿ ಯೂನಿಟ್ -3 ಎಕ್ಸ್ಪೋಸಿಷನ್ ಅಂದ್ರೆ ಯೂನಿಟ್ ನೇಮ್ ಹಾಕ್ಬೇಕು. ನಾವು ಸುಮ್ಮನೆ ಹಾಕ್ತಿರೋದು ಅಷ್ಟೇ. ಸೆಷನ್ ಹಾಕ್ಬಿಟ್ಟು, ಈಗ ನಾನು ಒಂದು 5 ಸೆಷನ್ ಹಾಕ್ಬಿಟ್ಟು ನಾನು ಸೇವ್ ಕೊಟ್ರೆ, ಅದು ಯೂನಿಟ್ 3 ಯಾವ ಜಾಗ ಇರುತ್ತೋ ಅಲ್ಲೇ ಬಂದು ಕುತ್ಕೊಳ್ಳುತ್ತೆ. ಯೂನಿಟ್ 2 ಹಾಕಿದಾಗ ಯೂನಿಟ್ 2 ಬಂದು ಕುತ್ಕೊಳ್ಳುತ್ತೆ ಮೊದಲು. ಸೊ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಯಾವ ಯೂನಿಟ್ ನ ಯಾರು ಮಾಡಿದಿರಾ ದಯವಿಟ್ಟು ಫಿಲ್ ಮಾಡಿ. ಇನ್ನೊಬ್ರು 1 2 3 ಮಾಡ್ಲಿ, 1 ಮಾಡ್ದವ್ರಿಗೂ 2 ಹಾಕೋದ್ ಬೇಡ, ಆತರ ಎಲ್ಲ ಭ್ರಮೆ ಬೇಡ. ಮತ್ತೆ ಇನ್ನೊಂದು, ಅಕಸ್ಮಾತ್ ನೀವು ಯೂನಿಟ್ ನೇಮ್ ಹಂಗ ಹಾಕಿಲ್ಲ ಅನ್ಕೊಳ್ಳಿ, ಮರ್ತು ಬಿಟ್ರಿ ಅನ್ಕೊಳ್ಳಿ, ನೀವು ಇದು ಯೂನಿಟ್ 3 ಮರ್ತು ಬಿಟ್ರಿ ಅನ್ಕೊಳ್ಳಿ, ಇದನ್ನ ನೀವು ಚೇಂಜ್ ಮಾಡ್ಬೋದು. ಆಮೇಲೆ ಹೋಗಿ ನೀವು ಆಮೇಲೆ ನಿಮ್ ಕಂಟೆಂಟ್ ಹಾಕಿದ್ಮೇಲೆ ಇದನ್ನ ಚೇಂಜ್ ಮಾಡ್ಬೋದು. ದಯಮಾಡಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀವಿ, ಫಸ್ಟ್ ಯೂನಿಟ್ ಅವ್ರು ಫಸ್ಟ್ ಹಾಕ್ಬೇಕು, ಸೆಕೆಂಡ್ ಹಾಕ್ಬೇಕು ಅನ್ನೋ ಯಾವುದೇ ನಿಯಮ ಇಲ್ಲ. ಯಾರು ಏನ್ ಮುಗಿಸಿದಿರ ದಯಮಾಡಿ ಅದನ್ನ ಹಾಕಿ. ಈಗ ಯೂನಿಟ್ 2 ಮುಗಿಸಿದ್ರೆ ಯೂನಿಟ್ 1 ಮಾಡೋರ್ ಮೇಲೆ ಒತ್ತಡ ಬಿದ್ದು ಅವರು ಮುಗಿಸ್ತಾರೆ. ಯಾವಾಗ ಬೇಕಾದ್ರೂ ಹಾಕ್ಬೋದು, ಇದು ರೀಅರೇಂಜ್ ಮಾಡಬಹುದು. ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಹಾಕಿದ್ರೆ ಆಟೋಮೆಟಿಕ್ ಆಗುತ್ತೆ. ಅಕಸ್ಮಾತ್ ಆಗಿಲ್ಲ ಅಂದ್ರೂ ತೊಂದರೆ ಇಲ್ಲ, ನಮ್ಮ ಎಂಡ್ ಅಲ್ಲಿ ಅದನ್ನ ಮಾಡುವ ಸಾಧ್ಯತೆಗಳಿವೆ. ಮತ್ತೊಮ್ಮೆ ಕೇಳ್ಕೊತೀವಿ, ಗುಲ್ಬರ್ಗಾದ ಕಂಟೆಂಟ್ ಡೆವಲಪರ್ಸ್ ಅಲ್ಲಿ 1 ಆದ್ಮೇಲೆ 2 ಮಾಡ್ಬೇಕು, 2 ಆದ್ಮೇಲೆ 3 ಆಗ್ಬೇಕು ಅಂತ ಏನೂ ಇಲ್ಲ. ನೀವು ಯೂನಿಟ್ ಈ ಮಾದರಿಯಲ್ಲಿ ಹಾಕಿದ್ರೆ ಆಟೋಮೆಟಿಕ್ ಆಗಿ ಅದು ತಗೊಳುತ್ತೆ. ಯಾವ ಜಾಗಕ್ಕೆ ಬರಬೇಕು ಆ ಜಾಗಕ್ಕೆ ಬಂದು ಕುತ್ಕೊಳ್ಳುತ್ತೆ. ಸೊ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಇದು ಹೇಳಿದಕ್ಕೆ ಚೆನ್ನಾಗಾಯ್ತು ಸರ್. ಅದು ಯಾಕಂದ್ರೆ ನಮ್ಮ ಕಡೆ ಒಂದು ಅದೇನೋ ಕನ್ಫ್ಯೂಷನ್ ಇತ್ತು, 1 ಯೂನಿಟ್ ಆದ್ಮೇಲೆ 2 ಹಾಕಬೇಕು ಅಂತ. ಸೊ ನಾವು ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಸೆಷನ್ಸ್ಗಳಲ್ಲಿ ಯೂನಿಟನ್ನ ಈ ಥರ ಫಾಲೋ ಮಾಡ್ರಿ ಅಂತ ಅದನ್ನ ಹೇಳಿಕೊಟ್ರೆ, ಐ ಥಿಂಕ್ ಅವರು ದೇ ವಿಲ್ ಫಾಲೋ ದಿಸ್ ಇನ್ಸ್ಟ್ರಕ್ಷನ್ಸ್. ಇನ್ನೊಂದೇನಾಗುತ್ತೆ ಅಂದ್ರೆ ಇದು ರ್ಯಾಂಡಮ್ ಆಲ್ಫಾಬೆಟಿಕಲ್ ಇದು ಫಾರ್ಮುಲಾ ಮೇಲೆ ವರ್ಕ್ ಆಗುತ್ತೆ. ಈಗ ಎಕ್ಸ್ಪೋಷನ್ ಕೊಟ್ಟೆ ಅಂತ ಅನ್ಕೊಳ್ಳಿ, ಫಸ್ಟ್ ಯೂನಿಟ್ ಅನಲಾಗ್ ಅಂತ ಇರುತ್ತೆ, ಆಯ್ತಾ? ಬರುತ್ತೆ. ಸ್ವಲ್ಪ ದಿನ ನೋಡ್ತಿರ್ಬೇಕಾದ್ರೆ ಎಕ್ಸ್ಪೋಷನ್ ಫಸ್ಟ್ ಬಂದು ಅನಲಾಗ್ ಅದು ಚೇಂಜ್ ಆಗ್ತಿರುತ್ತೆ. ಯೂನಿಟ್ 1 and 2 and 3 ಹಾಕಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಅದ್ರ ಬಗ್ಗೆ ಯಾವುದೇ ಸಮಸ್ಯೆ ನಿಮ್ಗೆ ಬೇಡ. ಮತ್ತೆ ಇನ್ನೊಂದು, ಸ್ಟೂಡೆಂಟ್ಸ್ಗೆ ಲೈವ್ ಆಗುತ್ತಲ್ಲ, ಲೈವ್ ಆದ್ಮೇಲೆ ಎಲ್ಲ ಹೋಗುತ್ತೆ. ಸೊ ಅದರಿಂದ ನೀವೇನೋ ಅದ್ರ ಬಗ್ಗೆ ಡೌಟೇ ಬೇಡ. ನಿಮ್ಮ ಹತ್ರ ಕಂಟೆಂಟ್ ರೆಡಿ ಇದೆ ಅಂತ ಎಲ್ಲ ನಿಮ್ಮ ಡಿಸ್ಟ್ರಿಕ್ಟ್ ಅಧಿಕಾರಿಗಳು ಹೇಳಿದ್ದಾರೆ. ದಯಮಾಡಿ ರಿಕ್ವೆಸ್ಟ್ ಮಾಡ್ತೀರಿ, ಯಾಕಂದ್ರೆ ಕಡಿಮೆ ಇದೆ ತಮ್ಮ ಒಂದು ಕಡೆಯಿಂದ ಕಂಟೆಂಟ್ ಹಾಕ್ಬಿಡಿ. ಯಾವ ಯೂನಿಟ್ ಆದ್ರೂ ಪರವಾಗಿಲ್ಲ, ಆ ಯೂನಿಟ್ ನ ಈ ತರ ಮೆನ್ಷನ್ ಮಾಡಿ ಹಾಕಿ ಅಂತ ರಿಕ್ವೆಸ್ಟ್ ಮಾಡಿ. ಅಕಸ್ಮಾತ್ ಮರುತರ ತೊಂದರೆ ಇಲ್ಲ, ನಿಮ್ಮ ಅಧಿಕಾರಿಗಳು ತಿಳಿಸಿ ಬೇರೆ ಯಾವುದೇ ರೀತಿ ಬದಲಾವಣೆಗಳನ್ನ ಮಾಡಬಹುದು. 90% ಬದಲಾವಣೆಗಳು ಸಾಧ್ಯ ಇದೆ. ಏನಾದ್ರು ಸಮಸ್ಯೆ ಆದ್ರೆ ತೊಂದರೆ ಇಲ್ಲ. ಬಟ್ ಇದಕ್ಕೋಸ್ಕರ ವರ್ಕ್ ನ ನಿಲ್ಲಿಸಬೇಡಿ ಅಂತ ನಾನು ಮನವಿ ಮಾಡ್ತೀನಿ. ಬೇರೆ ಡೌಟ್ಸ್ ಇದೆಯಾ? ಇಲ್ಲ ವಿಡಿಯೋಗೆ ಹೋಗ್ಬೋದಾ? ಯಾಕಂದ್ರೆ ವಿಡಿಯೋ ಒಂದು 20 ನಿಮಿಷ ಆಗುತ್ತೆ, ನಾನು ತಮ್ಗೆಲ್ಲ ತಡ ಆಗ್ಬೋದು, ಅದಕ್ಕೋಸ್ಕರ. ಸರ್ ಒಂದು ಜನರಲ್ ಕ್ವಶನ್. ಸೂರ್ಯಕಾಂತ್ ಸರ್ ಬಂದ್ಬಿಟ್ಟು ಈಗ ಸೆಷನ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಸೆಷನ್ಸ್ ಕ್ರಿಯೇಟ್ ಮಾಡ್ಕೊಡ್ತೀವಿ ಅಂತ ಅಂದ್ರು. ಈಗ ಕೆಲವು ಯೂನಿಟ್ಗಳಲ್ಲಿ ಕಂಟೆಂಟ್ ಕಮ್ಮಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ 10 ಸೆಷನ್ಸ್ ಅಂತ ಕೊಟ್ಟಿರ್ತಾರೆ ಆಸ್ ಪರ್ ಸಿಲೆಬಸ್. ನಮಗೆ 7 to 8 ಸೆಷನ್ಸ್ ಅಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಕೆಲವು ಯೂನಿಟ್ ಅಲ್ಲಿ 10 ಸೆಷನ್ಸ್ ಇದ್ರೂ 13 to 14 ಸೆಷನ್ಸ್ ತಗೊಳುತ್ತೆ. ಸೊ ಆತರ ಆದಾಗ ನಮ್ಗೆ ಕಂಟೆಂಟ್ ಕ್ರಿಯೇಟರ್ಸ್ ನೋಡಿ, ಇಲ್ಲಿ ಲಾಸ್ಟ್ ಸೆಷನ್ ಇದೆ ನೋಡಿ, ಇಲ್ಲಿ ಸರ್ 10 ಸೆಷನ್ ಹಾಕಿದ್ರಲ್ಲ ಹ್ಯೂಮನ್ ರೈಟ್ಸ್ ಗೆ, ಇಲ್ಲಿ ಲಾಸ್ಟ್ ಸೆಷನ್ ಅಲ್ಲಿ ಒಂದು ಕಸದ ಬುಟ್ಟಿ ಕಾಣ್ತಿದ್ಯಾ? ಎಸ್ ಸರ್, ಡಿಲೀಟ್ ಆಪ್ಷನ್ ಇದೆ. ಬಟ್ ಒಂದು ನೀವು ಮಧ್ಯ ಸೆಷನ್, ಈಗ ನೀವು ಉದಾಹರಣೆಗೆ ಮಧ್ಯ ಸೆಷನ್ ಡಿಲೀಟ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು ನಂಬರ್ ರ್ಯಾಂಡಮ್ ಆಗಿ ಅಪ್ಡೇಟ್ ಆಗಲ್ಲ. ಈಗ ಸೆಷನ್ 10 ವಿಲ್ ಆಲ್ವೇಸ್ ರಿಮೇನ್ ಸೆಷನ್ 10. ನೀವು ಸೆಷನ್ 8 ಡಿಲೀಟ್ ಮಾಡ್ಬಿಡ್ತೀನಿ ನಾನು, ಸೊ 9 ಸೆಷನ್ 8 ಆಗ್ಲಿ ಅಂದ್ರೆ ಆಗಲ್ಲ. ಕಡೆಯಿಂದ ನೀವು ಡಿಲೀಟ್ ಮಾಡ್ಕೊಂಡ್ ಬರ್ಬೋದು, ಬಟ್ ಓನ್ಲಿ ನೀವು ಕಂಟೆಂಟ್ ಹಾಕಿಲ್ಲ ಅಂದ್ರೆ ಮಾತ್ರ. ಯಾವ್ದೋ ಒಂದು ಕಂಟೆಂಟ್ ಹಾಕ್ಬಿಟ್ಟು ಡಿಲೀಟ್ ಮಾಡಕ್ಕಾಗಲ್ಲ. ಈಗ ನೋಡಿ, ನಾನು ಸೆಷನ್ 10 ಡಿಲೀಟ್ ಮಾಡ್ತೀನಿ, ನಿಮ್ಗೆ ಕಾಣುತ್ತೆ 9 ಸೆಷನ್ ಬರುತ್ತೆ. ಒಂದು ನಿಮಿಷ ವೇಟ್ ಮಾಡ್ತೀನಿ. ಡಿಲೀಟ್ ಮಾಡಿದೆ, ರೆಕಾರ್ಡ್ ಡೇಟಾ ಸಕ್ಸಸ್ಫುಲಿ ಅಂತ ಬಂತು. ಇವಾಗ ನೋಡಿ 9 ಸೆಷನ್ಸ್ ಇದೆ. 9 ಸೆಷನ್ ಲಾಸ್ಟ್ ಇಂದ ಬರುತ್ತೆ, ಇದೆಲ್ಲ ಲಾಸ್ಟ್ ಇಂದ ಬರುತ್ತೆ. ಸೊ ನೀವು ಆಡ್ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲ ಆಡ್ ಮಾಡೋ ಆಪ್ಷನ್ ನಮ್ಗೆ ಇರುತ್ತಲ್ಲ, ಅದು ಆಡ್ ಮಾಡೋ ಆಪ್ಷನ್ ಏನಿಲ್ಲ ಸರ್. ಎಲ್ಲಿ ನೀವು ಆಡ್ ಮಾಡೋ ಆಪ್ಷನ್ ತೋರಿಸ್ಬಿಡ್ತೀನಿ, ಸುಮ್ಮನೆ ಡೌಟ್ ಬೇಡ, ಹೆಂಗೋ ಬಂದಿರೋದ್ರಿಂದ. ಆಡ್ ಮಾಡೋ ಆಪ್ಷನ್ ಇಲ್ಲೇ ಇದೆ ಸರ್, ನೋಡಿ ಇಲ್ಲೇ ಹೋಗ್ತೀರಾ, ಸೇಮ್ ಅಲ್ಲೇ ಯೂನಿಟ್ ಅಂಡ್ ಸೆಷನ್ಗೆ ಹೋಗ್ತೀರಾ. ಬಟ್ ನೀವು ಹೊಸದಾಗಿ ಹಾಕ್ಬಾರ್ದು. ತಾಳಿ ಇದರಲ್ಲಿ ಇಲ್ಲ, ತೋರಿಸ್ತೀನಿ.
ನೋಡಿ ಹಿಸ್ಟಾರಿಕಲ್ ಗ್ರೋತ್ ಅಲ್ಲಿ ಒಂದೇ ಸೆಷನ್ ಹಾಕಿದ್ದಾರೆ. ನಿಮ್ಗೆ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ಆಕ್ಷನ್ ಬಟನ್ ಹೋಗ್ಬೇಕು, ಇಲ್ಲಿ ಪ್ಲಸ್ ಹೋಗ್ಬಾರ್ದು. ಆಡ್ ಮಾಡ್ಬೇಕು Okay. ಎಕ್ಸಿಸ್ಟಿಂಗ್ ಅಲ್ಲಿ ಅಂದ್ರೆ ಇಲ್ಲಿ ಹೋಗಿ ಇಲ್ಲಿ ಒನ್ Okay, okay, ಇಲ್ಲಿ got it. 0 Get it, ಇರುತ್ತೆ, got ಎಷ್ಟು ಆಡ್ಬೇಕು 2 ಬೇಕು ಅಂತಂದ್ರೆ 2 ನ ಇಲ್ಲಿ ನೀವು ಸೇವ್ ಕೊಟ್ರೆ ಅಲ್ಲಿ ನಿಮ್ಗೆ ಒಂದು ಕೂತಿರುತ್ತೆ ನೋಡಿ. Okay, sir. ನೋಡಿ ಇಲ್ಲಿ ಬಂದು ಕುತ್ಕೋದು 2 and 3. Got it, got it. ಸೊ ಅಷ್ಟೇನೆ. ಬಟ್ ನಾವು Thank you, ನೆನಪಿಡಿ sir. ಕಂಟೆಂಟ್ ಹಾಕ್ಬಿಟ್ಟು ರೀಡ್ ಮಾಡಕ್ ಆಗಲ್ಲ. ಅವಾಗ ನೀವು ತಾಂತ್ರಿಕ ತಂಡ, ನಾವುಗಳೇನ್ ತಾಂತ್ರಿಕ ತಂಡದ ಹತ್ರ ಕೆಲಸ ಮಾಡ್ತಿದೀವಿ ನಮ್ಮ ಮಾರ್ಗವಾಗಿ ಹೋಗ್ಬೇಕಾಗತ್ತೆ. ಬಟ್ ಅದು ಬೇಡ, ತುಂಬಾ ಸಮಸ್ಯೆಗಳಾಗುತ್ತೆ ಎಲ್ಲರಿಗೂ. ಅದಕ್ಕೋಸ್ಕರ ಕಂಟೆಂಟ್ ಇದ್ರೆ read ಸರ್ ಮಾಡಿ. ಒಂದು ಪ್ರಶ್ನೆ ಸರ್. ಹೇಳಿ. ಆ, ಈಗ ಒಂದ್ ಸೆಷನ್ಸ್ ನಾವು ಕಾಂಟೆಂಟ್ ಡೆವಲಪ್ಮೆಂಟ್ ಮಾಡಿದಾಗ 4 ಫಾರ್ಮೆಟ್ ನಮ್ಮಲ್ಲಿ ರೆಡಿ ಇಲ್ಲದೆ ಇದ್ದಂತ ಸಮಯದೊಳಗ ಒಂದು ವಿಡಿಯೋ ಮಾಡಿಲ್ಲ ನಾನು ಆ ಸೆಷನ್ ಸಂಬಂಧಪಟ್ಟಂತೆ. ಉಳಿದ 3 ಕಂಟೆಂಟ್ ಅಂದ್ರೆ ಸ್ಟಡಿ ಮಟೀರಿಯಲ್, PPT ಮತ್ತು MCQ ಅಪ್ಲೋಡ್ ಮಾಡ್ಬೋದಾ? ವಿಡಿಯೋ ಆರಾಮ್ಸೆ ಮಾಡ್ಬೋದು ಸರ್. ಒಂದು ಪ್ರಶ್ನೆ ಹೇಳ್ತೀವಿ, ನಾನು ಒಂದು ಮನವಿ ಮಾಡ್ತೀನಿ ತಮ್ಮೆಲ್ಲರಲ್ಲೂ. ನೀವು ಯಾವತ್ತೋ ಒಂದಿನ ಒಂದೇ PPT ಮಾಡಕ್ಕಾಯ್ತು ಅಂತ ಅನ್ಕೊಳ್ಳಿ, ಕಾರ್ಯಭಾರದ ಒತ್ತಡದಿಂದ ಯಾರು ಆ PPT ಅಪ್ಲೋಡ್ ಮಾಡ್ಬಿಡಿ ಅವತ್ತನೇ. ಎವ್ರಿಥಿಂಗ್ ಇಸ್ ಕೌಂಟೆಡ್ ಫಾರ್ ಪರ್ಸೆಂಟೇಜ್. ನೀವು ಒಂದು PPT ಮಾಡಿದ್ರೆ ಇವತ್ತು ನಂಗೆ ಟೈಮ್ ಇಲ್ಲ ಅಂದ್ರೆ ಕಾಲೇಜಲ್ಲೆಲ್ಲೋ ಒಂದೇ ಅವರ್ ಫ್ರೀ ಇತ್ತು ಅಂತ ಅದನ್ನು ಹಾಕ್ಬಿಡಿ. ಮಾಡಿದ ತಕ್ಷಣ ಕಂಟೆಂಟ್ ಹಾಕ್ಬಿಡಿ, ವೆಯ್ಟ್ ಮಾಡಬೇಡಿ. ಸೊ ಎಷ್ಟು ಕಂಟೆಂಟ್ ಮಾಡಿದ್ರು ಆ ಕಂಟೆಂಟ್ ಗಳನ್ನ ಹಾಕ್ತಾ ಬನ್ನಿ, ಅವಾಗ್ಲೇ ಪರ್ಸೆಂಟೇಜ್ ಬರೋದು. ಇದು ನಾವು ಮುಹೂರ್ತ ನೋಡ್ಕೊಂಡು ಎಲ್ಲ ಮುಗಿಸ್ಬಿಟ್ಟು ಹಾಕ್ತಿವಿ ಅಂದ್ರೆ ಆಗಲ್ಲ. ಆಮೇಲೆ ಇನ್ನೊಂದು, ತಾಂತ್ರಿಕತೆ ಎಷ್ಟೇ ಬೆಳೆದ್ರು ಕಂಪ್ಯೂಟರ್ ಹಾಳಾಗ್ಬೋದು, ಮತ್ತಿನ್ನೇನೋ ಆಗ್ಬೋದು, ಹೇಳಕ್ಕಾಗಲ್ಲ. ಅದಕ್ಕೆ ಮಾಡಿದ ತಕ್ಷಣ ಹಾಕ್ಬಿಟ್ರೆ ಒಳ್ಳೇದು. ನಾನು ಯಾವತ್ತೂ ಆಮೇಲೆ ಹಾಕ್ತೀನಿ ಅಂತಂದ್ರೆ ಸಮಸ್ಯೆ ಆಗುತ್ತೆ. ದಯವಿಟ್ಟು ಒಂದು ಸ್ಟಡಿ ಮೆಟೀರಿಯಲ್ ಪ್ರಿಪೇರ್ ಮಾಡಿದ್ರೆ ಅವಾಗ್ಲೇ ಹಾಕ್ಬಿಡಿ. ನಾನು ಅಷ್ಟೇ, ನಾನು ಕಂಟೆಂಟ್ ಡೆವಲಪರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಂದು ಸೆಷನ್ ಅಲ್ಲಿ ಕಾರ್ಯಭಾರದ ಒತ್ತಡದಿಂದ MCQ ಮಾತ್ರ ಮಾಡಕ್ಕಾಯ್ತು, ಅದನ್ನೇ ಹಾಕಿದೀನಿ ನಾನು. ಓಕೆ, ಥ್ಯಾಂಕ್ ಸೊ ಯು ಸರ್. ದಯವಿಟ್ಟು ಏನ್ ಮಾಡ್ತಾರೆ ಅದನ್ನ ಹಾಕ್ಬಿಡಿ ನಾಳೆಯಿಂದ ಅಥವಾ ಇವತ್ತಿಂದ ಮಾಡಿದ್ರೆ. ಆಮೇಲೆ ಇನ್ನೊಂದು, ಕೆಲವರೆಲ್ಲ ಮಾಡಿಟ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ, ದಯವಿಟ್ಟು ಇವತ್ತು ರಾತ್ರಿ ಇಲ್ಲ ನಾಳೆ ಹಾಕ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀವಿ. ಗುಲ್ಬರ್ಗಾ ವಲಯದಿಂದ ಕಂಟೆಂಟ್ ಡೆವಲಪ್ಮೆಂಟ್ ಜಾಸ್ತಿ ಬರಬೇಕು, ಅದಕ್ಕೋಸ್ಕರ. ಓಕೆ ಸರ್ ಸರ್, ನಮ್ದು ರಾಯಚೂರು ಯೂನಿವರ್ಸಿಟಿ ಅಫಿಲಿಯೇಷನ್ ಸರ್. ವಿ ಸೆಂಟ್ ದಿ ಈ ಕಂಟೆಂಟ್ ಎಕ್ಸೆಪ್ಟ್ ವಿಡಿಯೋ ಅವರಿಗೆ ಕಳಿಸಿದೀವಿ. ಅವರೇ ಅಪ್ಲೋಡ್ ಮಾಡ್ತಾರಾ ಅಥವಾ ನಮಗೆ ನಿಖಿಲ್ ಸರ್ ತಮಗೆ ಕರೆ ಮಾಡಿ ಇದಕ್ಕೆ ಉತ್ತರ ಕೊಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ತಾವು ಈ ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ತಿದ್ರಿ. ಸರ್ ಬಹುಶಃ ಕರೆ ಮಾಡಿ ತಮಗೆ ಆ ಗೊಂದಲವನ್ನ ಪರಿಹರಿಸ್ತಾರೆ ಅಂತ ಅನ್ಕೊಳ್ತೀರಿ. ಯಾಕಂದ್ರೆ ಅದು ಸ್ವಲ್ಪ ಜೋಶಿ ಸರ್ ಆಗ್ಲೇ ನಿಮಗೆ ಹೇಳಿದ್ದೀನಿ, ನಿಮ್ ಕಂಟೆಂಟ್ ಜಸ್ಟ್ ಇವತ್ ಬಂದಿದೆ, ಅದನ್ನ ನೋಡ್ತೀವಿ. ಅದ್ರಲ್ಲಿ ನೀವು ವರ್ಡ್ ಫೈಲ್ ಕಳ್ಸಿದ್ರ ವರ್ಡ್ ಫೈಲ್ ನಡೆಯೋದಿಲ್ಲ. ಈ ತರ ಸಾಕಷ್ಟಿದೆ, ನಿಮ್ಗೆ ತಿಳಿಸ್ತೀನಿ ಏನೇನ್ ಕರೆಕ್ಷನ್ ಮಾಡ್ಬೇಕು ಅಂತ. ಬಟ್ ಅಪ್ಲೋಡ್ ಸದ್ಯಕ್ಕೆ ಯಮನೂರ್ ಸರ್ ನಾವು ಮಾಡ್ತೀವಿ. ನಿಮಗೆ ನೆಕ್ಸ್ಟ್ ಮತ್ತೆ ಅಪ್ಲೋಡಿಂಗ್ ಚಾನ್ಸ್. ಸರ್ ವಿಡಿಯೋ ಹೋಗೋಣ. ವಿಡಿಯೋಕ್ಕೆ ಹೋಗಿ ನಂತರ ಮತ್ತೆ ಕ್ವಶನ್ಸ್ ತಗೊಳ್ಳೋಣ. ಒಂದ್ ಸಣ್ಣ ಮನವಿ, ಒಂದು ಡೌಟ್ ಇತ್ತು ಸರ್. ಸರ್, ಕೆಲವು ನೆಟ್ವರ್ಕ್ ಇಶ್ಯೂ ಇಂದ ಕೆಲವರು ಹೆಚ್ಚು ಕಡಿಮೆ ಜಾಯಿನ್ ಆಗಿದ್ದಾರೆ, ಕೆಲವರು ಮಧ್ಯೆ ಮಧ್ಯೆ ಡ್ರಾಪ್ ಆಗಿದೆ. ನೀವು ವಿಡಿಯೋ ಸೆಷನ್ ಹೋಗೋಕ್ ಮುಂಚೆ ಇದುವರೆಗೂ ಏನ್ ಹೇಳಿದ್ರಿ ಅದನ್ನ ಒಂದು ಸಮರಿ ಫಾರ್ಮ್ ಅಲ್ಲಿ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಹೋದ್ರೆ ಚೆನ್ನಾಗಿ. ತೊಂದರೆ ಇಲ್ಲ, ಬಟ್ ಅಲ್ಲಿನ ವಿಶೇಷಾಧಿಕಾರಿಗಳು ಅಂದ್ರೆ ಡಿಸ್ಟ್ರಿಕ್ಟ್ ನೋಡಲ್ ಅಧಿಕಾರಿಗಳ ಅನುಮತಿ ಕೊಟ್ರೆ ಮಾಡ್ತೀನಿ. ಮೇಡಮ್ ಥ್ಯಾಂಕ್ ಯು, ನಿಮ್ಮ ಸಜೆಷನ್ ಸರಿ ಇದೆ. ಬಟ್ ಎಲ್ರದು ಈಗಾಗಲೇ ತಮಗೂ ಗೊತ್ತಿದೆ, ಬೆಳಗ್ಗೆಯಿಂದ 6:30 7 ಗಂಟೆಗೆ ಕೆಲವರು ವ್ಯಾಲ್ಯೂಯೇಷನ್ ಇನ್ನೊಂದು ಕಡೆಯಿಂದ ಬಂದಿರೋರು ಇದ್ದಾರೆ ಟ್ರಾವೆಲ್ ಮಾಡಿ. ಸೊ ನಮಗೆ ಈಗೇನು ಸೂರ್ಯಕಾಂತ್ ಸರ್ ಆಗ್ಲಿ ಅರವಿಂದ್ ಸರ್ ಆಗ್ಲಿ ಅವ್ರಿಗೇನು ಅಭ್ಯಂತರ ಇಲ್ಲ, ಮಾಡ್ತಾರೆ. ಬಟ್ ಬೇರೆಯವ್ರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಅವ್ರು ನಮ್ಗೆ ದೂರ್ ಕೊಟ್ಟಿದ್ದಾರೆ. ಏನ್ ಮೇಡಮ್ ಬೆಳಗ್ಗೆಯಿಂದಾನೆ ನಮ್ಗೆ ಸಾಕಾಗಿರ್ತೈತಿ, ಮತ್ತೆ ನೀವು ಸಾಯಂಕಾಲ ಬರೀ 6:00 ಚಾಲು ಮಾಡ್ಕೊಂಡಿರಿ, ಹೆಂಗಿದು, ನಾವೇನಾರ ನಮಗೂ ನಾವು ಮನುಷ್ಯರು ಒಂದ್ ಸ್ವಲ್ಪ ಬದುಕಾಕ್ ಬಿಡ್ರಿ ಅಂತ ಈ ತರ ಎಲ್ಲ ಮಾತುಗಳು ಕೂಡ ನಮಗ್ ಕೇಳಿ ಬಂದಿದಾವ್. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅಷ್ಟೇನೆ. ಬಟ್ ಯಾರಿಗೂ ಅಭ್ಯಂತರ ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡೋದ್ರಲ್ಲಿ ನಮಗೇನ್ ಅಭ್ಯಂತರ ಇಲ್ಲ. ಆಮೇಲೆ ನೀವೇ ಹೇಳ್ಬಾರ್ದು ಅನ್ನೋ ಒಂದು ವಿಚಾರಕ್ಕೆ ಮಾತ್ರ ಇದನ್ನ ತಿಳಿಸ್ತೀನಿ. ಒಂದು ಮಾಡ್ಬೋದು, ನಾನು ವಿಡಿಯೋ ತೋರಿಸ್ತೀನಿ. ವಿಡಿಯೋ ತೋರಿಸ್ಬಿಟ್ರೆ ಒಂದ್ ಕೆಲಸ, ದಯವಿಟ್ಟು ಅವಕಾಶ ಕೊಡಿ, ಒಂದೇ ನಿಮಿಷ ಅವಕಾಶ. ಶೇರ್ ಮಾಡಿ ಸರ್, ವಿಡಿಯೋ ಮಾಡಿ ಹಾಕಿದ್ರೆ ತಾಳಿ ಒಂದೇ ನಿಮಿಷ ತೋರಿಸ್ಬಿಡ್ತಾನೆ. ಅಲ್ಲ, 6:30 ಅಂದ್ರೆ 6:00 ಕುಂತೀವಿ ಕಾಯ್ಕೊಂಡ ಇದು ಜಾಯಿನ್ ಆಗ್ಬೇಕು ಅಂತ ಹೇಳಿ ಟೈಮ್ ಆಗುತ್ತಲ್ಲ ಸರ್. ಒಂದು ವಿಡಿಯೋ ಮಾಡಿ ಹಾಕ್ಬಿಡಿ, ಅನುಕೂಲ ಆಗುತ್ತೆ. ಸರ್ ವಿಡಿಯೋ ಮಾಡಿ ತೋರಿಸಿ ಸರ್, ಮತ್ತೆ ಶೇರ್ ಮಾಡಿ ಸರ್ ಗ್ರೂಪ್ ಅಲ್ಲಿ ಯಾವ ತರ ಮಾಡಬೇಕಂತ ಅದನ್ನ ಸರ್ ವಿಡಿಯೋ ಡೆಮಾನ್ಸ್ಟ್ರೇಷನ್ ಶೇರ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಸರ್.
ಮ್ಯೂಟ್ ಮಾಡಿದ್ದೀನಿ ಎಲ್ಲಾರ್ನೂ, ಯಾಕಂದ್ರೆ ಈ ವಿಷಯ ಹೇಳೋಣ ಅಂತ. ಒಂದು, ನಾವ್ ಈಗ ಏನ್ ಮಾಡ್ತೀನಿ ಅಂದ್ರೆ ನಾನು ವಿಡಿಯೋ ತೋರಿಸ್ತೀನಿ. ವಿಡಿಯೋ ತೋರಿಸಿದ ನಂತರ ಯಾರ್ಯಾರಿಗೆ ಈ ಟ್ರೈನಿಂಗ್ ನಲ್ಲಿ ವಿಡಿಯೋ ಬೇಕಾಗಿತ್ತು ಅವರು ಎಕ್ಸಿಟ್ ಆಗಿ ದಯಮಾಡಿ. ಯಾರಿಗೆ ಒಂದಷ್ಟು ರಿಪೀಟ್ ಬೇಕು ಅಂತ ಅನ್ಸುತ್ತೆ ಅವ್ರು ಇರಿ, ತೊಂದರೆ ಇಲ್ಲ, ಅದು ಈಸಿ ಆಗುತ್ತೆ. ಯಾರಿಗೆ ಬೇಡ ಅವ್ರು ಹೋಗ್ಲಿ, ತೊಂದರೆ ಇಲ್ಲ, ಅವ್ರು ಬೇರೆ ಕೆಲ್ಸಗಳಲ್ಲಿ ಇನ್ವಾಲ್ವ್ ಆಗ್ಬಾರ್ದು. ಯಾರಿಗೆ ಬೇಕಾಗತ್ತೆ ಅವ್ರಿಗಳಿದ್ರೆ ಆಯ್ತು, ತೊಂದರೆ ಇಲ್ಲ. ಎಲ್ಲರಿಗೂ ಒತ್ತಡ ಹಾಕೋದು ತಪ್ಪಾಗುತ್ತೆ, ಯಾಕಂದ್ರೆ ಈಗ್ಲೇನೆ ತಡ ಆಗಿದೆ, ಮತ್ತೆ ಮೇಡಮ್ ಹೇಳ್ದಂಗೆ ಕಷ್ಟ ಆಗುತ್ತೆ. ಈಗ ವಿಡಿಯೋದಲ್ಲಿ ಒಂದು ವಿಷಯ ನಾನು ಹೇಳ್ತೀನಿ ನೋಡಿ. ಈಗ ವಿಡಿಯೋದಲ್ಲಿ OBS ಮಾಡ್ಬೋದು, ಎಸ್ ರೆಕಾರ್ಡಿಂಗ್ ಮಾಡ್ಬೋದು, ಅವೆಲ್ಲ ಮಾಡ್ಬೋದು. ನಾನು ನಿಮ್ಗೆ ಸಿಂಪಲ್ ಆಗಿ ಒಂದು ಝೂಮ್ ಇದೆ, ಅದನ್ನ ತೋರಿಸ್ಕೊಡ್ತೀನಿ. ನಾನು ವೈಯಕ್ತಿಕವಾಗಿ ಅದನ್ನ ಬಳಸ್ತೀನಿ, ಅದು ತುಂಬಾ ಅನುಕೂಲ ಆಗುತ್ತೆ ವೈಯಕ್ತಿಕವಾಗಿ ಅದನ್ನ ಬಳಸೋದ್ರಿಂದ. ನಾನು ಅದ್ರ ಅಷ್ಟೇ ತೋರಿಸ್ತೀನಿ ನಿಮ್ಗೆ, ಅದರಿಂದ ಅನುಕೂಲ ಆಗುತ್ತೆ ನಿಮ್ಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದೇ ನಿಮಿಷ. ಸರ್ ಸೂರ್ಯಕಾಂತ್ ಸರ್, ನಿಮ್ಗೆ ನನ್ನ ಝೂಮ್ ಕಾಣ್ತಾ ಇದೆಯಾ? ಝೂಮ್ ವಿಂಡೋ ಕಾಣ್ತಾ ಇದೆಯಾ? ಝೂಮ್ ವಿಂಡೋ ಇನ್ನೂ ಓಪನಿಂಗ್ ಸರ್, ಓಪನ್ ಬಂದಿಲ್ಲ ಆಗಿಲ್ಲ ಅಲ್ಲ? ಅದು. ಓಕೆ, ನಾನು ರೀಶೇರ್ ಮಾಡ್ತೀನಿ ತಾಳಿ, ಒಂದ್ ನಿಮಿಷ. ಓಕೆ, ಇವಾಗ ಕಾಣ್ತಿದ್ಯಾ? ಎಸ್ ಸರ್. ಓಕೆ ನೋಡಿ, ಝೂಮ್ ಅಲ್ಲಿ ಏನ್ ಮಾಡ್ಬೋದು ಗೊತ್ತಾ? ಝೂಮ್ ಅಲ್ಲಿ ನಾವೆಲ್ಲ ಮೀಟಿಂಗ್ ಅಟೆಂಡ್ ಮಾಡಿರ್ತೀವಿ, ನಮ್ಮ ಹತ್ರ ಎಲ್ಲ ಫ್ರೀ ಝೂಮ್ ಇರುತ್ತೆ. ನಾವ್ ಯಾರು ದುಡ್ಡು ಕೊಟ್ಟು ಝೂಮ್ ಕೊಂಡ್ಕೊಂಡ್ರಲ್ಲ, ಫ್ರೀ ಝೂಮ್ ಇರುತ್ತೆ. ಫ್ರೀ ಝೂಮ್ ಅಲ್ಲಿ ನೀವು 45 ನಿಮಿಷದವರೆಗೂ ರೆಕಾರ್ಡ್ ಮಾಡ್ಬೋದು. 45 ನಿಮಿಷ ಆದ್ಮೇಲೆ ಕಟ್ ಆಗುತ್ತೆ ಆಟೋಮೆಟಿಕ್ ಆಗಿ. ಸೊ 45 ನಿಮಿಷದವರೆಗೆ ನೀವು ರೆಕಾರ್ಡ್ ಮಾಡ್ಬೋದು. ಸೊ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಬೇರೆ ಬಳಸಿ, ಅಲ್ಲಿವರೆಗೂ ಹೋಗಲ್ಲ ಅಂತ ಒಂದ್ ಗಂಟೆ ಕ್ಲಾಸ್ ನೀವು ಹೇಳ್ಬೋದು, ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ಹೇಳ್ಬೋದು. ನೋಡಿ, ಇಲ್ಲಿ ಝೂಮ್ ವಿಂಡೋನ ಈ ತರ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮೊಬೈಲ್ ಅಲ್ಲೂ ಇದನ್ನ ಮಾಡ್ಬೋದು, ಬಟ್ ನಿಮ್ಮ ಆಸ್ಪೆಕ್ಟ್ ರೇಷಿಯೋ ಪ್ರಾಬ್ಲಮ್ ಬರುತ್ತೆ. ಇದು ನಾನು ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಝೂಮ್ ನ ಓಪನ್ ಮಾಡ್ರಿ, ಇಲ್ಲಿ ನಿಮ್ಗೆ ನ್ಯೂ ಮೀಟಿಂಗ್ ಅಂತ ಕಾಣುತ್ತೆ. ನ್ಯೂ ಮೀಟಿಂಗ್ ಅಂದ್ರೆ ಹೊಸ ಮೀಟಿಂಗ್ ಅದು ನಿಮ್ಗೆ ಓಪನ್ ಆಗುತ್ತೆ. ಅದನ್ನ ಹಿಂಗೆ ಒತ್ತರೆ ಝೂಮ್ ವರ್ಕ್ ಪ್ಲೇಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಇದು ಓಪನ್ ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಆಡಿಯೋ, ಆಕ್ಚುಲಿ ನಾನು ಕಂಪ್ಯೂಟರ್ ಆಡಿಯೋ ಅಂತಾನೆ ತಗೊಳ್ತೀನಿ ಇದರಲ್ಲಿ, ಯಾಕಂದ್ರೆ ಇಲ್ಲಿ ಡಬಲ್ ಆಡಿಯೋ ಬರ್ತಿರೋದ್ರಿಂದ ತಗೊಳ್ಳಲ್ಲ. ಅದಕ್ಕೋಸ್ಕರ ಸ್ಟಾರ್ಟ್ ಕೊಡ್ತೀನಿ. ಸ್ಟಾರ್ಟ್ ಕೊಟ್ಟ ತಕ್ಷಣ ನೋಡಿ, ಇಲ್ಲಿ ವಿಂಡೋ ಹಿಂಗ್ ಓಪನ್ ಆಗುತ್ತೆ ನಿಮ್ದು. ಓಕೆ ನೋಡಿ, ಇಲ್ಲಿ ಸರ್ ಝೂಮ್ ಓಪನ್ ಆಗ್ತಿದ್ಯಾ? ನನ್ನ ಜಿಮೇಲ್ ಲೋಗೋ ಕಾಣ್ತಿರ್ಬೇಕು ನಿಮ್ಗೆ. ಸೂರ್ಯಕಾಂತ್ ಸರ್ ಕಾಣ್ತಿದ್ಯಾ? ಕಾಣುತ್ತಾ ಇಲ್ಲ? ಮ್ಯಾನ್ಯಲ್ ಕೊಟ್ಟಿದ್ದೀವಿ ಸರ್, ಮ್ಯಾನ್ಯಲ್ ಇದೆ, ವಿರೂಪಾಕ್ಷ ಸರ್ ಮ್ಯಾನ್ಯಲ್ ಇದೆ. ಸರ್ ಕಾಣ್ತಿದ್ಯಾ, ಕಾಣ್ತಿಲ್ವಾ? ಸೂರ್ಯಕಾಂತ್ ಸರ್ ಕಾಣ್ತಿಲ್ಲ? ನೀವು ಕೋ ಹೋಸ್ಟ್ ಇದ್ದೀರಾ, ನೀವು ಮ್ಯೂಟ್ ಆಗಿರಲ್ಲ. ಇಲ್ಲ ವಾಟ್ಸ್ಆಪ್ ಮಾಡಿ, ಅಕಸ್ಮಾತ್ ನಿಮ್ಗೆ ಮಾತನಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ನಿಮ್ಮ ಮ್ಯೂಟ್ ಆಗಿದ್ರೆ ಅಲ್ಲಿ. ಇಲ್ಲ ಸರ್, ಇನ್ನೊಂದು ಫಸ್ಟ್ ಸ್ಕ್ರೀನೇ ಇದೆ, ಏನೂ ಕಾಣಿಸ್ತಾ ಅದೇ ಇಲ್ಲ. ಇದೆಯಲ್ಲ, ತಾಳಿ ನಾನು ಮತ್ತೆ ಇದ್ ಮಾಡ್ತೀನಿ, ಬರುತ್ತೆ. ಓಕೆ ಸರ್, ಈಗ ಕಾಣ್ತಿದೆ ಅಲ್ವಾ? ಈಗ ಬರ್ತಾ ಇದೆ. ನೋಡಿ, ಇದು ಝೂಮ್, ಇದು ಓಪನ್ ಆಗುತ್ತೆ. ನಾನು ಬೇಕಂತಾನೆ ವಿಡಿಯೋ ಆಫ್ ಮಾಡಿದ್ದೀನಿ, ವಿಡಿಯೋ ಆನ್ ಮಾಡ್ಕೊಳ್ಬಹುದು. ನೋಡಿ, ಈ ತರ ಬರುತ್ತೆ. ಇದು ಡಬಲ್, ನನ್ನ ಮುಖನೇ ಕಾಣ್ತಾರೆ, ಬಟ್ ಹಿಂಗ್ ಬರಲ್ಲ. ಇದು ನಾನು ಡಬಲ್ ಲೇಯರ್ ಆಫ್ ಮೀಟಿಂಗ್ ಇರೋದ್ರಿಂದ ನಿಮ್ಗೆ ಬರೀ ಮುಖ ಬರುತ್ತೆ. ನೀವು ಹೋದ್ರೆ ಈ ತರ ಬರಲ್ಲ, ಬಸ್ ಸೈಜ್ ಬರಲ್ಲ, ನೀವು ಎಷ್ಟಿದ್ರು ಅಷ್ಟೇ ಬರುತ್ತೆ. ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ವಿಡಿಯೋ ಆಫ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ನೀವೇನ್ ಮಾಡ್ಬೇಕಾಗತ್ತೆ, ಶೇರ್ ಹೋಗ್ಬೇಕಾಗತ್ತೆ. ನೀವು PPT ಮಾಡಿ ಇಟ್ಕೊಂಡಿದ್ರೆ ನೀವು ಶೇರ್ಗೆ ಹೋಗ್ಬೇಕಾಗತ್ತೆ. ಶೇರ್ಗೆ ಹೋದ್ರೆ ನಾನು ಇಲ್ಲಿ ಒಂದು PPT ತಗೋತೀನಿ. ನಾನು ಕಂಟೆಂಟ್ ಡೆವಲಪರ್ ಆಗಿರೋದ್ರಿಂದ ಒಂದು PPT ಮಾಡಿದ್ದೀನಿ ನಾನು. ಸರ್ PPT ಪ್ರೇರಿತ ಝೂಮ್ ಕಾಣ್ತಿದ್ಯಾ? ಕಾಣಿಸ್ತಾ ಇದೆ ಸರ್, ಎರಡು ಕಾಣಿಸ್ತಾ ಇದೆ. ಓಕೆ ಈಗ ನೋಡಿ, ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಲ್ಲಿ ನೀವು ರೆಕಾರ್ಡ್ ಬಟನ್ ನ ಝೂಮ್ ಹೋಗಿ ಒತ್ತಬೇಕಾಗತ್ತೆ. ರೆಕಾರ್ಡ್ ಬಟನ್ ಇರುತ್ತೆ ಅದರಲ್ಲಿ, ಆ ರೆಕಾರ್ಡ್ ಬಟನ್ ನ ನೀವು ಒತ್ತಬೇಕಾಗತ್ತೆ. ಆ ರೆಕಾರ್ಡ್ ಬಟನ್ ಅಂತ ಇರುತ್ತೆ, ಅದನ್ನ ಒತ್ತಿದ್ರೆ ನಿಮ್ಗೆ ಏನಾಗುತ್ತೆ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ರೆಕಾರ್ಡ್ ಬರುತ್ತೆ ಸೈಡ್ ಅಲ್ಲಿ. ಇಲ್ಲಿ ನೋಡಿ, Alt+R ಒತ್ತಿದ್ರೆ ರೆಕಾರ್ಡ್ ಆಗುತ್ತೆ. ರೆಕಾರ್ಡಿಂಗ್ ಅಂತ ನಿಮ್ಗೆ ಇಲ್ಲಿ ಕೇಳುತ್ತೆ. ಕೇಳಿಸ್ತಾ? ಎಲ್ಲರಿಗೂ ಕೇಳಿಸ್ತಾ ಅನ್ಸುತ್ತೆ. ನೋಡಿ, ಇಲ್ಲಿ ಶೇರ್ ಆಗ್ತಿದೆ ಕಂಟೆಂಟ್. ಈ ಶೇರ್ ಆಗಿ ನಾನು ಇಲ್ಲಿ ಏನ್ ಮಾಡ್ತೀನಿ, ನಿಮ್ಗೆ PPT ಕಾಣ್ತಿರಲ್ಲ, ಡಬಲ್ ಬರ್ತಿರುತ್ತೆ, ಅದಕ್ಕೋಸ್ಕರ PPT ಕಾಣ್ತಿರಲ್ಲ, ನನಗ್ ಕಾಣ್ತಿದೆ ಅದು. ಸೊ ಆ PPT ನ ಓದ್ಕೊಂಡು ನೀವು ರೆಕಾರ್ಡ್ ಮಾಡ್ಕೊಂಡು, ನಿಮ್ಗೆ ಎಷ್ಟೊತ್ತು ಬೇಕೋ 45 ನಿಮಿಷದವರೆಗೆ ಎಷ್ಟೊತ್ತು ಬೇಕೋ ಮಾಡಿ ನೀವೇನ್ ಮಾಡ್ತೀರಾ, ನಾನು ಈಗಲೇ ನಿಲ್ಲಿಸ್ತೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ. ಏನ್ ಮಾಡ್ತೀರಾ, ಇಲ್ಲಿ ಎಂಡ್ ಅಂತ ಇರುತ್ತೆ, ಅದನ್ನ ಎಂಡ್ ಮಾಡಿ, ಎಂಡ್ ಮೀಟಿಂಗ್ ಫಾರ್ ಆಲ್ ಅಂತ ಇರುತ್ತೆ. ಆ ಎಂಡ್ ಮೀಟಿಂಗ್ ಫಾರ್ ಆಲ್ ನ ಕೊಟ್ಬಿಟ್ರೆ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಿ, ಸರ್ ಇಲ್ಲಿ ವಿಡಿಯೋ ಬರ್ತಿರೋದು ಕಾಣ್ತಿದ್ಯಾ? ಕಾಣಿಸ್ತಾ ಇದೆ ಸರ್, ಅದು ನೋಡಿ, ಆಡಿಯೋ ಅದೇ ವಿಡಿಯೋ ಮಾಡಿ ನಿಮ್ಗೆ ಇಲ್ಲಿ MP4 ಫಾರ್ಮೆಟ್ ಅಲ್ಲಿ ಬಂದು ಕುತ್ಕೊಳ್ಳುತ್ತೆ ನೋಡಿ. ಇಲ್ಲಿ ಅದೇ, ಇಲ್ಲಿ ಬೇಕಾದ್ರೆ ಓಪನ್ ಮಾಡ್ರೆ ನಿಮ್ಗೆ ಅದು ಕಾಣಲ್ವೇನೋ ನೋಡಿ, ಕಾಣಿಸ್ತಿದೆ ಸರ್ ಇದು? ಎಸ್ ಸರ್, ಕಾಣಿಸ್ತಾ ಇದೆ. ನೋಡಿ, ಇಷ್ಟೇ.
ಇಷ್ಟೇ, ಇದೇ ಫಾರ್ಮೆಟ್ ನ ನೀವು ಹೋಗಿ ನಿಮ್ಮ ಯಾವುದು ಇದಿದೆ ನಿಮ್ಮ LMS ಅಕೌಂಟ್ ಅದರಲ್ಲಿ ನೀವು ಮಾಡಬಹುದು. ಸೊ ಎಷ್ಟು ಸುಲಭವಾಗಿ ಝೂಮ್ ಅಲ್ಲಿ ಆಗುತ್ತೆ, ಇದು ಬಿಟ್ರೆ ಬೇರೆ ಏನೂ ಮಾಡ್ಬೇಕಾಗಿಲ್ಲ ನೀವು, ಇಷ್ಟನೇ ಇರೋದು. ಸೊ ಆದ್ರಿಂದ ದಯವಿಟ್ಟು ನೀವು ಇದನ್ನೇ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಮಾಡಿದ್ರೆ ನಿಮ್ಗೆ ಸುಲಭ ಆಗುತ್ತೆ. ಮತ್ತೆ ಇದರಲ್ಲಿ ಎಡಿಟಿಂಗ್ ಮಾಡೋರು ಇದೇ ವಿಡಿಯೋನ ಬಳಸ್ಕೊಂಡು ಎಡಿಟ್ ಮಾಡ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಬೇರೆ ಎಲ್ಲ ಏನಿದೆ ಅದು ನಿಮ್ಗೆ ಒಂದಷ್ಟು ಕಾಂಪ್ಲಿಕೇಶನ್ಸ್ ನ ಕೊಡುತ್ತೆ. ಆದ್ರಿಂದ ನಾವು ಮನವಿ ಮಾಡೋದೇನಂದ್ರೆ ಇದು ಸುಲಭ, ನಿಮ್ಗೆ 45 ನಿಮಿಷವರೆಗೂ ಮಾಡ್ಬೋದು. 45 ನಿಮಿಷಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂದ್ರೆ ನೀವು ಬೇರೆ ಮಾದರಿಯ ವಿಡಿಯೋಗಳನ್ನ ಆಪ್ಗಳನ್ನ ಬಳಸಬೇಕಾಗತ್ತೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ಈಗ ನಾನು ಸ್ಲೈಡ್ ಶೋ ಆಪ್ಷನ್ ಇಲ್ಲ ಮಾಡ್ಬೋದಲ್ಲ, ನಾನೇ ಮಾಡಿ ಈಗ ಅಪ್ಲೋಡ್ ಮಾಡೋದಲ್ಲ ವಿಡಿಯೋ. ನೀವು ಒಂದ್ ಕೆಲಸ ಮಾಡಿ, ನನಗೆ ವೈಯಕ್ತಿಕವಾಗಿ ನನಗೂ ಅಥವಾ ಸೂರ್ಯಕಾಂತ್ ಸರ್ಗೂ ಫೋನ್ ಮಾಡಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಯಾಕಂದ್ರೆ ನಾನು ಕಂಟೆಂಟ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ರಿಂದ ನಾನು ಝೂಮ್ ಅಲ್ಲೇ ಮಾಡಿ ವಿಡಿಯೋ ಮಾಡಿ ಹಾಕಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಚೆಕ್ ಮಾಡೋಣ ಸರ್, ಬೇರೆ ಏನಾದ್ರೂ ಸಮಸ್ಯೆ ಆಗಿರ್ಬೋದ ಚೆಕ್ ಮಾಡೋಣ. ಓಕೆ, ಈಗ ಏನಾರ ಡೌಟ್ಗಳಿದ್ರೆ ನೀವು ಕೇಳ್ಬೋದು. ಮತ್ತೆ ಇನ್ನೊಂದು ನಾನು ಈಗ ಸರ್ ಒಂದೇ ಒಂದ್ ಪ್ರಶ್ನೆ ಸರ್, ಒಂದೇ ಅನಿಮೇಷನ್ಸ್ ಹೇಳಿ ಸರ್, ಅನಿಮೇಷನ್ಸ್ ಅಥವಾ ಯಾವ್ದಾದ್ರು ಯೂಟ್ಯೂಬ್ ರಿಸೋರ್ಸ್ ಇದ್ರೆ ಇದನ್ನ ಡೈರೆಕ್ಟ್ ಅಪ್ಲೋಡ್ ಮಾಡ್ಬೋದಾ ಸರ್? ಸರ್ ಇಲ್ಲ, ಏನಾಗುತ್ತೆ ಅಂದ್ರೆ ಒಂದು ಮಾಹಿತಿ, ನೀವು ಏನ್ ಅಪ್ಲೋಡ್ ಮಾಡ್ತಾರ ಅದು ನಮ್ಮ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ವಿಮಿಯೋ ಅಂತ, ಆಯ್ತಾ? ಸೊ ನೀವು ಯೂಟ್ಯೂಬ್ ಕಾಂಟೆಂಟ್ ನ ಡೌನ್ಲೋಡ್ ಮಾಡಿ ಅಲ್ಲಿ ತಗೊಂಡ್ರೆ ಅದಕ್ಕೆ ಬೇರೆ ರೀತಿಯ ಕಾಪಿರೈಟ್ ಸಮಸ್ಯೆ ಬರುತ್ತೆ. ಅದು ನಿಮ್ದೇ ವಿಡಿಯೋ ಆದ್ರೆ ಓಕೆ, ಯಾಕಂದ್ರೆ ಈಗ ನೋಡಿರ್ಬೋದು ಪ್ಲಾಟ್ಫಾರ್ಮ್ಗಳು ಬೇರೆ ಆಗಿದ್ರು ಕೂಡ ದೇ ರೆಕಗ್ನೈಸ್ ಎಲ್ಲರೂ ಬೇರೆ ಕಡೆ ಇದ್ರೆ ರೆಕಗ್ನೈಸ್ ಮಾಡ್ತೇವೆ. ಸೊ ನೀವು ಆಲ್ರೆಡಿ ಕಾಪಿ ರೈಟೆಡ್ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಮಾಡಕ್ಕಾಗಲ್ಲ, ನಿಮ್ದೇ ವಿಡಿಯೋಗಳಿದ್ರೆ ಮಾಡ್ಕೋಬಹುದು, ತೊಂದರೆ ಇಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಇದು ನಾನು ತೋರಿಸಿದ್ದು ಎಲ್ಲರಿಗೂ ಮನವಿ, ಝೂಮ್ ಅಲ್ಲಿ ತೋರಿಸಿದ ತಕ್ಷಣ ಅದರಲ್ಲೇ ಮಾಡ್ಬೇಕು ಅಂತ ಅಲ್ಲ, ಯಾರಿಗೆ ಬರ್ತಿಲ್ಲ ಇದೊಂದು ಆಪ್ಷನ್ ಅಷ್ಟೇನೆ. ನೀವು ಎಸ್ ರೆಕಾರ್ಡರ್ ಮಾಡ್ತಾರೆ ಎಸ್ ರೆಕಾರ್ಡರ್ ಮಾಡಿ. ಬೇರೆಯವರು ಈಗ ಮೈಕ್ರೋಸಾಫ್ಟ್ 2017 ಆದ್ಮೇಲೆ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಪ್ಷನ್ ನೋಡಿ, ಇಲ್ಲಿ PPT ನನ್ PPT ಕಾಣ್ತಿಲ್ಲ ಅನ್ಸುತ್ತೆ, ನೋಡಿ ನಿಮ್ಗೆ ತೋರಿಸ್ತೀನಿ ಅದನ್ನ. ನಾನು ಅಲ್ಲೂ ಇದೆ, ಕಾಣಿಸ್ತಾ ಇದೆ ಸರ್, PPT ನಲ್ಲೇ ಇದೀವಿ ಈಗ. ಅದು ನನ್ನ PPT ಕಾಣಿಸ್ತೀನಿ ಅನ್ನೋ ಅಂತ ಅನ್ಕೊಂಡೆ ನಾನು. ನನಗೆ ತೋರ್ಸಕ್ಕೆ ಒಂದು ಭಯ, ಏನೋ ಒಂದು ತೋರ್ಸ್ರೆ ಅದರಲ್ಲೇ ಮಾಡ್ಬೇಕಾ ಅನ್ಕೋತಾರೆ, ಹಂಗಲ್ಲ. ಇಲ್ಲಿ ನೋಡಿ, ಇಲ್ಲಿ PPT ರೆಕಾರ್ಡ್ ಆಪ್ಷನ್ ಇದೆ, ಇದು ಒತ್ತರೆ ಇದು ರೆಕಾರ್ಡ್ ಆಗುತ್ತೆ, PPT. ಬಟ್ ನಾನು ಆಫೀಸ್ 365 ಅಂತ ತಗೊಂಡಿರೋದು 17 ವರ್ಷನ್ ಆದ್ಮೇಲೆ ಯಾವ್ಯಾವ್ದು ಬರುತ್ತೆ ಅದೆಲ್ಲ ನಿಮ್ಗೆ ಮಾಡ್ಕೊಡುತ್ತೆ, ಯಾವುದೇ ಸಮಸ್ಯೆ ಇಲ್ಲ ನಿಮ್ಗೆ. ಸೊ ಈ ತರ ಏನಿದೆ ನೀವು ಆರಾಮ್ಸೆ ಮಾಡ್ಬಹುದು. ಮತ್ತೆ ಇನ್ನೊಂದು, ಮತ್ತೊಮ್ಮೆ ನಾನು ಝೂಮ್ ಅಲ್ಲಿ ತೋರಿಸಿದೀವಿ ಅಂದ್ರೆ ಈಸಿ ಇರೋ, ಕೆಲವ್ರಿಗೆಲ್ಲ ಕಷ್ಟ ಆಗ್ತದೆ, OBS ಕಷ್ಟ ಆಗ್ತದೆ ಕೆಲವ್ರಿಗೆ, ಅದಕ್ಕಷ್ಟೇ ತೋರಿಸಿರೋದು. ಬೇರೆ ಯಾವ್ದ್ರಲ್ಲಿ ಬೇಕಾದ್ರೂ ಸರಿಯಾದ ಇದರಲ್ಲಿ ನೀವು ಮಾಡ್ಬೋದು. ಸರ್ ಇಲ್ಲಿ ಮೋದಿ ಸರ್ ಏನ್ ಪ್ರಶ್ನೆ ಕೇಳಿದ್ರ ಅಂದ್ರೆ ಯೂಟ್ಯೂಬ್ ಇಂದ ಡೈರೆಕ್ಟ್ ಆಗಿ ರಿಸೋರ್ಸ್ ವಿಡಿಯೋಗಳು ಸಿಕ್ಕರೆ ಅಪ್ಲೋಡ್ ಮಾಡ್ಬೋದು ಅಂತ. ದಯವಿಟ್ಟು ಆ ತಪ್ಪನ್ನ ಯಾರು ಮಾಡಬೇಡಿ. ನಿಮ್ಮ ಓನ್ ಕ್ರಿಯೇಟೆಡ್ ವಿಡಿಯೋಸ್ಗಳನ್ನೇ LMS ಅಪ್ಲೋಡ್ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಅಲ್ಲ ಸರ್, ಈಗ ನಾವು PPT ಮಾಡ್ತಿರ್ಬೇಕಾದ್ರೆ ಅನಿಮೇಷನ್ ನಮ್ PPT ನಲ್ಲೇ ತೋರಿಸಿರ್ತೀವಿ ಸರ್. ಸರ್ ನಿಮ್ಮ PPT ಅನಿಮೇಷನ್ ತೋರಿಸಿದ್ರೆ ವ್ಯರ್ಥ, ಯಾಕೆ ಅಂತಂದ್ರೆ ಇದು ಸಾಫ್ಟ್ವೇರ್ ಅಲ್ಲಿ ಅದು PPTX ಆಗಿ ಬರಲ್ಲ, ವ್ಯೂವರ್ ಅಲ್ಲಿ ಬರೋದು. ಸೊ ನಿಮ್ಮ ಅನಿಮೇಷನ್ ಯಾವ್ದು ಕೂಡ ಕಾಣೋದಿಲ್ಲ ಸರ್. ನಾನು ನಿಮ್ಗೆ ತೋರಿಸ್ತೀನಿ ಕಂಟೆಂಟ್ ವ್ಯೂವಿಂಗ್. ಸರ್ ಯಾವ್ದಾದ್ರು PPT ಹಾಕಿದಿರಾ? ತಾಳಿ ತೋರಿಸ್ತೀನಿ ನಾನು, ಹೆಂಗ್ ಬರುತ್ತೆ ಅಂತ ಇಲ್ಲೇ ತೋರಿಸ್ತೀನಿ ನಾನು. ಸರ್ ಸೂರ್ಯಕಾಂತ್ ಸರ್, ಇನ್ನೊಂದು ಅಕೌಂಟ್ ನೆನ್ಪಿಟ್ಕೊಳ್ಳಿ, ಇದೊಂಚೂರು ಡಿಲೀಟ್ ಮಾಡ್ಬೇಕು ನಾವು. ನಾನು ಇಲ್ಲಿ ಒಂದು ಡಮ್ಮಿ ಕಂಟೆಂಟ್ ಹಾಕಿದ್ದೀನಿ ಅದಕ್ಕೋಸ್ಕರ. ನೆನಪಿದೆ ಅದು, ಸೆಷನ್ 1 ಡಿಲೀಟ್ ಮಾಡೋದು. ಸರ್ ನನ್ನ ಸ್ಕ್ರೀನ್ ಕಾಣ್ತಿದೆ ಅಲ್ವಾ? ಕಾಣಿಸ್ತಾ ಇದೆ ಸರ್, ಅಪ್ಲೋಡ್ ಆಗ್ತಿದೆ ನೋಡಿ. ನಾನು ಗೋ ಟು ಕೋರ್ಸ್ ಹೋಗ್ಬಿಟ್ಟು ನಾನು ಇಲ್ಲಿ ಪ್ರೆಸೆಂಟೇಶನ್ ತೋರಿಸ್ತೀನಿ. ಪ್ರೆಸೆಂಟೇಶನ್ ವ್ಯೂವರ್ ಆಗಿ ಬರೋದು, ಇಟ್ ಡಸಂಟ್ ಕಮ್ ಆಸ್ PPT. ಸೊ ನೀವು ಯಾವುದೇ ರೀತಿಯಾದ ಅನಿಮೇಷನ್ ಹಾಕಿ ನೋಡಿ, ಇದು ವ್ಯೂವರ್ ಆಗಿ ಬರ್ತಾ ಇದೆ. ದಿಸ್ ಇಸ್ ವ್ಯೂವರ್, ದಿಸ್ ಇಸ್ ನಾಟ್ PPTX ಎಕ್ಸಾಕ್ಟ್ಲಿ. ನೀವು ಅಪ್ಲೋಡ್ ಮಾಡೋದು ಅದರಲ್ಲಿ, ಇಲ್ಲಿ ಯಾವ ಅನಿಮೇಷನ್ ಬರುತ್ತೆ, ಬರಲ್ಲ ಅನಿಮೇಷನ್. ನೋಡಿ ಫಿಗರ್ಸ್ ಎಲ್ಲ ನೀಟಾಗಿ ಬರ್ತಿದೆ, ತುಂಬಾ ಒಳ್ಳೆ ಡಿಸ್ಪ್ಲೇ ಇದೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ನೀವು ಅನಿಮೇಷನ್ ಮಾಡಿದ್ರೆ ಬರುವುದಿಲ್ಲ. ದಯವಿಟ್ಟು ಅನಿಮೇಷನ್ ಇಲ್ಲಿ ಮಾಡಬೇಡಿ. ವಿಡಿಯೋ ಲಿಂಕ್ ಕೊಡ್ತೀನಿ ಅಂದ್ರೆ ನೀವು ನೋಡಿ, ಇಲ್ಲಿ ವಿಡಿಯೋ ಲಿಂಕ್ ಕೊಟ್ರೆ ಕಾಪಿ ಪೇಸ್ಟ್ ಮಾಡಬಹುದು. ಬಟ್ ಸ್ಟಿಲ್ ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ನೀವು ಎಕ್ಸ್ಟ್ರಾ ವಿಡಿಯೋ ಲಿಂಕ್ ಕೊಡ್ತೀನಿ ಅಂದ್ರೆ ಸ್ಟಡಿ ಮೆಟೀರಿಯಲ್ ಅಲ್ಲಿ ಕೊಡಿ ವಿಡಿಯೋ ಲಿಂಕ್ಸ್ ಗೆಲ್ಲ. ಕೆಳಗಡೆ ನಿಮ್ಗೆ ವಿಡಿಯೋ ಲಿಂಕ್ಸ್ ಬೇಕಾಗುತ್ತೆ ಅಂತಂದ್ರೆ. ಓಕೆ ಸರ್, ಓಕೆ. ಈ ವಿಡಿಯೋ ಲಿಂಕ್ ಅನ್ನ ಸ್ಟಡಿ ಮೆಟೀರಿಯಲ್ ಅಲ್ಲೇ ಕೊಡ್ತೇವೆ. ಕೆಲವೊಂದು ಪ್ರೊಸೆಸ್ ಇರ್ತವೆ ಸರ್, ಲೈವ್ ಪ್ರೊಸೆಸ್ ನಲ್ಲಿ ಲೈವ್ ತೋರ್ಸೋದಿರುತ್ತೆ, ಅದಕ್ಕೇನೆ ನಾನು ಹೇಳಿದೆ ಸರ್, ಮತ್ತೇನಿಲ್ಲ ಸರ್. ಅಲ್ಲ ಕೊಡಿ, ಬಟ್ ಅದ್ರಲ್ಲಿ ಕೊಡಿ ಸರ್. PPT ಕಾಪಿ ಪೇಸ್ಟ್ ಆಪ್ಷನ್ ಇದೆ, ದಟ್ಸ್ ಅ ವ್ಯೂವರ್. ಸೊ ಕಾಪಿ ಪೇಸ್ಟ್ ಮಾಡ್ಬೋದು ಹುಡುಗರುಗಳು ತಗೊಳ್ತೀವಿ ಅಂತಂದ್ರೆ.
ಓಕೆ ಓಕೆ ಸರ್ ಡನ್. ಸರ್ ಮೈಕ್ರೋಸಾಫ್ಟ್ ಇದರಲ್ಲಿ ಲ್ಯಾಪ್ಟಾಪ್ ಅಲ್ಲೇ ರೆಕಾರ್ಡರ್ ಆಪ್ಷನ್ ಇರುತ್ತೆ, ಅದರಲ್ಲಿ ಮಾಡಿ MP4 ಕನ್ವರ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದಲ್ವಾ? ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ, ನಿಮ್ಗೆ ಯಾವ ಮೆಥಡ್ ಬರುತ್ತೆ ಅದ್ರಲ್ಲಿ ಮಾಡಿ. ಇದು ಒನ್ ಆಫ್ ದಿ ಆಪ್ಷನ್ಸ್ ಅಷ್ಟೇನೆ. ಓಕೆ ಸರ್. ಆಮೇಲೆ ಸರ್ ಇನ್ನೊಂದು ಮೈಕ್ರೋಸಾಫ್ಟ್ ಸರ್, ಅಲ್ಲಿ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಡೆಲಿವರಿ MP4 ಅಲ್ಲೇ ಇರೋದು. ಅದು ಹೌದು ಸರ್. ಕನ್ವರ್ಟ್ ಮಾಡೋ ಅವಶ್ಯಕತೆ ಬರಲ್ಲ. ನೀವು ಕೆಲವು ರೆಕಾರ್ಡರ್ ಇರ್ತವೆ, ಮೊಬೈಲ್ ಫೋನ್ ಅಲ್ಲಿ ಬಳಸೋ ರೆಕಾರ್ಡರ್ಗಳು ಮಾತ್ರ ಬೇರೆ ಬೇರೆ ವರ್ಷನ್ ಅಲ್ಲಿ ಕೊಡ್ತವೆ, ಮೋಷನ್ ವ್ಯೂವಿಂಗ್ ಇದ್ರಲ್ಲಿ ಕೊಡ್ತವೆ, ಅವು ಮಾತ್ರ ಕನ್ವರ್ಟ್ ಮಾಡಬೇಕು. ಅದರ್ವೈಸ್ ನೀವು ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಕ್ಕಂಥ ಬಹುತೇಕ ರೆಕಾರ್ಡರ್ ಬೈ ಡಿಫಾಲ್ಟ್ MP4 ಇರ್ತವೆ. ಓಕೆ ಸರ್. ಓಕೆ. ಆಮೇಲೆ ಯಾವುದೇ PPT ಅನಿಮೇಷನ್ ಕೊಡಬಾರ್ದಲ್ಲ ಸರ್? ಅಲ್ಲ, ಕೊಟ್ರೆ ನಿಮ್ಮ ಸಮಯ ವ್ಯರ್ಥ. ಯಾಕಂದ್ರೆ ಅದು ಇಲ್ಲಿ ಬರೋದು ಫ್ಯೂವರ್ ಅಷ್ಟೇನೆ, ಆದ್ರಿಂದ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಓಕೆ. ಆ MKV ಸರ್ ಫೈಲ್ ಆಗಲ್ಲ. ವೀರೇಶ್ ಈಗ ಸರ್, ಸ್ಲೈಡಿಗೆ ನಾವು ನೀವೇನ್ ಮಾಡಿರ್ತೀರಾ, ನೀವು ಒಂದು ಫಾರ್ಮ್ಯಾಟ್ MP4 ತಗೊಳ್ಳೋ ಬದಲು ಬೈ ಡಿಫಾಲ್ಟ್ ಹೋಗ್ಬಿಟ್ಟಾಗ OBS ಅಲ್ಲಿ MKV ಬರುತ್ತೆ, ಅಲ್ಲಿ MP4 ಅಂತ ತಗೊಳ್ಬೇಕು. ನೀವು ಎಡಿಟ್ ಮಾಡೋ ಆಪ್ಷನ್ ಇದೆ, ಅದರಲ್ಲಿ ಎಡಿಟ್ ಮಾಡ್ಬೇಕು. ಮತ್ತೆ ಹೋಗಿ ಅದೇ ವಿಡಿಯೋ ನೀವು ಫೇಲ್ ಸೇವ್ ಆಗಿದ್ರೆ ಅಲ್ಲಿ ಹೋಗ್ಬಿಟ್ಟು ರೆಂಡರಿಂಗ್ ಆಪ್ಷನ್ MP4 ಅಂತ ತಗೊಳ್ಳಿ. ಅದು ಮತ್ತೆ ನಿಮ್ಗೆ MP4 ಆಗಿ ಡೌನ್ಲೋಡ್ ಕೊಡುತ್ತೆ. ಇಲ್ಲಾಂದ್ರೆ ಪಾಪ ನೀವು ಕನ್ವರ್ಟ್ ಮಾಡ್ಕೊಂಡು ಕುತ್ಕೋಬೇಕಾಗತ್ತೆ. ಅದಕ್ಕೆ ಇಂಟರ್ನೆಟ್ ವೇಸ್ಟ್, ನಿಮ್ಮ ಸಮಯನೂ ವೇಸ್ಟ್. ಸರ್, ಅವ್ರು ವೀರೇಶ್ ಸರ್ ನಂಬರ್ ನಾನು ಪಾಸ್ ಮಾಡಿ, ನಾನು ಆಮೇಲೆ ಅವ್ರ ಹತ್ರ ಮಾತಾಡ್ತೀನಿ ಒಂದ್ಸಲ. ಸರ್ ಇನ್ನೊಂದು ಸರ್ ಅದು ವಿಡಿಯೋ ಎಷ್ಟು MB ಇರ್ಬೇಕು ಸರ್ ಅಪ್ಲೋಡ್ ಆಗಕ್ಕೆ? ಮೇಡಮ್ 1.5 GB ವರೆಗೂ ಇದೆ, ಬಟ್ ನನ್ನ ವೈಯಕ್ತಿಕ ಅನುಭವದಲ್ಲಿ ಹೇಳ್ಬಿಡ್ತೀನಿ, ಎಬೋ 700 ವಿಲ್ ಟೇಕ್ ಲಾಟ್ ಆಫ್ ಟೈಮ್. 1.5 GB ವರೆಗೂ ಅವಕಾಶ ಇದೆ. ಒಂದು ಸೆಷನ್ಗೆ ಒಂದು ವಿಡಿಯೋಗೆ 1.5 GB ಇಸ್ ದ ಅಪ್ಪರ್ ಲಿಮಿಟ್. ಬಟ್ ನಾನು ನಿಜನೇ ಹೇಳ್ತೀನಿ, ಯಾಕಂದ್ರೆ ನಾನು ಕಂಟೆಂಟ್ ಡೆವಲಪರ್. 750 800 MB ಹೋದ್ರೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ನಾನು ವೈಫೈ ಬಳಸ್ತೀನಿ, ನನ್ನ ಅಪ್ಲೋಡ್ ಸ್ಪೀಡ್ ಮತ್ತು ಡೌನ್ಲೋಡ್ ಸ್ಪೀಡ್ ತುಂಬಾ ಚೆನ್ನಾಗಿದೆ, ಫಾಸ್ಟ್ ಆಗಿರ್ತಕ್ಕಂಥದ್ದು ಬಳಸ್ತೀನಿ. ಅದರಲ್ಲೇನೆ ನಿಮ್ಗೆ 22 ನಿಮಿಷವರೆಗೂ ಹೋಗುತ್ತೆ ವಿತೌಟ್ ಇಂಟರಪ್ಷನ್ ಆದ್ರೆ. ಸೊ ತಾವುಗಳೇನಾರ ಡೇಟಾ ಪ್ಯಾಕ್ ಬಳಸ್ತಿದ್ರೆ ಅಥವಾ ಹಾಟ್ಸ್ಪಾಟ್ ಬಳಸ್ತಿದ್ರೆ ನಿಮ್ಗೆ 800-900 ಮೇ ಬಿ ರಿಪೀಟ್ ಡೌನ್ಲೋಡ್ ವರೆಗೂ ಬರಬಹುದು. ಸೊ ನೀವು ಒಂದು 30 ಮಿನಿಟ್ಸ್ ವಿಡಿಯೋ ತಗೊಂಡ್ರೆ ನಿಮ್ಗೆ ಅರೌಂಡ್ 750 MB ಬರುತ್ತೆ. ನಿಮ್ಗೆ 750-800 MB ಗೆ 30 ಮಿನಿಟ್ಸ್ ಬರುತ್ತೆ ವಿತ್ ನಿಮ್ಮ ಸ್ಕ್ರೀನ್, ನಿಮ್ಮ ಮುಖ ಅಥವಾ ಬಸ್ಟ್ ಕಾಣೋ ಮಾಡ್ಕೊಂಡ್ರೆ 750 ವರೆಗೂ ಬರುತ್ತೆ. ಅದು ಡೀಸೆಂಟ್ ಲೆವೆಲ್ ಆಗಿ ಮಾಡ್ಕೊಂಡು. ಅದನ್ನೇನ್ ಕಾಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ವಿಡಿಯೋ? ಮೇಡಮ್, ಕಂಪ್ರೆಷನ್ ಏನಾಗುತ್ತೆ ಗೊತ್ತಾ, ಎಬವ್ 800 ಆದ್ರೆ ಒಂದ್ಸಲ ಮಾಡಿ. ಬಟ್ ನನ್ನ ರಿಕ್ವೆಸ್ಟ್ ಏನಂದ್ರೆ, ಕಂಪ್ರೆಷನ್ಗೂ ತುಂಬಾ ಇಂಟರ್ನೆಟ್ ಹೋಗುತ್ತೆ. ನೀವು ಹಾಟ್ಸ್ಪಾಟ್ ಬಳಸ್ತಿದ್ರೆ ಕಂಪ್ರೆಷನ್ ಮಾಡೋ ಬದ್ಲಿ 25-30 ಮಿನಿಟ್ಸ್ ಲೆವೆಲ್ ವಿಡಿಯೋಗಳು ಮಾಡ್ಕೊಂಡು ಹೋಗೋದ್ರೆ ಒಳ್ಳೇದು. ನೀವು ಕಂಪ್ರೆಷನ್ ಮಾಡ್ತೀನಿ ಅಂದ್ರೆ ವಿಡಿಯೋ ನೀವು ಆನ್ಲೈನ್ ಬಳಸ್ತಿದ್ರೆ ಅದಕ್ಕೊಂದ್ಸಲ ಇಂಟರ್ನೆಟ್, ಕಂಪ್ರೆಷನ್ ಮಾಡಕ್ಕೊಂದ್ಸಲ ಇಂಟರ್ನೆಟ್, ನಿಮ್ಮ 1 GB ಒಂದು ವಿಡಿಯೋಗೆ ಹೋಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು, ಈಗ ಏನು ಪ್ರೊಸೀಜರ್, ಈಗ ವಿಡಿಯೋ ಅಪ್ಲೋಡ್, ಪ್ರೆಸೆಂಟೇಷನ್, ಸ್ಟಡಿ ಮೆಟೀರಿಯಲ್, ಟೆಸ್ಟ್ ಎಲ್ಲ ಅಪ್ಲೋಡ್ ಮಾಡೋದು, ಒಂದು ಏನಾದರೂ ವಿಡಿಯೋ ಅಥವಾ ಅದ್ರದ್ದು ಟೋಟಲ್ ಏನಾದರೂ ಪ್ರೊಸೀಜರ್ ಇದ್ರೆ ನಮಗೆ ಶೇರ್ ಮಾಡಿ ಸರ್ ಪ್ಲೀಸ್. ಸರ್ ಮ್ಯಾನಲ್ಲೇ ಶೇರ್ ಮಾಡಿದೀವಿ, ತಮಗೆ ತಲುಪಿದೆಯಲ್ಲ ಗೊತ್ತಿಲ್ಲ. ಮತ್ತೊಮ್ಮೆ ರೀಶೇರ್ ಮಾಡ್ತಾರೆ ನಮ್ಮ ಸೂರ್ಯಕಾಂತ್ ಸರ್ ಅವರು. ನಾವುಗಳು ಕೂಡ ಒಂದಷ್ಟು ವಿಡಿಯೋಗಳನ್ನ ಕೂಡ ಮಾಡಿದೀವಿ, ಅದನ್ನು ಕೂಡ ರೀಶೇರ್ ಮಾಡೋದಕ್ಕೆ ನಾನು ಅವರಲ್ಲಿ ಮನವಿಯನ್ನ ಮಾಡ್ತೀನಿ. ಓಕೆ ಸರ್. ಓಕೆ, ಅಪ್ಲೋಡ್ ಮಾಡೋದು ಎಲ್ಲ ಒಂದು ವಿಡಿಯೋ ಇತ್ತಂದ್ರೆ ನಮಗೆ ಈಸಿ ಆಗುತ್ತೆ ಸರ್. ಇದೆ, ಅದು ಮಾಹಿತಿ ತಮಗೆ ತಲುಪಿಲ್ಲ ಅಂತ ನನಗೆ ಖೇದ ಆಗ್ತಾ ಇದೆ. ಯಾಕಂದ್ರೆ ಅದು ನಾವು ಮತ್ತೊಮ್ಮೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಅದೇ ದಯಮಾಡಿ ಅದನ್ನ ಇಟ್ಕೊಳ್ಳಿ. ಹಲೋ ಸರ್. ಹೇಳಿ. ಹಲೋ ಸರ್, ಸಾರಿ ಸರ್, ನಾನು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇಂದ ಲೇಟ್ ಆಗಿ ಜಾಯಿನ್ ಆದೆ. ನಾನು ಒಂದೇ ಒಂದು ಡೌಟ್ ಇತ್ತು ಸರ್. ಅದು ನಂದು ಪೊಲಿಟಿಕಲ್ ಸೈನ್ಸ್ BA 3rd ಸೆಮೆಸ್ಟರ್ ಫಸ್ಟ್ ಯೂನಿಟ್ ಅಲಾಟ್ ಆಗಿದೆ ಸರ್. ನನಗೆ ಅದ್ರಲ್ಲಿ 11 ಅವರ್ ಇದೆ ಟೀಚಿಂಗ್ ಇದ್ದು. ನಾನು ಅದನ್ನ ಸರೋಜಾ ಮೇಡಮ್ ಅವ್ರಿಗೆ ಕೇಳಿದಾಗ, ನೀವು ಅದು ನಿಮ್ ಫ್ರೀಡಮ್, ನೀವು ಎಷ್ಟಾರ ಮಾಡ್ಕೊಳ್ಳಿ ಅಂತಂದ್ರು. ಅದಕ್ಕೆ ನಾನು 3 ಇದನ್ನ ಮಾಡಿದ್ದೀನಿ ಸರ್, 3 ಸೆಷನ್ ಮಾಡಿದ್ದೀನಿ ದೊಡ್ಡ. ಅದು ಸರಿನಾ ತಪ್ಪ ಅಂತ ಕೇಳಲಿಕ್ಕೆ ಫೋನ್. ಅದು ರಾಜ್ಯಶಾಸ್ತ್ರ ಪ್ರೊಫೆಸರ್ ಮೇಡಮ್ ಇದಾರೆ, ಅವರು ತಾವು ಅದನ್ನ ಯಾಕಂದ್ರೆ ಅಲ್ಲಿ ಏನ್ ಮಾಡಿದಾರೆ ಅಂತ ನನಗೆ ಗೊತ್ತಾಗಲ್ಲ, ನಾ ಸಬ್ಜೆಕ್ಟ್ ಅಲ್ಲ. ಮೇಡಮ್ ಇಂಟರ್ಫಿಯರ್ ಆದ್ರೆ ಒಳ್ಳೇದು. ಮೇಡಮ್ ಇದ್ದೀರಾ ಮೇಡಮ್ ನೀವು? ಇರ್ತಾರೆ. ನಿಮ್ದು ನೋಡ್ದೆ ನಾನು ನಿನ್ನೆ ನೀವು ಹಾಕಿದ್ರಿ. ಈಗ ಟೋಟಲಿ 11 ಗಂಟೆ ಇದನ್ನ ನೀವು 3 ಅವರ್ಸ್ ಹಾಕಿದ್ರಿ. ಅದ್ ಅಟ್ಲೀಸ್ಟ್ ನಿಮ್ದು ಇರೋ ಟಾಪಿಕ್ಗೆ ಇನ್ನೂ 1 ಅವರ್ ಮಾಡಬಹುದು, ನೀವು ಅದನ್ನ ಎಕ್ಸ್ಟೆಂಡ್ ಮಾಡಬಹುದು. ನಾನು 40 ಮಿನಿಟ್ಸ್ 3 ಮಾಡ್ಕೊಂಡಿದೀವಿ. ಜಾಸ್ತಿ ಮಾಡಂದ್ರೆ ಮಾಡ್ತೀನಿ ಮೇಡಮ್. ಅಲ್ಲ, ಇನ್ನೂ ಒಂದು ಸೆಷನ್ ನ ಜಾಸ್ತಿ ಮಾಡಿ, ನೀವು ಆ 40 ಮಿನಿಟ್ಸ್ ಅಂತ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಓವರ್ ಆಲ್ ಅದು 56 ಅವರ್ಸ್ ಇದೆ. ನಾನು ಕೌಂಟ್ ಮಾಡಿದಾಗ ನನ್ಗೆ ಆ ಪೇಪರ್ದು ಓವರ್ ಆಲ್ 30 ಅವರ್ಸ್ ಬಂತು, 28 ಅವರ್ಸ್ ಬಂತು. ಸೊ ಓವರ್ ಆಲ್ ನಿಮ್ದು ಇನ್ನ ಇಬ್ಬರದು ನೀವು ಟೋಟಲ್ ಕೊಟ್ಟಿರೋದ್ರಲ್ಲಿ ಕಡಿಮೆ ಕೊಟ್ಟಿದ್ದೀರಿ. ನನಗೆ 56 ಅವರ್ಸ್
ಲಿಮಿಟಿಂಗ್ ಟು 28 ಅವರ್ಸ್ ಐಡಿಯಲ್ ಅನಿಸ್ಲಿಲ್ಲ. ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ನೀವು ಅವರ್ಸ್ನ ಎಕ್ಸ್ಟ್ರಾ ಸೆಷನ್ಸ್ನ ಎಕ್ಸ್ಟ್ರಾ ಮಾಡ್ಕೊಂಡ್ರೆ ನಾವು 56ಗೆ ಇಷ್ಟು ಕಡಿಮೆ ಮಾಡಿದೀವಿ ಅನ್ನೋದು ಒಂದು ಐಡಿಯಲ್ ಆಗಿ ಗೊತ್ತಾಗುತ್ತೆ ಅಂತ ಅಷ್ಟೇ. ಟಾಪಿಕ್ ಸರಿ ಕೂಡ madam. ಇದೆ, ಅದ ಮಾಡ್ಬೋದು, ನೀವು ಸೆಷನ್ ಅನ್ನ ಮಾಡ್ಬೋದು. ಮಾಡಕ್ಕೇನು ಅವಶ್ಯಕತೆ ಇರ್ಲಿಲ್ಲ ಅಂದ್ರೆ ಮಾಡ್ಬೋದಾಗಿತ್ತು. ಮಾಡ್ಬೋದು ಮೇಡಮ್. ಒಂದೇ ವಿಷಯ ಇದೆ, ಒಂದೇ ವಿಷಯನ ಜಾಸ್ತಿ ಮಾಡ್ಕೋಬಹುದು ಮೇಡಮ್, ಅದೇನು ಡಿಫ್ರೆಂಟ್ ಇಲ್ಲ. ಆಯ್ತು, ಮಾಡ್ತೀನಿ. ಅದೇ ಥ್ಯಾಂಕ್ ಯು. ಅದಕ್ಕೆ ನಾನು ನೋಡಿ ಹೇಳ್ತಾ ಇದ್ದೀನಿ. ಸರಿ, ಓಕೆ. ಸರಿ ಮೇಡಮ್, ಥ್ಯಾಂಕ್ ಯು. ಸರ್ ಎಸ್ ರಿಕಾರ್ಡ್ ಅಲ್ಲಿ ಮಾಡೋದು MP4 ಆಗುತ್ತಾ ಸರ್? ಆಗುತ್ತೆ. ಬೈ ಡಿಫಾಲ್ಟ್ MP4 ಇದೆ, ಅಲ್ಲಿ ತಗೋಬೇಕು ನೀವು. ಅಲ್ಲಿ MP4 ಆಗುತ್ತೆ, ತೊಂದರೆ ಇಲ್ಲ. ಬಟ್ ಯಾರಿಗಾರ ಹಾವಭಾವದ ಅವಶ್ಯಕತೆ ಇದ್ರೆ, ಈಗ ಆರ್ಟ್ಸ್ಗೆ, ಲ್ಯಾಂಗ್ವೇಜಸ್ಗೆ, ಕೆಲಸ ಕಾಮರ್ಸ್ಗೂ ಹಾವಭಾವದ ಅವಶ್ಯಕತೆ ಇರುತ್ತೆ. ಸೊ ಅಂತ ಟೈಮಲ್ಲಿ ಎಸ್ ರೆಕಾರ್ಡರ್ ಬೇಡ, ಅಲ್ಲಿ ನಿಮ್ಮ ಮುಖ ಕಾಣಲ್ಲ. ಸೊ ಬೆಟರ್ ನೀವು ಝೂಮ್ ಬಳಸ್ಬೋದು. ಇಲ್ಲ ಬೇಡ, ತೊಂದರೆ ಇಲ್ಲ ಅಂದ್ರೆ ನೀವು ಅಂಥವ್ರು ಎಸ್ ರೆಕಾರ್ಡರ್ ಬಳಸ್ಕೋಬಹುದು. ಹಲೋ, ಈ ಕ್ವಶನ್ ಕೇಳೋರು ಕೇಳಿ, ಯಾಕಂದ್ರೆ ಇಲ್ಲಿ ಫೋನ್ ಅಟೆಂಡ್ ಮಾಡ್ತಿರ್ತೀನಿ, ನಾನು ಮ್ಯೂಟ್ ಆಗಿರ್ತೀನಿ. ನಿಮ್ ಕ್ವಶನ್ ಕೇಳಿಸ್ಕೊತಿರ್ತೀನಿ, ನೇರ ಕ್ವಶನ್ ಕೇಳಿ. ಸರ್ ಹೇಳಿ, ಕ್ವಶನ್ ಕೇಳಿ ಸರ್. ಹಲೋ ಸರ್, MCQ ಅಪ್ಲೋಡ್ ಹೇಳ್ತೀರಾ ಸರ್ ಬ್ರೀಫ್ ಆಗಿ? ಸರ್ ಆಗ್ಲಿ ವಿಡಿಯೋ ಮಾಡಿದ್ರಲ್ಲ ಸರ್, ಅದನ್ನ ಜೂಮ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕೇನು ಸರ್ ಕಂಪ್ಯೂಟರ್ ಅಲ್ಲಿ? ಬೇಕ್ರಿ, ಝೂಮ್ ಆ್ಯಪ್ ಇದ್ರೆ ಬರ್ತದ್ರಿ, ಮಾಡ್ಲಿಕ್ಕೆ ವಿಡಿಯೋ ಇಲ್ಲ ಬರಂಗಿಲ್ಲ. ಅಂದ್ರೆ ಡೈರೆಕ್ಟ್ ಗೂಗಲ್ ಅಲ್ಲಿ ಡೌನ್ಲೋಡ್ ಜೂಮ್ ಮೀಟಿಂಗ್ ಅಂತ ಹೇಳಿ ಮಾಡಿದ್ರೆ ಅಲ್ಲಿ ಬರಲ್ಲ ಸರ್? ಅಲ್ಲಿ ಬರಲ್ಲ. ನೀವು ಝೂಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ರಿ, ಅದ್ರ ನಂತರನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ರಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಹಲೋ ಸರ್ ಹೇಳ್ರಿ ಸರ್, ಅದೇ MCQ ಅಪ್ಲೋಡ್ ಮಾಡೋ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀರಾ ಸರ್? ಅದು ಕೊನೆಗೆ ಹೇಳ್ತೇವೆ ಸರ್. ಈಗ ಎಲ್ಲ ಡೌಟ್ಗಳು ಕ್ವಶನ್ ಆಗ್ಬಿಡ್ಲಿ, ಕ್ವಶನ್ ಆಗಿ ಯಾರಿಗೆ ಬೇಡ ಅವ್ರು ಹೊಟ್ಟೋಗ್ಬಿಡ್ಲಿ, ಆಮೇಲೆ ಹೇಳೋಣ. ಯಾಕಂದ್ರೆ ಅಪ್ಪ ಅವ್ರಿಗೆ ರಿಪೀಟೇಷನ್ ಆಗುತ್ತೆ, ಕೆಲವರಿಗೆ ಬೇಕಿರಲ್ಲ. ಅದಕ್ಕೋಸ್ಕರ ಕ್ವಶನ್ ಕೇಳಿ ಹೋಗ್ಬಿಡ್ಲಿ, ಎಕ್ಸಿಟ್ ಆಗ್ಬಿಡ್ಲಿ ಅವ್ರು. ಓಕೆ. ಹಲೋ ಸರ್. ಸರ್ ನಮಸ್ಕಾರ. ಹಲೋ ಸರ್ ನಾವು ಗಿರೀಶ್ ಸರ್. ಅಲ್ಲ, ನೀವು ಎಲ್ಲರಿಗೂ ಮನವಿ, ಸ್ವಲ್ಪ ನಮ್ಗಳಿಗೆ ಮಲ್ಟಿಪಲ್ ಕೆಲಸ ಇರುತ್ತೆ. ನೀವು ಆರಾಮ್ಸೆ ಪ್ರಶ್ನೆ ಕೇಳಿ, ತೊಂದರೆ ಇಲ್ಲ. ನಮ್ಮ ಹೂವಿಗೆ ಕಾಯ್ಬೇಡಿ, ನಿಮ್ಗೆ ಉತ್ತರ ಕೊಡ್ತೀವಿ. ದಯವಿಟ್ಟು ಕೇಳಿ. ಹಲೋ ಸರ್, ನಮಸ್ಕಾರ ಸರ್. ನಾನು ಇವತ್ತು MCQ ಅಪ್ಲೋಡ್ ಮಾಡ್ತಾ ಇದ್ದೀರಿ ಸರ್. ಅದು ಲಾಸ್ಟ್ ಇದ್ರಾದ್ರೆ ತಗೊಳ್ಳೇ ಇಲ್ಲ ಸರ್. ಅದು ಇದ್ರ ಫಾರ್ಮ್ಯಾಟ್ ನೀವು ಎಕ್ಸೆಲ್ ಫೈಲ್ ನೀವು ಯಾವಾಗ ಬರ್ತೀರಾ ಆ ವಿಶೇಷಾಧಿಕಾರಿಗಳಿಗೆ ಹಾಕಿ, ನಾನು ಅವರು ಚೆಕ್ ಮಾಡ್ಬಿಟ್ಟು ನಿಮಗೆ ಗೆಟ್ ಬ್ಯಾಕ್ ಟು ಯು ಮ್ಯಾಮ್. ಮೇಡಮ್, ಅದು ಎಕ್ಸೆಲ್ ಶೀಟ್ ನಾನು ಹಾಕ್ರಿ, ಚೆಕ್ ಮಾಡಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ಬಿಡ್ತೀನಿ. ಓಕೆ ಸರ್. ಸರ್ ನಮಸ್ಕಾರ. ವೀರೇಶ್ ಕ್ವಶನ್ ಕೇಳ್ರಿ ಸರ್. ಅದು MKV ಟು MP4 ಮಾಡೋದು. ವೀರೇಶ್ ಅವರ ನೀವು? ಹಾಂ ಸರ್. ಸರ್ ನಿಮ್ಗೆ ನಮ್ಮ ಕಡೆಯಿಂದಾನೆ ಫೋನ್, ನಮ್ಮ ತಂಡದಿಂದ ನಾನು ನಿಮ್ಗೆ ಫೋನ್ ಮಾಡಿಸ್ತೀನಿ, ಅಲ್ಲಿ ಸಾಲ್ವ್ ಮಾಡ್ತೀನಿ. ಏನಾಗಿದೆ ಅಂದ್ರೆ, ನೀವು ಕನ್ವರ್ಟ್ ಮಾಡೋ ಬದಲಿ ಬೇರೆ ಆಪ್ಷನ್ಸ್ ಇದೆಯಾ ಅಂತ ಇದೇ ಒಂದು, ಅದನ್ನ ವರ್ಕೌಟ್ ಮಾಡ್ಬಿಟ್ಟು ನಾನು ನಿಮ್ಗೆ ವಾಪಸ್ ನಿಮ್ ನಂಬರ್ ನಾನು ನೋಟ್ ಮಾಡ್ಕೊಂಡಿದ್ದೀನಿ, ಫೋನ್ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಹಲೋ ಸರ್, ನಮಸ್ಕಾರ ಸರ್ ನಮಸ್ಕಾರ ಸರ್. ನಂದು ಲಾಗಿನ್ ಅಲ್ಲಿ ನನಗೆ ಯಾವ್ದು ಅಲರ್ಟ್ ಆಗಿದೆ ಅಂತ ಡಿಸ್ಪ್ಲೇ ಆಗ್ತಿಲ್ಲ ಸರ್ ಅಪ್ಲೋಡ್ ಮಾಡೋದಕ್ಕೆ. ಮಾಡ್ತಾರೆ ನಿಮ್ಮ ಇವರು ಏನಿದ್ದಾರೆ ಕನ್ಸರ್ನ್ ಡಿಸ್ಟ್ರಿಕ್ಟ್ ಸರ್, ಮೆಸೇಜ್ ಮಾಡಿ ಅವರು ಇದು ಮಾಡ್ತಾರೆ ಸರ್. ಓಕೆ. ಹಲೋ ನಮಸ್ಕಾರ ಸರ್. ಸರ್ ಅದು ಯೂನಿಟ್ಗಳು ಬೈ ಡಿಫಾಲ್ಟ್ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡಿದಂಗ ಆಯ್ತದೆ ಸರ್. ಏನು ಎಕ್ಸೆಸ್ ಮಾಡ್ಕೋಬಹುದು ಸರ್? ಮಾಡ್ಬೋದು, ಯೂನಿಟ್ ಮಾಡ್ಬೋದು, ಸೆಷನ್ಸ್ ಮಾಡ್ಬೋದು. ಹಾ ಸರ್, ಅದ್ರ ಸರ್ ಡೌಟ್ ಇದೆ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ರೀ ಸೂರ್ಯಕಾಂತ್ ಸರ್. ಮೇಡಮ್ ಹೇಳ್ರಿ. ಅದೇ ಲ್ಯಾಪ್ಟಾಪ್ ಇಲ್ಲ, ಮತ್ತೆ ನಾ ಹೆಂಗ್ ಕಂಟೆಂಟ್ ಅಪ್ಲೋಡ್ ಮೇಡಮ್, ಮಾಡೋದು? ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ ನಾವು, ಭಾಳ ಟೆನ್ಷನ್ ತಗೋಬೇಡ್ರಿ. ಏನ್ರಿ ಸರ್, ನನಗೆ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳಿದೆ. ಸಾಲ್ವ್ ಮಾಡಿವಿ, ಆಯ್ತು. ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಇಲ್ಲಿ ಹೆಂಗ್ ಸಾಲ್ವ್ ಓಕೆ ಮಾಡಿವಿ. ಸರ್, ಥ್ಯಾಂಕ್ ಯು. ಓಕೆ, ಡೌಟ್ಸ್ ಇಲ್ಲ ಅಂದ್ರೆ ಯಾರು ಎಕ್ಸಿಟ್ ಆಗ್ಬೇಕು, ಎಕ್ಸಿಟ್ ಆಗಿ. ಈಗ MCQ ನಾನು ಇನ್ನೊಮ್ಮೆ ತೋರಿಸ್ಕೊಡ್ತೇನೆ, ಯಾರಿಗೆ ಬೇಕು ಅವ್ರಿಗೆ ಮಾತ್ರ. ಡಿಸ್ಟ್ರಿಕ್ಟ್ ನೋಡಲ್ ಅಧಿಕಾರಿಗಳು ಪರ್ಮಿಷನ್ ಕೊಟ್ರೆ ಆ ಕೆಲಸ ಮಾಡ. ಎಸ್ ಸರ್, ಯಾರಿಗೆ ಏನೂ ಡೌಟ್ ಇಲ್ಲ ಅಂದ್ರೆ ಅವರು ಎಕ್ಸಿಟ್ ಆಗ್ಬಹುದು. ಯಾರಿಗೆ ಸರ್ ವಿಡಿಯೋ ಮಾಡಕ್ ಈ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಏನಾದ್ರು ಪ್ರೊಸೀಜರ್ ಇದೆಯಾ, ಇಲ್ಲ ನಾರ್ಮಲ್ ಜಸ್ಟ್ ಬ್ರೌಸ್ ಮಾಡಿ ಅಪ್ಲೋಡ್ ಮಾಡೋದಷ್ಟೇ? ಇಲ್ಲೇ ತೋರಿಸ್ತೀನಿ ನೋಡಿ, ಅದು ಏನು ಸಮಸ್ಯೆ ಪಡ್ಕೋಬೇಕಾಗಿಲ್ಲ, ಅದು ಈಸಿ ಇದೆ. ಅದು ನೋಡಿ, ಅಪ್ಲೋಡ್ ಕಂಟೆಂಟ್ ಅವ್ರೆ ಕಾಣಿಸ್ತಿದೆಯಲ್ಲ ನನ್ನ ಸ್ಕ್ರೀನು? ಕಾಣಿಸ್ತಾ ಇದೆ ನೋಡಿ, ಅಪ್ಲೋಡ್ ಕಂಟೆಂಟ್ ವಿಡಿಯೋ ಅಂತಿದೆ ಇಲ್ಲಿ. ಈಗ ನಾನು ತೆಗಿಸ್ಬೇಕು, ಇದೊಂದು ಹಾಕ್ಬಿಟ್ಟು ಎಲ್ಲ ಲಿಂಕ್ ಹಾಕ್ಬೇಕು ಅಂತ ಫೋನ್. ಸರ್, ಇಲ್ಲಿ ಬ್ರೌಸ್ಗೆ ಹೋಗ್ತೀರಾ, ಬ್ರೌಸ್ಗೆ ಹೋದ್ರೆ ನಿಮ್ಗೆ ಬರೀ ವಿಡಿಯೋ ಮಾತ್ರ ಕಾಣುತ್ತೆ ಅಷ್ಟೇ. ಯಾವ ವಿಡಿಯೋ ಬೇಕೋ ಆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆಯ್ತು. ನೋಡಿ, ಇಲ್ಲಿ ವಿಡಿಯೋ ಫೈಲ್ಸ್ ಮಾತ್ರ ಬರುತ್ತೆ ಅಷ್ಟೇ. ಆ ವಿಡಿಯೋ ಫೈಲ್ ಕೊಟ್ಟು ನಾನು ಅಪ್ಲೋಡ್ ಮಾಡಲ್ಲ, ಕೊಟ್ರೆ ಅಪ್ಲೋಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನೋಡಿ, ನಾನು ನೇಮ್ ಕೊಡ್ಬೇಕೇನು ಸರ್ ಅದಕ್ಕೆ?
ನೇಮ್ ಅಂದ್ರೆ ಹೌದ್ರಿ ಆ ಸರ್ ವಿಡಿಯೋ ಸೆಷನ್ ಕೇಳ್ರಿ ಅದು ಬೈ ಡಿಫಾಲ್ಟ್ ಅಲ್ವಾ ಸರ್, ಅದು ಬೇಸಿಕ್ ಅದು ನೀವು ನೇಮ್ ಕೊಡದೆ ಅದು ಹೋಗೋದಿಲ್ಲಲ್ಲ, ಅದು ನೇಮ್ ಕೊಡ್ತಾರೆ ವಿಡಿಯೋಗೆ ಅದ್ರ ಪ್ರಕಾರ ಹೋಗುತ್ತೆ. ಇಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಯಾವ್ದು ಇಲ್ಲ, ಡಾಕ್ಯುಮೆಂಟ್ಸ್ ಅಲ್ಲಿ ಇಟ್ಟಿದ್ರೆ ನೋಡಿ ಹಿಂಗ್ ಬರುತ್ತೆ ಅಷ್ಟೇ. ಅಲ್ಲಿ ಶೋ ಸ್ಮಾಲ್ ಡೌಟ್ ಇದೆ ಶೋ ಆಗ್ತಿರ್ಲಿಲ್ಲ ಸರ್, ಅದಕ್ಕೆ ಕೇಳಿದೆ ಸರ್. ಸರ್, ಒಂದು ಸ್ಮಾಲ್ ಡೌಟ್ ಸರ್. ಹಲೋ ಸರ್, ದಯಮಾಡಿ ಕೇಳಿ, ಕ್ವಶನ್ ಹೇಳ್ಬಿಡಿ, ನಾವು ಯಾರೋ ಉತ್ತರ ಕೊಡ್ತೀವಿ. ಸರ್ ನಾವು ಇದನ್ನ ಅಪ್ಲೋಡ್ ಮಾಡ್ಬೇಕು ಅಥವಾ ಮಾಡರೇಟರ್ ಲಾಗಿನ್ ಎಲ್ಲ ಅಪ್ಲೋಡ್ ಮಾಡ್ಬೇಕು ಸರ್? ನಮ್ಗೆ ಇದು ಸರ್ ಐಡಿಯಾ ನಿಮ್ಗೆ ಹೊಸಬ್ರು ಒಂದೇ ನಿಮಿಷ ಸರ್, ಸರ್ ತಮ್ಮ ಯೂನಿವರ್ಸಿಟಿ ಯಾವುದು ಸರ್? VSK ಸರ್, VSK ಯೂನಿವರ್ಸಿಟಿ. ಒಂದೇ ಲಾಗಿನ್ ಕ್ರಿಯೇಟ್ ಮಾಡಿದೀವಿ ನಾವು VSK ಅಂದ್ರೆ ಅವ್ರ ಲಾಗಿನ್ ನಲ್ಲಿ ಅವ್ರ ಲಾಗಿನ್ ಶೇರ್ ಮಾಡ್ತಾರೆ ನಿಮ್ಗೆ, ನಿಮ್ ಕಂಟೆಂಟ್ ನೀವೇ ಅಪ್ಲೋಡ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಸರ್ ಯಾವ ಪೇಪರ್ ನಿಮ್ದು? ಒಂದ್ ನಿಮಿಷ ಹರೀಶ್ ಸರ್, ನಿಮ್ದು ಯಾವ ಪೇಪರ್? ಕಾಸ್ಟ್ ಅಕೌಂಟಿಂಗ್ ಮೇಡಮ್, ಕಾಸ್ಟ್ ಅಕೌಂಟಿಂಗ್ 3rd ಸೆಮಿಸ್ಟರ್ ಮೇಡಮ್. ಕಾಮರ್ಸ್ ಅಲ್ಲ? ಕಾಮರ್ಸ್ ಸರ್ ಒಂದು ವಾರಣೆಗೆ ಮೇಡಮ್ ಅವ್ರಿಗೆ ಕೊಟ್ಟಿದೀವಿ, ಇನ್ನೊಂದು ಪೇಪರ್ಸ್ ಅಲ್ಲಿ ಕೊಟ್ಟಿದೀವಿ, 9 ಪೇಪರ್ ಹಂಚಿದೀವಿ. 3rd ಸೆಮ್ ಅಲ್ಲಿ 5 ಪೇಪರ್ ನ ಹಂಚಿದೀವಿ. ನಿಮ್ಮದು ಯಾವ್ರಿಗೆ ಬರುತ್ತೆ ಅಲ್ಲಿ ನೋಡಿ. ಈಗ ನಾನು ನೀವ್ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ನೋದನ್ನ ನಿಮಗೆ ಕಳಿಸ್ಕೊಡ್ತೀನಿ, ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ. ಕಾಮರ್ಸ್ ಗ್ರೂಪ್ ಅಲ್ಲಿ ಹಾಕ್ತೀನಿ, ಅನೌನ್ಸ್ಮೆಂಟ್ ಅಲ್ಲಿ ಹಾಕಲ್ಲ, ಕಾಮರ್ಸ್ ಗ್ರೂಪ್ ಅಲ್ಲಿ ಹಾಕ್ತೀನಿ. ನೀವು ನಿಮ್ಮ ಪೇಪರು ಯಾರಿಗೆ ಸಂಬಂಧಪಟ್ಟಿರುತ್ತೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ ಸೆಷನ್ಸ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿಸ್ಬೋದು, ಆಮೇಲೆ ನೀವು ಅಪ್ಲೋಡ್ ಮಾಡ್ಬೋದು. ಸರಿ ಮೇಡಮ್, ಥ್ಯಾಂಕ್ ಯು. ಈಗಲೇ ಹಾಕ್ತೀನಿ, ನಾನು ಒಂದು 5 ನಿಮಿಷ ಹಾಕ್ತಾ ಇದ್ದೀನಿ ಮೆಸೇಜ್ ಬೇರೆ ಗ್ರೂಪಿಗೆ, ಅದನ್ನ ಫಾರ್ವರ್ಡ್ ಮಾಡ್ತೀನಿ ನಿಮ್ಮ ಕಾಮರ್ಸ್. ಸರಿ ಮೇಡಮ್. ಸರ್ ನನ್ MCQ ಬಗ್ಗೆ ಒಂದು ಡೌಟ್ ಸರ್. ಮೇಡಮ್ ಸರೋಜಾ ಮೇಡಮ್ ನಮಸ್ತೆ. ಸ್ವಲ್ಪ ಅದು ಪ್ರೊಸೀಜರ್ ಎಲ್ಲ ಹಾಕ್ರಿ ಮೇಡಮ್ ಪ್ಲೀಸ್, ಅಪ್ಲೋಡ್ ಮಾಡೋದು ವಿಡಿಯೋಸ್ ಅದ್ರ ರಿಲೇಟೆಡ್ ಇದ್ರೆ. ಸರ್ ಅದನ್ನ ನಾನು ವಿಡಿಯೋನೇ ಹಾಕ್ತೀನಿ ನಿಮ್ಗೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹಾಕ್ತಿವಿ, ಮ್ಯಾನುವಲ್ ಇದೆ, ವಿಡಿಯೋನ ಹಾಕ್ತಿವಿ. ಇದನ್ನ ನಾವು ಬಹಳ ಹಿಂದೆನೆ ಗ್ರೂಪ್ ಕ್ರಿಯೇಟ್ ಮಾಡಿದಾಗ್ಲೇನೆ ವಿಡಿಯೋಸ್ಗಳು ಕೆಲವು ಲಿಂಕ್ ಗಳನ್ನ ಕೂಡ ನಾವು ಹಾಕಿದ್ವಿ, ವಿಡಿಯೋಸ್ ಹಾಕಿದ್ವಿ. ಒಂದು ವಿಡಿಯೋ ಇದೆ, ಕಂಪ್ಲೀಟ್ ವಿಡಿಯೋ ಇದೆ, ಅದನ್ನ ಶೇರ್ ಮಾಡಿದ್ವಿ. ಮೊನ್ನೆ ರೀಸೆಂಟ್ ಆಗಿ ಮ್ಯಾನುವಲ್ ಮಾಡಿದ್ವಿ, 2ನೇ ಸಾರಿ ಇನ್ನೊಂದ್ಸರಿನೂ ಮ್ಯಾನುವಲ್ ಶೇರ್ ಮಾಡಿದ್ವಿ. ವಿದ್ಯಾ ಮೇಡಮ್ ಅವ್ರದ್ದು ಟ್ರೈನಿಂಗ್ ಆದ ನಂತರ ಮತ್ತೊಂದ್ಸರಿ ಮ್ಯಾನುವಲ್ ಫುಲ್ ಎಕ್ಸೆಲ್ ಶೀಟ್ ಹೆಂಗಿರ್ಬೇಕು ಅನ್ನೋದನ್ನ ಒಂದು ಮಾಡೆಲ್ ಹಾಕಿದ್ವಿ, ಬ್ಲಾಂಕ್ ಫಾರ್ಮ್ಯಾಟ್ ಕೂಡ ಹಾಕಿದ್ವಿ. ಅಕಸ್ಮಾತ್ ಆಗಿ ಮಿಸ್ ಔಟ್ ಆಗಿದ್ರೆ ಮತ್ತೊಂದ್ಸರಿ ಶೇರ್ ಮಾಡ್ತೀವಿ ಮೇಡಮ್. ಅವ್ರಿಗೆ ಬರೀ LMS ಶೇರ್ ಮಾಡ್ತೀವಿ ಸರ್, ಶೇರ್ ಮಾಡ್ತೀವಿ. ಪ್ರೊಸೀಜರ್ ಕೇಳ್ತಾ ಇರೋದು ಮೇಡಮ್, ಆ ವಿಡಿಯೋ ಶೇರ್ ಮಾಡ್ತೀವಿ ಸರ್, ಬರೀ ಅಪ್ಲೋಡಿಂಗ್ ಶೇರ್ ಮಾಡ್ತೀವಿ. ಸರ್ ನಮಸ್ಕಾರ ಸರ್. ಮೇಡಮ್ ಕ್ವಶನ್ ಕೇಳ್ರಿ. MCQ ದಲ್ಲಿ ಮೆಟಾ ಡಾಟಾ ಐತಲ್ ಸರ್, ಅಲ್ಲಿ ನಮ್ಗ ಅದ್ರ ಸೆಷನ್ ಟೈಟಲ್ ಹಾಕಂದಿದ್ರಲ್ಲ ಕಾಲಮ್ಗೆ 5 ಕ್ವಶನ್ಗೆ, ನೀವು ಸೆಷನ್ ಹಾಕ್ರಿ ಅಂದ್ರಿ, ಅದು ಕನ್ಫ್ಯೂಸ್ ಆಯ್ತು. ಅರವಿಂದ್ ಸರ್ ಅಲ್ಲಿ ಏನ್ ಬೇಕಾದ್ರೂ ಹಾಕ್ಬೋದು ಮೇಡಮ್, ತೊಂದರೆ ಇಲ್ಲ. ಸೆಷನ್ ಡೇಟಾನಾರು ಹಾಕಿ, ಇಲ್ಲ ಜೋಕ್ ಅನ್ಕೊಳ್ಳಿ, ನಿಮ್ ಹೆಸರು ಹಾಕೋರು ತೊಂದರೆ ಇಲ್ಲ, ತಗೊಳುತ್ತೆ. ಅದು ಫ್ರಂಟ್ ಎಂಡ್ ಅಲ್ಲಿ ಎಲ್ಲೂ ಬರಲ್ಲ. ಸೊ ನೀವು ಅಲ್ಲಿ ಒಂದು ಡೇಟಾ ಕೊಡ್ಬೇಕಷ್ಟೇ, ಏನ್ ಬೇಕಾದ್ರೂ ಹಾಕ್ಬೋದು. ಸರ್ ನನಗೆ 2023 MCQ ಮಾಡಿದ್ದು ಫಾರ್ಮ್ಯಾಟ್ ಇತ್ತು, ಅದ್ರಲ್ಲೇ ನಾ ಕ್ವಶನ್ ಟೈಪ್ ಮಾಡೇನಿ, ಅದು ಅಪ್ಲೋಡ್ ಅದು ಬೇಡ ಇದ್ರಲ್ಲಿ ತಗೊಳ್ಳಿ ಮೇಡಮ್, ಡೌನ್ಲೋಡ್ ಮಾಡಿ ತಗೊಳ್ಳಿ. ಏನಾಗಿರುತ್ತೆ ಅದು ಅಲ್ಲಿ ಸ್ಪೇಸ್ ಏನಾದ್ರು ಬಂದ್ರೆ ಮತ್ತೆ ಅಪ್ಲೋಡ್ ಆಗಲ್ಲ. ದಯಮಾಡಿ ಅದಕ್ಕೇನೆ ನಾನು ಹೇಳ್ತಿರೋದಂದ್ರೆ, ಇರೋ ಫಾರ್ಮ್ಯಾಟ್ ಗಳನ್ನ ಬಳಸ್ಬೇಡಿ, ದಯಮಾಡಿ ಇರೋ ಫಾರ್ಮ್ಯಾಟ್ ಗಳನ್ನ ಬಳಸ್ಬೇಡಿ, ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ. ಸರ್ ಅವು ಕ್ವಶನ್ ಕಾಪಿ ಪೇಸ್ಟ್ ಮಾಡಿದಕ್ಕೆ ಹಾಕ್ಬೋದಾ ಸರ್? ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು, ತೊಂದರೆ ಇಲ್ಲ. ಹಾ, ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಲಾಸ್ಟ್ ಮೀಟ್ ಯಾವಾಗ ಸರ್ ಇದು ಕಂಟೆಂಟ್ ಅಪ್ಲೋಡ್ ಮಾಡ್ಲಿಕ್ಕೆ? ಯಾವ ಯೂನಿವರ್ಸಿಟಿ ಮೇಡಮ್ ಇದು? ಮೇಡಮ್ ಯಾವ ಯೂನಿವರ್ಸಿಟಿ ಇದು? ಮ್ಯಾಮ್ ಕೊಪ್ಪಳ ಯೂನಿವರ್ಸಿಟಿ ಮ್ಯಾಮ್. ಯಾವ ಸೆಮ್ ಇಂದು ಬೇಕು ಮೇಡಮ್? ಫಸ್ಟ್ ಸೆಮ್ 25th ಕೊಟ್ಟಿದೀವಿ, 3rd ಸೆಮ್ ಸಿಲೆಬಸ್ ಲೇಟ್ ಆಗಿ ಬಂದಿರೋದ್ರಿಂದ 30th ಇದೆ ಮೇಡಮ್. 30 ಮೇಡಮ್, ಓಕೆ ಮೇಡಮ್, ಥ್ಯಾಂಕ್ ಯು. ಅರವಿಂದ್ ಸರ್, ಮೋಸ್ಟ್ಲಿ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಎಲ್ರಿಗೂ. ಬೆಟರ್ ವಿ ಗೋ ಫಾರ್ ಬ್ರೀಫಿಂಗ್ ಸೆಷನ್. MCQ ತೋರಿಸ್ಬಿಡ್ತೀನಿ ಸರ್, ಬ್ರೀಫಿಂಗ್ ಅವಶ್ಯಕತೆ ಬರಲ್ಲ, MCQ ತೋರಿಸ್ಬಿಡ್ತೀನಿ. ಸರ್ ಕಾಣ್ತಿದೆ ಅದು ನಂದು? ಇಲ್ಲ, ಇನ್ನೂ ಶೇರ್ ಆಗಿಲ್ಲ, ಅದು ಇನ್ನು ಇದರಲ್ಲಿ ಇದೆ PPT-ಲಿ ಅಪ್ಲೋಡಿಂಗ್ ಇಲ್ಲ. ಸರ್ ಓಕೆ, ಬಂತಲ್ವಾ ಅಪ್ಲೋಡ್ ಮ್ಯಾನ್ಯುವಲ್? ಬಂತಲ್ಲ, ಅಪ್ಲೋಡ್ ವಿಂಡೋ ಬಂತಲ್ವಾ? ಓಕೆ ನೋಡಿ, ಆಡ್ ಅಸೆಸ್ಮೆಂಟ್ ಅಂತ ಹೋಗ್ತೀರಾ.
ಸೊ ಇಲ್ಲಿ ಡೌನ್ಲೋಡ್ ಎಕ್ಸ್ಪೆಕ್ಟೆಡ್ ಇಂಪೋರ್ಟ್ ಫೈಲ್ ಫಾರ್ಮ್ಯಾಟ್ ಅಂತಿದೆ, ಅದನ್ನ ಒತ್ತಬೇಕು. ನೀವು ಕ್ಲಿಕ್ ಮಾಡಿದ್ರೆ ಒಂದು ಫಾರ್ಮ್ಯಾಟ್ ಬರುತ್ತೆ ನಿಮಗೆ, ವಿಚ್ ವಿಲ್ ಬಿ ಲೈಕ್ ದಿಸ್. ಶೇರ್ ಮಾಡ್ತೀನಿ, ಅದು ಕಾಣಲ್ಲ. ನೋಡಿ ಈ ತರ ಒಂದು ಫಾರ್ಮ್ಯಾಟ್ ಬರುತ್ತೆ. ಈ ಕ್ವಶನ್ಸ್ ಯಾವ್ದು ಇರಲ್ಲ, ಇಷ್ಟು ಮಾತ್ರ. ಈ ಎಲ್ಲೋ ಇದೆಯಲ್ಲ, ಎಲ್ಲೋ ಮಾತ್ರ ಇರುತ್ತೆ. ಇಲ್ಲಿ ಮೆಟಾ ಡೇಟಾ ನಾನು ಸೆಷನ್ 1 ಅಂತ ಹಾಕಿದ್ದೀನಿ, ಆಯ್ತಾ. ಇಲ್ಲಿ ನೀವು ಅರವಿಂದ್ ಅಂತಾನು ಹಾಕೊಳ್ಳಿ ಅಥವಾ ಏನ್ ಬೇಕಾದ್ರೂ ಹಾಕೋಬಹುದು, ತೊಂದರೆ ಇಲ್ಲ. ಅಲ್ಲಿ ಅದು ನಿಮ್ಗೆ ಫ್ರಂಟ್ ಎಂಡ್ ಅಲ್ಲಿ ಬರಲ್ಲ. ಅದು ಡಿಫಿಕಲ್ಟಿ ಲೆವೆಲ್ ಈಸಿನೇ ಕೊಡಿ, ಈಸಿ, ಡಿಫಿಕಲ್ಟ್, ಮೀಡಿಯಂ ಅಂತ ಬರುತ್ತೆ. ಈಸಿನೇ ಕೊಡಿ, ತೊಂದರೆ ಇಲ್ಲ. ಆನ್ಸರ್ ಆಪ್ಷನ್ ನೀವು ಇಲ್ಲಿ ಎಷ್ಟು ಕೊಡ್ತೀರಾ ಅಷ್ಟು ಆಪ್ಷನ್ ಗಳನ್ನ ಇಲ್ಲಿ ಟೈಪ್ ಮಾಡಬೇಕು ನೀವು. ಇಲ್ಲಿ ಒಟ್ಟು 5 ಆಪ್ಷನ್ ಗಳಿಗೆ ನಿಮ್ಗೆ ಅವಕಾಶ ಇರುತ್ತೆ. 5 ಆಪ್ಷನ್ ಅಲ್ಲಿ ನಾನು 4 ಆಪ್ಷನ್ ತಗೊಂಡಿದ್ದೀನಿ. ಮೊದಲ 4 ಪ್ರಶ್ನೆಗಳಿಗೆ 4 ಆಪ್ಷನ್, ಕೊನೆಯ ಪ್ರಶ್ನೆಗೆ 2 ಆಪ್ಷನ್ ಗಳನ್ನ ತಗೊಂಡಿದ್ದೀನಿ. ತಗೊಂಡು ಎಸ್ ಆರ್ ನೋ ಮಾತ್ರ ಇಲ್ಲಿ ಹಾಕೊಂಡಿದ್ದೀನಿ, ಯಾರೋ ಒಬ್ರು ಕೇಳಿದ್ರು ಪ್ರಶ್ನೆ ಆತರ. ಸೊ ಅದಾದ್ಮೇಲೆ ನೀವು ಇಲ್ಲಿ ಕ್ವಶನ್ ನ ಟೈಪ್ ಮಾಡಿ, ನೀವು ಇಲ್ಲಿ ಆನ್ಸರ್ ಗಳನ್ನ ನೀವು ಇಲ್ಲಿ ಹಾಕೊಂಡ್ ಬಂದ್ರೆ ಇಷ್ಟು ಫೈಲ್ ನ ನೀವು ಮಾಡಬೇಕು. ಮಾಡಿ ಇದನ್ನ ನೀವು ಸೇವ್ ಮಾಡಿದ್ರೆ ಆಯ್ತು. ಸೇವ್ ಮಾಡಿ ನೋಡಿ, ಇಲ್ಲಿ ಚೂಸ್ ಫೈಲ್ ಕೊಡ್ತೀನಿ ನಾನು. ಚೂಸ್ ಫೈಲ್ ಕೊಟ್ಟು ನೀವು ಇಲ್ಲಿ ಅಸೆಸ್ಮೆಂಟ್ ತಗೊಂಡ್ರೆ ಚೂಸ್ ಫೈಲ್ ಕೊಟ್ಟು ನಾನು ಇಲ್ಲಿ ನೋಡಿ, ಇಲ್ಲಿ ನಾನು ನಿಮ್ಗೋಸ್ಕರ ಮತ್ತೊಮ್ಮೆ ಮಾಡ್ತೀನಿ. ಅಸೆಸ್ಮೆಂಟ್ 6 ಅಂತ ಹೇಳಿ ಕೊಟ್ರೆ ನೋಡಿ, ಇಲ್ಲಿ ಹಾಕಿದ ತಕ್ಷಣ ಇಲ್ಲಿ ನಿಮ್ಗೆ ಕೆಳಗಡೆ ಈ ಪ್ರಶ್ನೆಗಳು ಡಿಸ್ಪ್ಲೇ ಆಗುತ್ತೆ. ಪ್ರಶ್ನೆಗಳು ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಯ್ತು ಅಂದ್ರೆ ನೀವು ಮಾಡಿರ್ತಕ್ಕಂಥ MCQ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಡಿಸ್ಪ್ಲೇ ಆದ ತಕ್ಷಣ ನೇಮ್ ಅಲ್ಲಿ ನೀವು ಇಲ್ಲಿ MCQ 2 ಏನೋ ಒಂದು ಕೊಟ್ಕೊಳ್ಳಿ ನೇಮ್. ನಂಬರ್ ಆಫ್ ಅಟೆಂಪ್ಟ್ ಅಂದ್ರೆ ವಿದ್ಯಾರ್ಥಿ ಎಷ್ಟು ಸಲ ಹಾಕ್ಬೇಕು ಅಂತ, ಅದನ್ನ ನೀವು ಇಲ್ಲಿ ಹಾಕಿರ್ಬೋದು. ಪಾಸಿಂಗ್ ಪರ್ಸೆಂಟೇಜ್ 30 ಅಥವಾ 40 ಕೊಡಿ. ಕೆಲವರೆಲ್ಲ 100 ಕೊಟ್ಬಿಡ್ತಾರೆ. 100 ಅಂತಂದ್ರೆ ಅಷ್ಟು ಕರೆಕ್ಟ್ ಮಾಡ್ಬೇಕಾಗತ್ತೆ, ಬೇಡ. ಸೊ ಅಷ್ಟು ಕೊಟ್ಬಿಟ್ಟು ಇಲ್ಲಿ ನೀವು ಸೇವ್ ಕೊಟ್ರೆ ನಿಮ್ಮ MCQ ಸೇವ್ ಆಗುತ್ತೆ. ನಾನು ಸೇವ್ ಕೊಡಲ್ಲ, ಯಾಕಂದ್ರೆ ನಾನು ಡೆಮ್ಮಿ ಕ್ವಶನ್ ಹಾಕಿದ್ದೀನಿ ಅದಕ್ಕೋಸ್ಕರ. ಸೊ ಸೇವ್ ಕೊಟ್ರೆ ನಿಮ್ಗೆ ಆರಾಮ್ಸೆ ಇಲ್ಲಿ ಸೇವ್ ಆಗುತ್ತೆ. ಸೊ ಇಷ್ಟು ವಿಷಯ MCQ ಸುಲಭವಾಗಿ ಆಗ್ಬೋದು. ಬೇರೆ ಏನಾದ್ರು ಅನುಮಾನಗಳಿದ್ರೆ ಕೇಳ್ಬೋದು. ಸರ್ ವಿಡಿಯೋ ಅಲ್ಲಿ ಫೇಸ್ ರೆಕಾರ್ಡ್ ಮಾಡ್ಬೇಕಾ ಸರ್? ಸರ್ ಇದು ನಿಮಗೆ ಬಿಟ್ಟಿದ್ದು, ನಿಮ್ದು ಫೇಸ್ ಕಾಣಿಸ್ಬೇಕು ಅಂದ್ರೆ ಮಾಡಿ, ಇಲ್ಲಾಂದ್ರೆ ಬಿಡಿ. ಸೂರ್ಯಕಾಂತ್ ಸರ್, ಇನ್ನೊಂದು ಡೌಟ್ ಇದೆ ಸರ್. ಕೇಳಿ ಸರ್. ಲಾಸ್ಟ್ ಟೈಮ್ ನಾನು NEP ಅಲ್ಲಿ ಒಂದಿಷ್ಟು ಸಿಲೆಬಸ್ ಅಲ್ಲಿ ಒಂದಿಷ್ಟು ಟಾಪಿಕ್ಸ್ ಮೇಲೆ ಮಾಡಿದ್ದೆ, ಮತ್ತೆ ಈ ಸರ್ತಿ SFP ಅಲ್ಲಿ ಅವೇ ರಿಪೀಟ್ ಆಗ್ಯಾವ ಸರ್ ಟಾಪಿಕ್ಸ್. ಅದನ್ನೇ ಯೂಸ್ ಮಾಡ್ಕೊಡ್ರಿ ಸರ್. ಮಾಡ್ಬೋದಲ್ಲ ಸರ್? ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿ ಲ್ಯಾಂಗ್ವೇಜು ನಾನು ಎಲ್ಲರೂ ಮನವಿ ಮಾಡ್ಕೊಳ್ತೀನಿ. ನೀವೆಲ್ಲ ತುಂಬಾ ಪಾಠ ಮಾಡಿರ್ತೀರಿ. ಮಕ್ಕಳಿಗೆ ಆರ್ಟ್ಸ್ ಮತ್ತೆ ಕಾಮರ್ಸ್ ನ ಥಿಯರಿಟಿಕಲ್ ಪೇಪರ್ಗೆ ಕನ್ನಡದಲ್ಲೇ ಡಿಮಾಂಡ್ ಜಾಸ್ತಿ ಇರೋದು. ನಂಬರ್ ಆಫ್ ಪೇಪರ್ಸ್ ಬರೆಯೋದನ್ನು ಕನ್ನಡದಲ್ಲೇ, ಅವನ್ನ ಕನ್ನಡದಲ್ಲಿ ಮಾಡಿ. ಎಲ್ಲಿ ಸೈನ್ಸು ಅಂತವೆಲ್ಲ ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ನೀವು ಇಂಗ್ಲಿಷ್ ನ ಬಳಸಿದ್ರೆ ಆಯ್ತು. ನಿಮ್ಮ ಮಕ್ಕಳ ಡಿಮಾಂಡ್ ತಮಗೆ ಗೊತ್ತಿರುತ್ತೆ. ಸೊ ಅದ್ರ ಪ್ರಕಾರ ನೀವು ಪೂರೈಕೆಯನ್ನ ಮಾಡಿದ್ರೆ ಆಯ್ತು. ಸರ್ ಬೈಲಿಂಗಲ್ ಹೋಗ್ಲಿ ಎಲ್ರು, ಈ ಕಡೆ ಬೈಲಿಂಗಲ್ ಹೋದ್ರೆ ಆಯ್ತು ಅಷ್ಟೇ. ಮಿನಿಮಮ್ ಬೈಲಿಂಗ್ವಲ್ ಯೂಸ್ ಮಾಡ್ಬೋದು ಅವೆಲ್ಲ. ಆಮೇಲೆ ಮನವಿ, ಅದು ಈಗ ಈ ಪ್ರಶ್ನೆಗಳು ಸಂದರ್ಭ ಅಂತ ಅನ್ಸಲ್ಲ, ದಯಮಾಡಿ ಕ್ಷಮಿಸಿ. ಯಾಕಂದ್ರೆ ನಾವು ಅಪ್ಲೋಡ್ ಹಂತದಲ್ಲಿ ಇದೀವಿ, ಆದ್ರಿಂದ ನಾವು ಅದನ್ನ ಬೇಗ ಪೂರೈಸ್ಕೊಂಡು ಮುಂದಕ್ಕೆ ಹೋದ್ರೆ ಅನುಕೂಲ. ಸರ್ ಏನು ಮಾಡುವ? ಸರ್ ಏನು ಡೌಟ್ಸ್ಗಳಿಲ್ಲ. 6 ಯೂನಿವರ್ಸಿಟಿಗಳ ECDಗಳಿಗೆ ಮತ್ತೆ ನೋಡಲ್ ಆಫೀಸರ್ಸ್ಗಳಿಗೆ ಅಂದ್ರೆ we can end the meeting. Saroja madam, Nishti sir, Sanjay Anand sir, any doubts regarding? ಸರ್ ನಮ್ಮ ಡೌಟ್ಸ್ ಚರ್ಚೆ ಮಾಡೋಣ, ತೊಂದರೆ ಇಲ್ಲ. ಸರ್ ಒಂದು ಡೌಟ್ ಕೇಳಿ ನಾವು ವಿಡಿಯೋ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಒಂದು 1080 ಪಿಕ್ಸೆಲ್ ಇಡ್ತೀವಿ ಅನ್ಕೊಳ್ಳಿ ಸರ್. ನಾನು ಅಪ್ಲೋಡ್ ಮಾಡ್ತೀನಿ, ಮನೇಲಿ ವೈಫೈ ಇದೆ, ಅಪ್ಲೋಡ್ ಮಾಡ್ತೀವಿ. ಸ್ಟೂಡೆಂಟ್ಗೂ 1080 ಪಿಕ್ಸೆಲ್ ಬರುತ್ತಾ ಸರ್? ಅವ್ರಿಗೆ ಆಪ್ಷನ್ ಇರುತ್ತಾ ಸರ್? ವಿಮಿಯೋ ಸ್ಟ್ರೀಮ್ ಆಗೋದು. ವಿಮಿಯೋ ನಿಮ್ಮ ಪಿಕ್ಸೆಲ್ ಮತ್ತು ನಿಮ್ಮ ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಯಾವುದೇ ಕಾಂಪ್ರಮೈಸ್ ವಿಮಿಯೋ ಮಾಡಲ್ಲ ಸರ್. ನಥಿಂಗ್ ಟು ವರಿ ಅಬೌಟ್ ದಟ್. ಇದು ಪ್ಲೇ ಆಗೋದು ವಿಮಿಯೋ ಇಂದ, ಯೂಟ್ಯೂಬ್ ಇಂದ ಅಲ್ಲ. ವಿಮಿಯೋ ನಿಮ್ಮ ಆಸ್ಪೆಕ್ಟ್ ರೇಷಿಯೋ ಅಥವಾ ಪಿಕ್ಸೆಲ್ ಜೊತೆಗೆ ಯಾವುದೇ ಒಂದು ಇದನ್ನ ಕಾಂಪ್ರಮೈಸ್ ಮಾಡಲ್ಲ. ನೀವು ಏನ್ ಅಪ್ಲೋಡ್ ಮಾಡ್ತೀರಾ ಅದೇ ಡಿಸ್ಪ್ಲೇ ಆಗುತ್ತೆ. ಓಕೆ ಸರ್. ಓಕೆ.
ಸರ್ ಎಲ್ಲರಲ್ಲಿ ಮನವಿ, ಕಂಟೆಂಟ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡಿ ಸೆಷನ್ಸ್. ಒಂದ್ಸಲ ನೀವು ಸೆಷನ್ ಅಲ್ಲಿ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡಿದ್ರೆ ಡಿಲೀಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಬಿಫೋರ್ ಅಪ್ಲೋಡಿಂಗ್ ಯುವರ್ ಕಂಟೆಂಟ್ಸ್ ಪ್ಲೀಸ್ ರೀಚೆಕ್ ದ ಕಂಟೆಂಟ್ಸ್ ವೆದರ್ ಇಟ್ ಇಸ್ ರಿಲೇಟೆಡ್ ಟು ದಟ್ ಸೆಷನ್ ಆರ್ ನಾಟ್. ಸರ್ ನಿಮ್ ನಂಬರ್ ಶೇರ್ ಮಾಡ್ತೀರಾ? ಮೇಡಮ್ ಗ್ರೂಪ್ ಅಲ್ಲಿ ಇದ್ದೀರಲ್ಲ ಶಿಂದೆ ಮೇಡಮ್, ಗ್ರೂಪ್ ಅಲ್ಲಿ ನಾನು ಇದ್ದೀನಿ. ಓಕೆ ಸರ್, ಓಕೆ 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 ಸರ್. ಸೂರ್ಯಕಾಂತ್ ಸರ್, ಸರ್ ಹೇಳ್ರಿ. ಸರ್ ಪೇಪರ್ ಅಸೈನ್ ಮಾಡಿದ್ ಇದು ಬಂದಿಲ್ಲಲ್ಲ ಸರ್, ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿ ಮಾಡರೇಟರ್ ಸಾಹೇಬ್ರೆ ನಿಮ್ಮ ಹೆಸರು ಮಗೆ ಹಾಕಿನಿ, ನೋಡ್ರಿ ಚೆಕ್ ಮಾಡ್ರಿ. ಈಗ ಚೆಕ್ ಮಾಡೀನಿ ಜಸ್ಟ್. ಆಯ್ತು ನೋಡ್ತೀನಿ, ಮತ್ತೊಂದ್ಸಲ ಚೆಕ್ ಮಾಡಿ ಹೇಳ್ತೀನಿ. ನೀವು ಬರ್ತದ್ರಿ ಅದು ಬಂದಿಲ್ರಿ, ಅದು ಮೊದಲಿಂದ ಥಿಂಗ್ಸ್ ಇನ್ ಕಂಪೇರಿಟಿವ್ ಗವರ್ನಮೆಂಟ್ಸ್ ನೋಡ್ತೀನಿ, ಅಂತ ಚೆಕ್ ಮಾಡಿ ಹೇಳ್ತೀನಿ. ನಿಮ್ಗೆ ಹೋಗ್ಯದ ಮತ್ತೊಬ್ರು ಹೋಗ್ಯದ ನೋಡ್ತೀನಿ, ನೋಡಿ ಹೇಳ್ತೀನಿ ನಿಮ್ಗೆ. ಓಕೆ ಸರ್. ಸರ್ ಈಗ ಎಸ್ ರೆಕಾರ್ಡ್ದಾಗ ವಿಡಿಯೋ ಮಾಡಿದಾಗ ಅದು ಆಟೋಮೆಟಿಕ್ MP4 ಆಗುತ್ತೆ, ಕನ್ವರ್ಟ್ ಮಾಡ್ಬೇಕಾಗತ್ತೆ ಸರ್? ಸರ್ ಕನ್ವರ್ಷನ್ ಇಲ್ಲ, ಅದು ಆಟೋಮೆಟಿಕ್ ಆಗುತ್ತೆ. ಬಟ್ ನೀವು ಚೂಸ್ ಮಾಡ್ಬೇಕು, MP4 ಅಂತ ಚೂಸ್ ಮಾಡ್ಬೇಕು. ಮೊದಲನೇ ಇದರಲ್ಲಿ ಚೂಸ್ ಮಾಡಿದಾಗ ಬರುತ್ತೆ. ಆ್ಯಪ್ ಅಲ್ಲೇ ಚೂಸ್ ಮಾಡೋ ಆಪ್ಷನ್ ಇದೆ ಸರ್? ಅಲ್ಲಿದೆ ಮಾಡ್ಬೇಕು. ಅದಕ್ಕೆ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಝೂಮ್ ಅಲ್ಲಿ. ಝೂಮ್ ಬೆಟರ್, ಯಾಕಂದ್ರೆ ನೀವು ಚೂಸ್ ಮಾಡೋ ಸುಮ್ನೆ ರೆಕಾರ್ಡ್ ಮಾಡು, ಮೀಟಿಂಗ್ ಏನ್ ಮಾಡೋ ಅದೇ ಡೌನ್ಲೋಡ್ ಮಾಡಿ ಅದೇ ಕನ್ವರ್ಟ್ ಮಾಡಿ ಕೊಟ್ಬಿಡುತ್ತೆ MP4 ಫಾರ್ಮೆಟ್ ಅಲ್ಲಿ. ನಿಮ್ಗೆ ಬೆಟರ್ ಅದು. ಓಕೆ ಸರ್, ಓಕೆ ಥ್ಯಾಂಕ್ ಯು ಸರ್. ಮುಗಿಸ್ಬಿಡೋಣ ಸರ್? ಸರ್ ಮುಗಿಸೋಣ, ಹೇಳ್ಬಿಡಿ. 6 ವಿಶ್ವವಿದ್ಯಾಲಯಗಳ ಒಂದು ಈ ಕಂಟೆಂಟ್ ಡೆವಲಪರ್ಗಳು, ಜಿಲ್ಲಾವಾರು ನೋಡಲ್ ಅಧಿಕಾರಿಗಳು, ಮಾಸ್ಟರ್ ಟ್ರೈನರ್ಸ್ಗಳು ಇದ್ರಿ ಈ ಟ್ರೈನಿಂಗಲ್ಲಿ. ಅದೇ ರೀತಿ ಕೇಂದ್ರ ಕಚೇರಿಯಿಂದ ನಂದಿತಾ ಪ್ರಸಾದ್ ಮೇಡಮ್ ಅವರು ಇದ್ದರು, ಆಮೇಲೆ ಅರವಿಂದ್ ಮಿತ್ರ ಸರ್ ಇದ್ದರು. 6:30 ಇಂದ 8 ಗಂಟೆವರೆಗೆ ಸುಮಾರು 1.5 ಗಂಟೆಗಳ ಕಾಲ ತಾವೆಲ್ಲರೂ ಶಾಂತ ರೀತಿಯಿಂದ ಕಂಟೆಂಟ್ ಯಾವ ರೀತಿ ಅಪ್ಲೋಡ್ ಮಾಡಬೇಕು, MCQsಗಳನ್ನು ಯಾವ ರೀತಿ ನಾವು ಅಪ್ಲೋಡ್ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಡೌಟ್ಗಳನ್ನು ಅರವಿಂದ್ ಮಿತ್ರ ಅವರು ಕ್ಲಿಯರ್ ಮಾಡಿದ್ದಾರೆ ಅಂತ ಭಾವಿಸ್ತಾ, ಮಾನ್ಯರೇ ಕಂಟೆಂಟ್ ಅಪ್ಲೋಡಿಂಗ್ ಅತಿ ಶೀಘ್ರವಾಗಿ ತಾವೆಲ್ಲರೂ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ